Okay, then let us go. Let us start with the session. In this session, we are going to speak with respect to the syllabus overview of maintenance as well as SCTO. Right? ಇವತ್ತಿನ ಈ ವಿಡಿಯೋದಲ್ಲಿ next extension part will be digital electronics. Right? So we are already familiar that ಸಾಮಾನ್ಯ ವಿಜ್ಞಾನ nothing but general science for station controller or train operator. ನಿಮ್ಗೆ ನೋಡಿ weightage ನಿಮಗೆ ಜಾಸ್ತಿ ಕೊಟ್ಟಿದ್ದಾರೆ. If you are preparing for section engineer, no need to concentrate more on general science. No need to concentrate more on general science. ನೆಕ್ಸ್ಟ್ ಎಲೆಕ್ಟ್ರಿಕಲ್ 20 ಕ್ವಶನ್ ಕೇಳಿದ್ದಾರೆ. ಎಲೆಕ್ಟ್ರಿಕಲ್ ನಲ್ಲಿ ಯಾವ ಟಾಪಿಕ್ ನ ನಿಮ್ಗೆ ಕೇಳ್ತಾರೆ. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಸಿ ಎಲೆಕ್ಟ್ರಿಕಲ್ ನಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ, ಗೋ ಥ್ರೂ 2016 ಪೇಪರ್, ಅವಾಗೆ ನಿಮ್ಗೊಂದು ರಫ್ ಐಡಿಯಾ ಸಿಗುತ್ತೆ. ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಇದ್ರ ಈಕ್ವಲೆಂಟ್ ವ್ಯಾಲ್ಯೂಸ್ ಏನೋ ಕೇಳಿದ್ದಾರೆ. ಸೊ ಅದೇ ರೀತಿ ರೆಸಿಸ್ಟರ್ಸ್ ಏನಾದ್ರು ಕೇಳಿದಾದ್ಮೇಲೆ ನಿಮ್ಗೆ ಇಂಡಕ್ಟರ್ಸ್ ನೀವು ತಿಳ್ಕೋಬೇಕು. ಇಂಡಕ್ಟನ್ಸ್ ಇನ್ ಸೀರೀಸ್ ಆರ್ ಪ್ಯಾರಲಲ್, ಕೆಪಾಸಿಟನ್ಸ್ ಇನ್ ಸೀರೀಸ್ ಆರ್ ಪ್ಯಾರಲಲ್. ಸೊ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಯು ಆರ್ ಗೋಯಿಂಗ್ ಟು ಗೆಟ್. ನೆಕ್ಸ್ಟ್ ಅದಾದ್ಮೇಲೆ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್, ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಟ್ರಾನ್ಸ್ಫಾರ್ಮರ್ನ ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ತೀರಿ, ಕಿಲೋ ವೋಲ್ಟ್ ಆಂಪಿಯರ್ ಕೆ ವಿ ಎ, ಇನ್ ಟರ್ಮ್ಸ್ ಆಫ್ ಕೆ ವಿ ಎಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್. ರೈಟ್. ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಪವರ್ ಫ್ಯಾಕ್ಟರ್ ಡೆಫಿನಿಷನ್ ಏನು ಬರುತ್ತೆ. ನೆಕ್ಸ್ಟ್ ಇಂಡಕ್ಷನ್ ಮೋಟರ್ ಬೇಸಿಕ್ಸ್ ಕೇಳಿದ್ದಾರೆ. ಸೊ ಇನ್ ದ ಕೇಸ್ ಆಫ್ ಎಲೆಕ್ಟ್ರಿಕಲ್ ನಿಮಗೆ ಬೇಸಿಕ್ ಎಲೆಕ್ಟ್ರಿಕಲ್ ಅಂದ್ರೆ ಏನು, ರೆಸಿಸ್ಟರ್ ಕಾನ್ಸೆಪ್ಟು, ರೆಸೋನೆನ್ಸ್ ಕಾನ್ಸೆಪ್ಟ್ಸು, ಇಂಡಕ್ಟನ್ಸ್ ಕಾನ್ಸೆಪ್ಟ್ಸು, ಕೆಪಾಸಿಟರ್ ಕಾನ್ಸೆಪ್ಟ್, ಮತ್ತು ಯೂನಿಟ್ ಆಫ್, ಒಂದು ಸಿಂಪಲ್ ಎಕ್ಸಾಂಪಲ್ ಕೇಳಿದರೆ ಯೂನಿಟ್ ಆಫ್ ಕರೆಂಟ್ ಈ ಮೇಂಟೆನೆನ್ಸ್ನಲ್ಲೂ ಕೇಳಿದ್ದಾರೆ. ಸೊ ಆ ಥರ ಸಿಲಿ ಕ್ವಶನ್ಸ್ನು ಈವನ್ SCTOದಲ್ಲಿ ಯು ಕ್ಯಾನ್ ಫೈಂಡ್ ಸಮ್ ಸಾರ್ಟ್ ಆಫ್ ಸಿಲಿ ಕ್ವಶನ್ಸ್. ರೈಟ್. So if at all if you want to focus only on basics and you focus only on this transformers. Basics ಗೊತ್ತಿದ್ರೆ ಸಾಕು, ಫಾರ್ಮುಲಾಸ್ ಹೇಳ್ತಾ ಇಲ್ಲ, ಬಟ್ ದೇ ಹ್ಯಾವ್ ಟು ಆಸ್ ದ ಫಾರ್ಮುಲಾಸ್ ಆಲ್ಸೋ. ಇಂಡಕ್ಷನ್ ಮೋಟರ್ಸ್ ಮತ್ತು ಆಲ್ಟರ್ನೇಟರ್ಸ್ ಅಲ್ಲಿ ಓನ್ಲಿ ದ ಬೇಸಿಕ್ ಥಿಂಗ್ಸ್ ದೇ ಹ್ಯಾವ್ ಕವರ್ಡ್. ರೈಟ್. ಅಂಡ್ ಅಗೇನ್ ದಿಸ್ ಎಲೆಕ್ಟ್ರಿಕಲ್ ನಲ್ಲೇ ಪವರ್ ಎಲೆಕ್ಟ್ರಾನಿಕ್ಸ್ನ ಕ್ಲಾಸಿಫೈ ಮಾಡೋಣ. ಎ ಸಿ ಟು ಡಿ ಸಿ ಈ ಥರ ಟೈಪ್ಸ್ ಇತ್ತಲ್ಲ, ಸೊ ಈ ಥರದ ಕ್ವಶನ್ಸು ಕೇಳಿದ್ದಾರೆ. ಅದಾದಮೇಲೆ ಬೇಸ್ಡ್ ಆನ್ SCR, ಯಾರ್ಯಾರು SCR ಇನ್ನೂ ಓದಿಲ್ಲೋ ಆದಷ್ಟು ಓದೋದಕ್ಕೆ ಟ್ರೈ ಮಾಡಿ. ಬೇಸ್ಡ್ ಆನ್ SCR ದೇ ಹ್ಯಾವ್ ಸ್ಟಾರ್ಟೆಡ್ ಆಸ್ಕಿಂಗ್ ಮೆನಿ ಕ್ವಶನ್ಸ್. ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಬೇಸ್ಡ್ ಆನ್ SCR. ರೈಟ್. ಅಂಡ್ SCR ಪ್ರೊಟೆಕ್ಷನ್ ಸರ್ಕ್ಯೂಟ್ಸ್ ಆಲ್ಸೋ ದೇ ಹ್ಯಾವ್ ಆಸ್ಕ್ಡ್. SCR ಪ್ರೊಟೆಕ್ಷನ್ ಸರ್ಕ್ಯೂಟ್ಸ್ನು ಸಹ ಕೇಳಿದ್ದಾರೆ. ರೈಟ್. ಸೊ ಆಲ್ ದಿಸ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಟಡಿ. ಬಟ್ ನನ್ನ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂತ ನಾನೇ ತಗೊಂಡ್ರೆ ಏನೇನು ಕೇಳಿದ್ದಾರೆ ಅಂತಂದ್ರೆ, ದೇ ಆರ್ ಫೋಕಸಿಂಗ್ ಮೋರ್ ಆನ್ BJTs ಅಂಡ್ ಮಾಸ್ಫೆಟ್. BJT ಮತ್ತು ಮಾಸ್ಫೆಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಸೊ ಇನ್ ದಿ ಕೇಸ್ ಆಫ್ BJT, ವಾಟ್ ಅಂಡ್ ಆಲ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ದ ಕಾನ್ಫಿಗರೇಷನ್, CE ಕಾನ್ಫಿಗರೇಷನ್, CB ಕಾನ್ಫಿಗರೇಷನ್, CC ಕಾನ್ಫಿಗರೇಷನ್ಸ್, ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಅಂಡ್ they have asked the question based on this cellular modulation. ಸೆಲ್ಯುಲಾರ್ ಮಾಡ್ಯುಲೇಷನ್ ಅಂದರೆ ಆ್ಯಂಡ್ ಆಫ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಮತ್ತು ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀನಿ, ಮತ್ತು ಎಷ್ಟು ಡಿಸ್ಟೆನ್ಸ್ನಲ್ಲಿ ನಿಮಗೆ ಓವರ್ಲ್ಯಾಪ್ ಮಾಡ್ತೀನಿ. ಸೊ ಈ ಥರ ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ ಸೆಲೆಕ್ಟಿವಿಟಿ ಅಂದ್ರೇನು, ಸೆನ್ಸಿಟಿವಿಟಿ ಅಂದ್ರೇನು, ರಿಲಯಬಿಲಿಟಿ ಅಂದ್ರೇನು, ಆಸಿಲೇಟರ್ಸ್ ಮೇಲೆ ಬಾರ್ಕೋಸನ್ ಕ್ರೈಟೀರಿಯಾ ಬೇಸ್ಡ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ಸೊ ನಾನು ನಿಮಗೆ ಒಂದು ಮಾಕ್ ಟೆಸ್ಟ್ ತೊಗೊಂಡಿದ್ದೆ. ಮಾಕ್ ಟೆಸ್ಟ್ನಲ್ಲಿ A beta = 1 ಅಂತ ಹೇಳಿದ್ದೆ in the case of ideal matching, but practically it is 1.02 and then slightly greater than 1, right? So this is with respect to a Barkhausen criteria. So ಈ ಥರ ಕ್ವಶನ್ಸ್ ಕೇಳಿದರೆ. ಅದಾದಮೇಲೆ ರೆಕ್ಟಿಫೈರ್ ಕಾನ್ಸೆಪ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ದ ಕೇಸ್ ಆಫ್ ರೆಕ್ಟಿಫೈರ್ ನಿಮಗೆ ಯಾವ್ಯಾವ ವೇರಿಯಂಟ್ಸ್ ಇರುತ್ತೆ, ಮೇಂಟೆನೆನ್ಸ್ಗೆ ಏನಾದರೂ ಪ್ರಿಪೇರ್ ಆಗಿದ್ರೆ ನೀವು ಇದಕ್ಕೆ ಪ್ರಿಪೇರ್ ಆಗಿ ಈ ಥರ ಕ್ವಶನ್ಸ್ಗೆ. ರೈಟ್. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ನೀವೇನಾದರೂ ಮೇಂಟೆನೆನ್ಸ್ಗೆ ಏನಾದರೂ ಅಪ್ಲೈ ಮಾಡಿದರೆ ಯು ಟ್ರೈ ಟು ಸಾಲ್ವ್ ದಿಸ್ ಜೂನಿಯರ್ ಇಂಜಿನಿಯರ್ ಪೇಪರ್ ಆಸ್ ವೆಲ್ ಆಸ್ SCTO ಪೇಪರ್. ನೀವೇನಾದರೂ SCTOಗೆ ಏನಾದರೂ ಅಪ್ಲೈ ಮಾಡಿದರೆ ನೀವು ಸೆಕ್ಷನ್ ಇಂಜಿನಿಯರ್ ಪೇಪರ್ನ ಸಾಲ್ವ್ ಮಾಡಿ. ಸೊ ಯು ಆರ್ ಪ್ರಿಪೇರಿಂಗ್ ಫಾರ್ ದ ವರ್ಸ್ಟ್ ಕೇಸ್ ಅಂತ ಅರ್ಥ. ರೈಟ್. ನೆಕ್ಸ್ಟ್, ಇನ್ ದ ಕೇಸ್ ಆಫ್ ರೆಕ್ಟಿಫೈರ್ ಅಗೇನ್ ಯು ಆರ್ ಹ್ಯಾವಿಂಗ್ 3 ವೇರಿಯಂಟ್ಸ್ ಆಫ್ ರೆಕ್ಟಿಫೈರ್: ಹಾಫ್ ವೇವ್, ಫುಲ್ ವೇವ್, ಬ್ರಿಡ್ಜ್ ರೆಕ್ಟಿಫೈರ್. ವಿತ್ ಫಿಲ್ಟರ್, ವಿತೌಟ್ ಫಿಲ್ಟರ್ ತಿಳ್ಕೊಳ್ಳಿ. ಮತ್ತು ಅದರಲ್ಲಿ ಒಂದು ಸ್ವಲ್ಪ ಟರ್ಮ್ಸ್ ಬರುತ್ತೆ, ರಿಪಲ್ ಫ್ಯಾಕ್ಟರ್ ಎಷ್ಟು ಬರುತ್ತೆ, ಎಫಿಷಿಯನ್ಸಿ ಎಷ್ಟು ಬರುತ್ತೆ, ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. So focus on this area also. Next, one topic that you should not leave is that it's a simple concept. Number system ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನೋಡಿ.
ನಂಬರ್ ಸಿಸ್ಟಮ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ರೈಟ್. ಇನ್ನೂ ಸಿಂಪಲ್ ಆಗಿ ಏನಾದರೂ ಮಾಡಬೇಕು ಅಂತಂದರೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ, ಆ ಎಕ್ಸ್ಪ್ರೆಷನ್ನ ನಾವು ಸಾಲ್ವ್ ಮಾಡಬೇಕು. ಸೊ ದೇ ಆರ್ ಗಿವಿಂಗ್ ಒನ್ ಎಕ್ಸ್ಪ್ರೆಷನ್, we should solve the given expressions, we should solve the given expression, and the questions will be dead easy, and the questions will be dead easy, right? So if they are asking and if you are not answering, if you are not answering, straight away you will be out of race, straight away you will be out of race. So this is my honest suggestion, this is my honest suggestion, right? ಕೊಟ್ಟಿರೋ ಕ್ವಶನ್ನ ಇಫ್ ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಆನ್ಸರ್, if you are not in a position to answer, if you are leaving some sort of silly questions, then definitely we will be out of race, right? So ಇದಿಷ್ಟು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅದರ ಬಗ್ಗೆ ಆಯಿತು. ಕಮ್ಯುನಿಕೇಶನ್ ಅಂದರೆ ಏನು? ಸಿ ಮೆನಿ ಪರ್ಸನ್ಸ್ ದೇ ವಿಲ್ ಬಿ ಟೆಲ್ಲಿಂಗ್ ಕಮ್ಯುನಿಕೇಶನ್ ಅಂದರೆ ಇಲ್ಲ ಸರ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ, ರೈಟ್. ಫ್ಯೂ ಪರ್ಸನ್ಸ್ ದೇ ವಿಲ್ ಆರ್ಗ್ಯೂ. ಸೊ ಒಂದು ಸ್ವಲ್ಪ ಜನ ಆರ್ಗ್ಯೂ ಮಾಡ್ತಾರೆ, ನಾವೇನು ಮಾಡ್ತೀವಿ, ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ, ರೈಟ್. ಬಟ್ ವಾಟ್ ಎಕ್ಸಾಕ್ಟ್ಲಿ ಇನ್ ದ ಕೇಸ್ ಆಫ್ ಕಮ್ಯುನಿಕೇಶನ್ ಮೀನ್ಸ್, ಸಿ the cellular communication is there, cellular communication ಆಗಲೇ ಹೇಳ್ದಂಗೆ you will be having and of hexagonal structures, all those things they are going to discuss. But important concept ಯಾವುದು ಅಂತ ಹೇಳಿದ್ರೆ analog modulation. Analog modulation ಮೇಲೆ ಜಾಸ್ತಿ ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಸೆಕ್ಷನ್ ಇಂಜಿನಿಯರ್ಗೂ ಅಷ್ಟು ಕ್ವಶನ್ಸ್ ಕೇಳೋದಿಲ್ಲ. ಫಾರ್ SCTOs they will be asking good sort of questions. ಮೇಂಟೈನರ್ಸ್ಗೆ ಇನ್ನೂ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಅನಲಾಗ್ ಕಮ್ಯುನಿಕೇಶನ್. ಅನಲಾಗ್ ಕಮ್ಯುನಿಕೇಶನ್ಸ್ ಮೇಲೆ ಕ್ವಶನ್ಸ್ ಆರ್ ಮೋರ್ ಇನ್ ನಂಬರ್, ರೈಟ್. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಕೇಶನ್ ಪಾಯಿಂಟ್ ಆಫ್ ವ್ಯೂ, ರೈಟ್. 20 ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳ್ತಾರೆ. ಚಾನ್ಸಸ್ ಇಸ್ ದೇರ್ ದಟ್ 15 to 22 or 23 questions they can ask, right? 25 ಕ್ವಶನ್ಸ್ ಅಂದರೆ 25 ಕ್ವಶನ್ಸೇ ಕೇಳಬೇಕು ಅಂತ ರೂಲ್ ಇಲ್ಲ. 20 ಕ್ವಶನ್ಸ್ ಅಂದರೆ 20 ಕ್ವಶನ್ಸ್ ಕೇಳಬೇಕು ಅಂತ ರೂಲ್ ಇಲ್ಲ. 3 or 4 ಕ್ವಶನ್ಸ್ ಕ್ಯಾನ್ ಬಿ ಪ್ಲಸ್ ಆರ್ ಮೈನಸ್. ನೋ ಸೇ ಸಪೋಸ್ ಐ ಆಮ್ ನಾಟ್ ಅ ಮೆಕ್ಯಾನಿಕಲ್ ಸ್ಟೂಡೆಂಟ್, ನಾನು ಮೆಕ್ಯಾನಿಕಲ್ನ ಹೇಗೆ ಪ್ರಿಪೇರ್ ಆಗೋದು? ದಿಸ್ ಶುಡ್ ಬಿ ಒನ್ ಕ್ವಶನ್, ರೈಟ್. ಆ್ಯಂಡ್ ಅಗೇನ್ ಇನ್ ದ ಕೇಸ್ ಆಫ್ ಮೆಕ್ಯಾನಿಕಲ್ ವಾಟ್ ಆ್ಯಂಡ್ ಆಲ್ ದ ಸಬ್ಜೆಕ್ಟ್ಸ್ ನಾವು ಓದಬೇಕು, ಅಂದರೆ ಯಾವ್ಯಾವ ಟಾಪಿಕ್ಸ್ನ ನಾವು ಓದಬೇಕು? ಮೆಕ್ಯಾನಿಕಲ್ ಈಸ್ ಸಮ್ ಸಾರ್ಟ್ ಆಫ್ ಫನ್ನಿ, ರೈಟ್. ಇಂಜಿನ್ ಅಂದ್ರೇನು, ಪಿಸ್ಟನ್ ಅಂದ್ರೇನು, ನೆಕ್ಸ್ಟ್ ಬೋರಿಂಗ್ ಅಂದರೆ ಕಾನ್ಸೆಪ್ಟ್ ಏನು, ಈ ಥರ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಸಪೋಸ್ ನಮ್ಗೇನಾದರೂ ಪ್ರಿಪೇರ್ ಆಗೋಕ್ಕೆ ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ, ರೆಫರ್ ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಅದ್ರ ಹಿಂದೆ ಮುಂದೆ ಟಾಪಿಕ್ಸ್ನ ಓದ್ಕೊಂಡ್ಬಿಡಿ, ರೈಟ್. ದಟ್ ಮೈಟ್ ಹೆಲ್ಪ್ ಯು. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟ್ರಾನ್ಸ್ಡ್ಯೂಸರ್ಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ, ರೈಟ್. ಇಂಪಾರ್ಟೆಂಟ್ ಥಿಂಗ್ ಈಸ್ ಟ್ರಾನ್ಸ್ಡ್ಯೂಸರ್ಸ್ನ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್, ರೈಟ್. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ 15 ಮಾರ್ಕ್ಸ್ ವೇಟೇಜ್ ಇಟ್ಟಿದ್ದಾರೆ. ಇಫ್ ಯು ಆರ್ ಫ್ರಮ್ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್, ನೀವು ಅಕಸ್ಮಾತ್ ಔಟ್ ಆಫ್ 15 ಇಫ್ ಯು ಆರ್ ಸ್ಕೋರಿಂಗ್ ಸಮ್ 13 or 12, ಯು ವಿಲ್ ಬಿ ಔಟ್ ಆಫ್ ಪ್ಲೇಸ್, ರೈಟ್. ಯಾಕೆಂತೇಳಿದ್ರೆ ಬೀಯಿಂಗ್ ಅ ಮೆಕ್ಯಾನಿಕಲ್ ಸ್ಟೂಡೆಂಟ್ ನಮ್ಗೆ ಇನ್ನೆರಡು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಸ್ವಲ್ಪ ಹೊಸದನ್ಸ್ಬೋದು ನಿಮಗೆ. ಸೊ ಅಟ್ ದಟ್ ಟೈಮ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಮೆಕ್ಯಾನಿಕಲ್. ಅದೇ ರೀತಿ ಸಪೋಸ್ ನೀವೇನಾದರೂ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಏನಾದರೂ ಆಗಿದ್ರೆ, at that time you should be in a position to get the maximum marks. Right? Any doubts? Hello? Till now? Any doubts? ಹೇಳಿ, ಏನಾದರೂ ಡೌಟ್ ಇದೆ ಹೇಳಿ. ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ ಹೇಳಿ. ಅನಲಾಗ್ ಕಮ್ಯುನಿಕೇಶನ್ ಅಲ್ಲಿ ನಿಮಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ, ಸಿ ವಾಟ್ ಯು ಮೀನ್ ಬೈ ಕಮ್ಯುನಿಕೇಶನ್, ವರ್ಡ್ ಕಮ್ಯುನಿಕೇಶನ್ ಅಂತ ಅರ್ಥ ಏನು, ಮಾಡ್ಯುಲೇಷನ್ ಅಂತ ಅರ್ಥ ಏನು, ಡಿಮಾಡ್ಯುಲೇಷನ್ ಅಂತ ಅರ್ಥ ಏನು, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಅದರಲ್ಲೂ ಟೈಪ್ಸ್ ಇದೆ. ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ನೀವು ಹೇಗೆ ಸ್ಪ್ಲಿಟ್ ಮಾಡ್ತೀರಿ? ಸೊ ಸ್ಪ್ಲಿಟ್ ಮಾಡ್ತಾ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಫ್ಯೂ ಎಕ್ಸ್ಟೆನ್ಷನ್ ಟರ್ಮ್ಸ್ ಅಂತ ಬರುತ್ತೆ. ದಟ್ ಫ್ಯೂ ಎಕ್ಸ್ಟೆನ್ಷನ್ ಟರ್ಮ್ಸ್ ಆರ್ what do you mean by delta modulation? In the case of delta modulation, what is the bandwidth? ನೋಡಿ, what do you mean by delta modulation? What is the bandwidth? So ಈ ಥರ ಕ್ವಶನ್ಸ್ನ ಕೇಳ್ತಾರೆ, ರೈಟ್. ಸೊ bandwidth of say suppose
ಒಂದು 4-5 ಟರ್ಮ್ ಕೊಡ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಅರೇಂಜ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್. ಯು ಹ್ಯಾವ್ ಟು ಅರೇಂಜ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್, ರೈಟ್? ಆ ಪರ್ಟಿಕ್ಯುಲರ್ ಆರ್ಡರ್ನಲ್ಲಿ ಅರೇಂಜ್ ಮಾಡೋವಂಥ ಇದು ಅಂದರೆ ನೀವು ಯಾವಾಗ ಅರೇಂಜ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ, ಇಫ್ ಯು ಆರ್ ಹ್ಯಾವಿಂಗ್ ಸಮ್ ನಾಲೆಜ್, ಇಫ್ ಯು ಆರ್ ಹ್ಯಾವಿಂಗ್ ಸಮ್ ನಾಲೆಜ್ ವಿತ್ ರೆಸ್ಪೆಕ್ಟ್ ಟು ದೋಸ್ ಕಾನ್ಸೆಪ್ಟ್ಸ್, ಡೆಫಿನೆಟ್ಲಿ ನೀವು ಅರೇಂಜ್ ಮಾಡ್ಬೋದು. ಇನ್ ಅನ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ಅನ್ ಡಿಕ್ರೀಸಿಂಗ್ ಆರ್ಡರ್ ಯು ಕ್ಯಾನ್ ಅರೇಂಜ್, ರೈಟ್? ಸೊ ಬೇಸ್ಡ್ ಆನ್ ಕಮ್ಯುನಿಕೇಶನ್, ಎಸ್, ಗುಡ್ ಸಾರ್ಟ್ ಆಫ್ ವೆಯ್ಟೇಜ್ ದೇ ವಿಲ್ ಬಿ asking. ಒಂದು ಕ್ವಶನ್ ಕೇಳಿದ್ರು, ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಫ್ ಸೂಪರ್ ರೇಟೆಡ್ ರಿಸೀವರ್ ಅಂತ, ರೈಟ್? ಸಪೋಸ್ ನೀವೇನಾದರೂ ಡಿಪ್ಲೊಮಾ ಅಥವಾ ಸೆಕ್ಷನ್ ಇಂಜಿನಿಯರ್ ಏನಾದರೂ ಮಾಡಿದರೆ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ದ ಲೈಕ್ ಆಪ್ಷನ್ನ ನೀವು ಟಿಕ್ ಮಾಡ್ತೀರಾ, ಮತ್ತು ಕರೆಕ್ಟ್ ಆಗುತ್ತೆ. ಯಾಕೆ? ಆಲ್ರೆಡಿ ಯು ಆರ್ ಸ್ಟಡೀಡ್ ವಿತ್ ರೆಸ್ಪೆಕ್ಟ್ ಟು ಸೂಪರ್ ರೇಟೆಡ್ ಡೈನ್ ರಿಸೀವರ್. ಅದನ್ನೇ ನಾನೇನಾದರೂ ITI ಅವ್ರಿಗೆ ಏನಾದರೂ ಕೇಳಿದ್ರೆ ಇಟ್ ವಿಲ್ ಬಿ ಬಿಟ್ ಡಿಫಿಕಲ್ಟ್. ಯಾಕಂತ ಹೇಳಿದ್ರೆ ನೀವು ಓದಿರೋದೇ ಒಂದು ಸೆಮಿಸ್ಟರ್ ಓದಿರ್ತೀರ ಅಷ್ಟೇ. ಚಾನ್ಸಸ್ ಈಸ್ ದೇರ್ ದಟ್ ಯು ಮೇ ಫರ್ಗೆಟ್. ರೈಟ್? ಸೊ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಸಪೋಸ್ ಇಫ್ ಯು ಹ್ಯಾವ್ ಫಿನಿಶ್ಡ್ ಯುವರ್ ಡಿಪ್ಲೊಮಾ, ITI ಪೇಪರ್ ವಿಲ್ ಬಿ ಈಸಿ ಫಾರ್ ಯು. Suppose if you are finished with engineering, both ITI and diploma paper will be dead easy for you. So ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಇಫ್ ಯು ಆರ್ ಓನ್ಲಿ ITI, ಟ್ರೈ ಟು ಪ್ರಿಪೇರ್ ಇನ್ ದ ಬೆಸ್ಟ್ ಪಾಸಿಬಲ್ ಮ್ಯಾನರ್. ಎಷ್ಟು ಸಾಧ್ಯನೋ ಅಷ್ಟು ಪ್ರಿಪೇರ್ ಆಗಿ. ಯಾಕಂತ ಹೇಳಿದ್ರೆ ಮೆನಿ ಕಾಂಪಿಟೇಟರ್ಸ್ ಆಗ್ತಾರೆ, ಸೀನಿಯರ್ಸ್ ವಿಲ್ ಬಿ ಕಾಂಪಿಟೇಟಿಂಗ್ ಫಾರ್ ಯು, ರೈಟ್? ಓಪನ್ಲಿ ಇಸ್. ನೆಕ್ಸ್ಟ್ ಅದೇ ರೀತಿ ನಾನು ಮೇಂಟೆನೆನ್ಸ್ಗೆ ಏನಾದರೂ ನೋಡಿದ್ರೆ, ಸಾಮಾನ್ಯ ಜ್ಞಾನ 10 ಮಾರ್ಕ್ಸ್. ಸಿ ದಿಸ್ ಈಸ್ ಅ ಸಿಂಪಲ್ ಥಿಂಗ್. 10ಕ್ಕೆ 10 ತೆಗೆಯೋದು ತುಂಬ ಕಷ್ಟ. ಐ ಓಪನ್ಲಿ ಸೇ 10ಕ್ಕೆ 10 ತೊಗೊಳೋದು ಕಷ್ಟ. ಓಕೆ, ನಾಟ್ ಎ ಪ್ರಾಬ್ಲಮ್. ನನಗೆ 10ರಲ್ಲಿ 5 ಬಂದರೆ ಸಾಕು. ಸಿ, ಬಿ ಇನ್ ದಿಸ್ ಇಂಟೆನ್ಷನ್, ನಂಗೆ 10ರಲ್ಲಿ 5 ಬಂದರೆ ಸಾಕು. ಎಸ್, 5 ಬಂದರೆ ಸಾಕು. ಬಿಕಾಸ್ ಎಕ್ಸಾಮ್ನಲ್ಲಿ 100ಕ್ಕೆ 100 ತೊಗೋಬೇಕಂತ ರೂಲ್ ಏನಿಲ್ಲ. ಇಫ್ ಯು ಆರ್ ಸ್ಕೋರಿಂಗ್ ಸಮ್ 70+, ಇಟ್ಸ್ ಮೋರ್ ದೆನ್ ಎನಫ್. SSLC ಗಣಿತ ಅಂತ ಕೇಳ್ತಾರೆ. SSLC ಗಣಿತದಲ್ಲಿ ನೋಡಿ, ನಮಗೆ ಅರ್ಥಮೆಟಿಕ್ ಇದೆ, ನಮಗೆ ಆಲ್ಜಿಬ್ರಾ ಇದೆ, ಮತ್ತು ಜಾಮಿಟ್ರಿ ಇದೆ. ಗೋ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಅರ್ಥಮೆಟಿಕ್ನಲ್ಲಿ ಏನೇನು ಕೇಳಿದ್ದಾರೆ, ಅರ್ಥಮೆಟಿಕ್ನಲ್ಲಿ ಯಾವ ಕಾನ್ಸೆಪ್ಟ್ಸ್ನ ಕೇಳಿದ್ದಾರೆ, ರೈಟ್? ಆ ನಂಬರ್ ಸೀರೀಸ್ ಅಂತ ಬರುತ್ತೆ, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿ ಒಂದು ಸ್ವಲ್ಪ ವ್ಯಾಲ್ಯೂಸ್ ಕೊಡ್ತಾರೆ, ಕಂಟಿನ್ಯೂಷನ್ ವ್ಯಾಲ್ಯೂಸ್. ಸಪೋಸ್ ರೇಷಿಯೋ ಬೇಸ್ ಪ್ರಾಬ್ಲಮ್ಸ್, A is to B, so on to C is to dash. ಅಂದರೆ 2 ನಂಬರ್ ಕೊಡ್ತಾರೆ. ಸೇ ಸಪೋಸ್ 2 is to 4 is to 6 is to what? 2 square is 4 and 6 square is 36. ಸೊ 36 ಅನ್ನೋದು ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸಪೋಸ್ 36 ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ 12 ಅಂತ ಆದರೂ ಕೊಟ್ಟಿರ್ತಾರೆ. ಯಾಕೆ? 2 2s are 4, 6 2s are 12. ಸೊ ಈ ಥರ ಆಪ್ಷನ್ ಬೇಸ್ ಕೊಟ್ಟಿರ್ತಾರೆ. ಅಟ್ ದಟ್ ಟೈಮ್ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಆನ್ಸರ್, ರೈಟ್? ಸೊ ಆಪ್ಟಿಟ್ಯೂಡ್ ನೀವೇನಾದರೂ ಪ್ರಿಪೇರ್ ಏನಾದರೂ ಆಗ್ತಾ ಇದ್ರೆ, ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ಅರ್ಥಮೆಟಿಕ್ ಈಸ್ ಈಸಿ ಫಾರ್ ಯು. ನೆಕ್ಸ್ಟ್ ಆಲ್ಜಿಬ್ರಾದಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇನ್ ದ ಕೇಸ್ ಆಫ್ ಆಲ್ಜಿಬ್ರಾ ದೇ ಹ್ಯಾವ್ ಆಸ್ಕ್ಡ್ ಫ್ಯೂ ಕ್ವಶನ್ಸ್. What and all sorts of questions they have asked. You see, they will be giving one expression. ಯಾವುದೋ ಒಂದು ಈಕ್ವೇಷನ್ ಕೊಡ್ತಾರೆ, x² - 4x + 6 which is equals to 0. Then again 2x² + 7x - 8 which is equals to 0. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಏನಂತ ಕೇಳ್ತಾರೆ. 2 values of x you have to derive. So this sort of silly questions if they are asking, and if you are not answering, gone. ಸೊ 10th ಒಂದು ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಆದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ರೈಟ್? ಅಗೈನ್ ಮಾರ್ಕ್ಸ್ ವೇಟೇಜ್ ಇನ್ ದ ಕೇಸ್ ಆಫ್ ಮ್ಯಾಥ್ಸ್ 10 ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಕ್ವೆಶನ್ಸ್ನ ನೀವು ಆಪ್ಟಿಟ್ಯೂಡ್ ಅಂತ ಕನ್ಸಿಡರ್ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ಬೋದು, ರೈಟ್? ಸೊ SLC ಮ್ಯಾಥ್ಸಲ್ಲಿ ನಿಮಗೆ ಆಪ್ಟಿಟ್ಯೂಡ್ ಆಸ್ ವೆಲ್ ಆಸ್ ಸಪೋಸ್ ಸ್ಟ್ರೈನ್ ಬೇಸ್ಡ್ ಪ್ರಾಬ್ಲಮ್ ಆದರೂ ಕೇಳ್ಬೋದು, ಇಲ್ಲಾಂದರೆ ಸ್ಪೀಡ್ ಬೇಸ್ಡ್ ಪ್ರಾಬ್ಲಮ್ ಆದರೂ ಕೇಳ್ಬೋದು, ರೈಟ್? ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿ. ಆ್ಯಂಡ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕಲ್ ಪಾಯಿಂಟ್ ಆಫ್ ವ್ಯೂ, right? Basic networks they are asking, right? Networks based question they are asking more, right? Basic networks, transformers nu ask questions ಕೇಳ್ತಾ ಇಲ್ಲ, but basic networks questions they are asking. ಯಾವ questions ಕೇಳಿದ್ದಾರೆ? Resistor based problems ಕೇಳಿದ್ದಾರೆ. 2 resistors connected in series of dash ohm ಎಷ್ಟೋ ಕೊಟ್ಬಿಟ್ಟು which is excited by some voltage source. ಹಾಗಾದರೆ ಕರೆಂಟ್ ಎಷ್ಟು? ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕೊಟ್ಬಿಟ್ಟು ವೋಲ್ಟೇಜ್ ಮತ್ತು ಕರೆಂಟ್ ಕೇಳ್ಬೋದು, ಪವರ್ ಕೇಳ್ಬೋದು, ಯೂನಿಟ್ ಆಫ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ಪವರ್, ಎನರ್ಜಿ.
ಸೊ ಈ ಯೂನಿಟ್ಸ್ನು ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದನ್ನೆಲ್ಲದನ್ನು ನಾನು ಎಲೆಕ್ಟ್ರಿಕಲ್ ಆಗಿ ನನಗೆ ಇದ್ರಲ್ಲಿ ತಗೋಬೋದು, ರೈಟ್. ಸೊ ಬೇಸಿಕ್ ಥಿಂಗ್ಸ್ ದೇ ಆರ್ ಆಸ್ಕಿಂಗ್. ಅಪಾರ್ಟ್ ಫ್ರಮ್ ದಟ್, ಸಿ ಟ್ರಾನ್ಸ್ಫಾರ್ಮರ್ ಟಾಪಿಕ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ದಮ್. ಫಾರ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಆಲ್ಟರ್ನೇಟರ್ಸ್, ಮತ್ತು ನಿಮ್ಗೆ ಇನ್ನೊಂದು ಟಾಪಿಕ್ ಬರುತ್ತೆ, ಆಲ್ಟರ್ನೇಟರ್ಸ್ ಆ್ಯಂಡ್ ಇಂಡಕ್ಷನ್ ಮೋಟರ್ಸ್. ಅಗೇನ್ ಇಂಡಕ್ಷನ್ ಮೋಟರ್ಸ್ ಬೇಸಿಕ್ಸ್ ಕವರ್ ಮಾಡಿದ್ದಾರೆ ಅಷ್ಟೇ. ಅದೇ ನೀವೇನಾದರೂ ಸೆಕ್ಷನ್ ಇಂಜಿನಿಯರ್ ಸಿಸ್ಟಮ್ಸ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ಸ್ ನೀವು ಎಷ್ಟು ಓದ್ತಿರೋ ಅದಕ್ಕಿಂತ ಜಾಸ್ತಿ ಇಂಡಕ್ಷನ್ ಮೋಟರ್ ಮತ್ತು ಆಲ್ಟರ್ನೇಟರ್ಸ್ ಓದಬೇಕಾಗುತ್ತೆ. ಆಲ್ಟರ್ನೇಟರ್ಸ್ ಇನ್ ದ ಸೆನ್ಸ್ ಸಿಂಕ್ರೋನಸ್ ಮೋಟರ್ಸ್ ಅಷ್ಟೇ, ರೈಟ್. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕಲ್ ಪಾಯಿಂಟ್ ಆಫ್ ವ್ಯೂ, ರೈಟ್. ಬೇಸಿಕ್ ಎಲೆಕ್ಟ್ರಿಕಲ್ ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ಇಫ್ ಯು ಆರ್ ಇನ್ ಅ ಪೊಸಿಷನ್ ಟು ಅನಲೈಸ್ ಆರ್ ಇಫ್ ಯು ಆರ್ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್, ಇದರಲ್ಲಿ ಔಟ್ ಆಫ್ 20 ಮಿನಿಮಮ್ ಯು ಆರ್ ಗೋಯಿಂಗ್ ಟು ಸ್ಕೋರ್ 10. ಮಿನಿಮಮ್ ಯು ಆರ್ ಗೋಯಿಂಗ್ ಟು ಸ್ಕೋರ್ 10, ರೈಟ್. ಫಾರ್ ದಮ್ ದ ಫೇವ್ರೆಟ್ ಟಾಪಿಕ್ ಈಸ್ ರೆಸೊನೆನ್ಸ್. ರೆಸೊನೆನ್ಸ್ ಮೇಲೆ ನೋಡಿ, ಅವ್ರ ಕ್ವಶನ್ಸ್ ಏನಾದ್ರು ಕೇಳಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಕೇಳಿ. ಸೊ ಇನ್ನು ಸೀರೀಸ್ ರೆಸೊನೆನ್ಸ್ ಸರ್ಕ್ಯೂಟ್, ಸೀರೀಸ್ ರೆಸೊನೆನ್ಸ್ ಸರ್ಕ್ಯೂಟ್ ಕೇಳಿದಾದ್ಮೇಲೆ ಪ್ಯಾರಲಲ್ ರೆಸೊನೆನ್ಸ್ ಸರ್ಕ್ಯೂಟ್ ಓದೋದು ನಮ್ಮ ಕರ್ತವ್ಯ, ರೈಟ್. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದಾದ್ರೂ ಒಂದು ಕ್ವಶನ್ ಕೇಳಿತಾರೆ ಅಂತಂದರೆ ಅದ್ರದ್ದು ಸೈಡ್ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್. ಹಿಂದೆ ಮುಂದೆ ಟಾಪಿಕ್ಸ್ ಅದು ಏನು ಬರುತ್ತೋ ಅದು ಇಂಪಾರ್ಟೆಂಟ್, ರೈಟ್. ಸೊ ಫೋಕಸ್ ಲೈಕ್ ದಿಸ್. ನೆಕ್ಸ್ಟ್ ಮೆಕ್ಯಾನಿಕಲ್ ಲೇಟಾಗಿ ಮಾತಾಡೋಣ. ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಎಲೆಕ್ಟ್ರಾನಿಕ್ಸ್, ರೈಟ್. ಸೊ ಇನ್ ದ ಕೇಸ್ ಆಫ್ ಎಲೆಕ್ಟ್ರಾನಿಕ್ಸ್, ನಂದು ಟ್ರೈನ್ ಆಪರೇಟರ್ ನಾನು ಏನು ಹೇಳಿದ್ದೆ, BJT, ರೆಕ್ಟಿಫೈರ್ಸ್, ನಂಬರ್ ಸಿಸ್ಟಮ್, ಸೆಲ್ಲಾರ್ ಕಮ್ಯುನಿಕೇಷನ್, ಅನಲಾಗ್ ಕಮ್ಯುನಿಕೇಷನ್, ಇದು ಇಷ್ಟು ಇಂಪಾರ್ಟೆಂಟ್ ಇತ್ತು. ಇದರಲ್ಲಿ ನೋಡಿ, ಕಮ್ಯುನಿಕೇಷನ್ ಅನ್ನೋದನ್ನ ಸಪ್ರೇಟ್ ಇದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಆದರೆ ಇವ್ರಿಗೆ ಮೇಂಟೆನರ್ಸ್ಗೆ ದೇ ಹ್ಯಾವ್ ನಾಟ್ ಡನ್ ಎನಿ ಸಾರ್ಟ್ ಆಫ್ ಕ್ಲಾಸಿಫಿಕೇಶನ್. 20 ಮಾರ್ಕ್ಸ್ ಅಂತ ಕೇಳಿದ್ದಾರೆ. ಅಗೈನ್ ಸಿ ಇನ್ ದಿಸ್ ವಾಟ್ ಸಾರ್ಟ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್. BJT ಇಸ್ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಸಿ ಇನ್ ದ ಕೇಸ್ ಆಫ್ ಟ್ರೈನ್ ಆಪರೇಟರ್, BJT ಮೇಲೆ ಅವ್ರೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಕೇಳಿದರೆ ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ. ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್. ಮತ್ತು ಆದಷ್ಟು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ಡಿಕ್ರೀಸಿಂಗ್ ಆರ್ಡರ್, ಈ ಥರ ಕ್ವಶನ್ಸ್ ಏನಾದರೂ ಕೇಳಿದ್ರೆ ಅಗೇನ್ ವಿ ಶುಡ್ ಆನ್ಸರ್. ನಾನು ಇದು ಟೆಸ್ಟ್ ಸೀರೀಸ್ನಲ್ಲೂ ನಾನು ನಿಮಗೆ ಟೆಸ್ಟ್ ಮಾಡಿದ್ದೆ, ರೈಟ್. ಏನಂತ ಹೇಳಿದೆ, ವೋಲ್ಟೇಜ್ ಬಫರ್ ಮತ್ತು ಕರೆಂಟ್ ಬಫರ್ಗೆ ನಾನು ಯಾವುದು ಯೂಸ್ ಮಾಡ್ಬೋದು ಅಂತ. ಸೊ ಅದೇ ರೀತಿ ವೋಲ್ಟೇಜ್ ಬಫರ್ ಮತ್ತು ಕರೆಂಟ್ ಬಫರ್ಗೆ ನಾವು ಯಾವ ಕಾನ್ಫಿಗರೇಷನ್ ಯೂಸ್ ಮಾಡ್ಬೋದು, ಯಾಕೆ ಅದನ್ನೇ ಯೂಸ್ ಮಾಡಬೇಕು, ಮತ್ತು ಇನ್ಪುಟ್ ಇಂಪಿಟೆನ್ಸ್, ಔಟ್ಪುಟ್ ಇಂಪಿಟೆನ್ಸ್ ನನಗೆ ಇನ್ಕ್ರೀಸಿಂಗ್ ಆರ್ಡರ್ ಮತ್ತು ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಬರೆಯೋವಂಥ ಟೆಕ್ನಿಕ್ ಇರಬೇಕು, ಅಂದರೆ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಸಿ ಬ್ಲೈಂಡ್ಲಿ ವಿ ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಬೋತ್ ಇನ್ಪುಟ್ ಇಂಪಿಟೆನ್ಸ್ ಆ್ಯಂಡ್ ಔಟ್ಪುಟ್ ಇಂಪಿಟೆನ್ಸ್ ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಈಸ್ moderate. Again, I request all the participants not to turn on the mic. Lay Pakshi, there is no reason that no need to turn on the mic. No need to turn on the mic because it creates lots of disturbance, right? ಎಲ್ಲರೂ mic ಯೂಸ್ ಮಾಡ್ತಾ ಇರ್ತಾರೆ, and again if you are making use of or turning on the mic, ಎಲ್ಲರಿಗೂ disturbance ಆಗುತ್ತೆ, right? Request all the participants not to turn on the mic, right? So BJTs ಮೇಲೆ ಕೇಳಿದ್ದಾರೆ ಕ್ವಶನ್ಸ್. ಫಾರ್ ದೆಮ್ ಸಿ ಆಂಟಿನಾ ಮೇಲೇನೋ ಕ್ವಶನ್ಸ್ ಕೇಳಿದ್ದಾರೆ. ಅಂದ್ರೆ ಏನು, ಬೇಸಿಕ್ ಥಿಂಗ್ಸ್ ಇಫ್ ಯು ಆರ್ ನೋಯಿಂಗ್ ದಟ್ ಈಸ್ ಮೋರ್ ದೆನ್ ಎನಫ್. ರೇಡಿಯೇಷನ್ ಪ್ಯಾಟರ್ನ್ ಅಂದ್ರೆ ಏನು, ಲೈಕ್ ಸಿ ಪೇಪರ್ ಏನಾದ್ರು ಡಿಫಿಕಲ್ಟಿ ಏನಾದ್ರು ಸೆಟ್ ಮಾಡ್ಬೇಕಂತಂದ್ರೆ SCTOಗೆ ನಾವು ರೇಡಿಯೇಷನ್ ಪ್ಯಾಟರ್ನ್ ಅಂದ್ರೆ ಏನು ಅಂತ ಕೇಳ್ಬೋದು, ರೈಟ್. ಟೈಪ್ಸ್ ಆಫ್ ಆಂಟಿನಾ ಯಾವ್ದು ಅಂತಾನೆ ಕೇಳ್ಬೋದು. ಐಸೋಟ್ರೋಪಿಕ್ ಆಂಟಿನಾ ಅಂದ್ರೆ ಏನಂತ ಅದು ಕೇಳ್ಬೋದು, ಇಷ್ಟೇ ಕೇಳ್ಬೋದು. ಅದೇ ನಾನೇನಾದ್ರು ಸೆಕ್ಷನ್ ಇಂಜಿನಿಯರ್ ಅಂತ ಮಾತಾಡಿದ್ರೆ ಅವ್ರಿಗೆ ಏನು ಕೇಳ್ತಾರೆ, ಯಾಗಿಯೂಡ ಅಂದ್ರೆ ಏನು, ಪ್ಯಾರಾಬೋಲಿಕ್ ಆಂಟಿನಾ ಅಂದ್ರೇನು, ಅದರಲ್ಲಿ ಎಂಡ್ ಫೈರ್ ಅಂದ್ರೇನು, ಬ್ರಾಡ್ ಫೈರ್ ಅರೆ ಆಂಟಿನಾ ಅಂದ್ರೇನು, ಈ ಥರ ಕ್ವಶನ್ಸ್ ಕಾಂಪ್ಲಿಕೇಟೆಡ್ ಮಾಡ್ಬೋದು, ರೈಟ್. ಅಂಡ್ ದೆನ್ ಸಿ ಫಾರ್ ದೆಮ್ ಟ್ರಾನ್ಸ್ಫಾರ್ಮರ್ಸ್ ಮೇಲೂ ಕೇಳ್ತಾರೆ. ಆ್ಯಂಡ್ ಸಿಂಪಲ್ ಕ್ವಶನ್ಸ್ ಈಸ್ ನಂಬರ್ ಸಿಸ್ಟಮ್ ದಟ್ ಈಸ್ ಇನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ರೈಟ್. ಮೇಂಟೆನರ್ಸ್ಗೆ ಕ್ವಶನ್ಸ್ ಬೇಸ್ಡ್ ಆನ್ ನಂಬರ್ ಸಿಸ್ಟಮ್ಸ್ ಆರ್ ವೆರಿ ಮಚ್ ಈಸಿ. ಸಿಂಪಲ್ ಕಾನ್ಸೆಪ್ಟ್ಸ್ ಕೇಳ್ತಾರೆ, ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್, ರೈಟ್. ಅಗೇನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ CRO ಆ್ಯಂಡ್ CRT? CROದಲ್ಲಿ ಇನ್ ಆರ್ಡರ್ ಟು ಕಲೆಕ್ಟ್ ದೋಸ್ ಸೆಕೆಂಡರಿ ಎಲೆಕ್ಟ್ರಾನ್ಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಅ ಕೋಟಿಂಗ್. ಯಾವ ಕೋಟಿಂಗ್ ಯೂಸ್ ಮಾಡ್ತೀರಿ, ರೈಟ್? ಫಾಸ್ಫರಸಿನ್ ಈಸ್ ಯು ಆರ್ ಗೋಯಿಂಗ್ ಟು ಯೂಸ್. ಫಾಸ್ಫರಸಿನ್ ಯು ಆರ್ ಗೋಯಿಂಗ್ ಟು ಯೂಸ್. ಸೊ ಈ ಥರ ಕ್ವಶನ್ಸ್ ಕೇಳಿದವಾಗೆ, ಓಕೆ, ಈ ಥರ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕೇಳಿದ್ರೆ ಅಂತ ಹೇಳಿದ್ರೆ ನಮ್ಗೊಂದು ಇಂಟೆನ್ಷನ್ ಏನಿರಬೇಕು, ಓ ನೆಕ್ಸ್ಟ್ ಟೈಮ್ ರಿಪೀಟ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಅಡ್ವಾನ್ಸ್ ಟಾಪಿಕ್ಸ್ ರಿಪೀಟ್ ಆಗ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಾದರೂ ಕೊಟ್ಟಿದ್ದಾಗೆ ನೀವೇನಾದರೂ ಆನ್ಸರ್ ಮಾಡಿಲ್ಲ ಅಂತ ಹೇಳಿದ್ರೆ ಸೇಮ್ ಪ್ಯಾಟರ್ನ್ನ ಗಾನ್.
ರೈಟ್. ಎಲೆಕ್ಟ್ರಿಕಲ್ನಲ್ಲಿ ಒನ್ ಮೋರ್ ಟಾಪಿಕ್ ಇಸ್ ದಟ್ ಈಸ್ ಪವರ್ ಎಲೆಕ್ಟ್ರಾನಿಕ್ಸ್. ಪವರ್ ಎಲೆಕ್ಟ್ರಾನಿಕ್ಸ್ ಮೇಲೆ ಮಿನಿಮಮ್ 4 ರಿಂದ 5 ಕ್ವಶನ್ ಕೇಳಿದ್ದಾರೆ ನೋಡಿ. ಕನ್ವರ್ಷನ್ಸ್ ಆರ್ ಕಂಪಲ್ಸರಿ. ಮತ್ತು SCR ಬೇಸ್ಡ್ ಕ್ವಶನ್ಸ್ ಕೇಳಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ ದ ಕ್ವಶನ್ಸ್ ಬೇಸ್ಡ್ ಆನ್ SCR ಆಲ್ಸೋ, ರೈಟ್. ಸಿಲಿಕಾನ್ ಕಂಟ್ರೋಲ್ ರೆಕ್ಟಿಫೈರ್. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ನೀವೇನಾದರೂ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ, ಬೇಸಿಕ್ ಥಿಂಗ್ಸ್. ಬೇಸಿಕ್ ಅಂದರೆ ಏನು, ಒಂದು ಸರ್ಕ್ಯೂಟ್ ಕೊಟ್ಟಿರ್ತಾರೆ, ಅದರಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ಕಂಡುಹಿಡಿಯೋದು ಗೊತ್ತಿರಬೇಕು. ನೀವು ನೋಡಲ್ ಅನಾಲಿಸಿಸ್ ಯೂಸ್ ಮಾಡ್ತೀರಾ, ಮೆಸ್ ಅನಾಲಿಸಿಸ್ ಯೂಸ್ ಮಾಡ್ತೀರಾ, ಸೂಪರ್ ಪೊಸಿಷನ್ ಥಿಯರಮ್ ಯೂಸ್ ಮಾಡ್ತೀರಾ, ರೆಸಿಪ್ರಾಸಿಟಿ ಥಿಯರಮ್ ಯೂಸ್ ಮಾಡ್ತೀರಾ, ಮಿಲ್ಮನ್ಸ್ ಥಿಯರಮ್ ಯೂಸ್ ಮಾಡ್ತೀರಾ, ಥೆವೆನಿಯನ್ಸ್ ನಾರ್ಟನ್ಸ್ ಯಾವುದಾದ್ರೂ ಯೂಸ್ ಮಾಡಿ, ಇಲ್ಲ ಬೇಡ ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡೋದಾದ್ರೂ ಮಾಡಿ. ದೇ ಆರ್ ಲೀಸ್ಟ್ ಬಾದರ್ಡ್. ಆನ್ಸರ್ ಬಂತಾ ಮೋರ್ ದೆನ್ ಎನಫ್, ರೈಟ್. ಎಲ್ಲ ಮೆಥಡು ನಂಗೆ ಗೊತ್ತಿರಬೇಕು ಅಂತ ರೂಲ್ ಇಲ್ಲ. ಯಾವುದಾದ್ರೂ ಒಂದು ಕ್ವಶನ್ ಕೊಟ್ಟಿದ್ರೆ ಆ ಕ್ವಶನ್ನ ಯು ಕ್ಯಾನ್ ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ನೋಡಲ್ ಅನಾಲಿಸಿಸ್ ಆರ್ ಮೆಸ್ ಅನಾಲಿಸಿಸ್. ನನಗೆ ಥೆವೆನಿಯನ್ಸ್ ಥಿಯರಮ್ಮೇ ಬೇಕು, ನಾರ್ಟನ್ಸ್ ಥಿಯರಮ್ಮೇ ಬೇಕು, ಎರಡೂ ಬೇಡ. ಆ್ಯಕ್ಚುಲಿ ಥೆವೆನಿಯನ್ಸ್ ಥಿಯರಮ್ ಗೊತ್ತಿದೆಯಾ ಸಾಕು. ಯಾವುದೇ ಕ್ವಶನ್ ಕೊಟ್ಟರೂ ನೀವು ನಾರ್ಟನ್ಸ್ ಥಿಯರಮ್ ಅಪ್ಲಿಕೇಬಲ್ ಮಾಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ಸಾಲ್ವ್ ಯೂಸಿಂಗ್ ಥೆವೆನಿಯನ್ಸ್ ಥಿಯರಮ್. ಆ ಟೆಕ್ನಿಕ್ ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಬಟ್ ಫಾರ್ ಮೇಂಟೆನರ್ಸ್ ಅಷ್ಟು ಡೆಪ್ತಲ್ಲಿ ಹೋಗೋದಿಲ್ಲ. ಸಿಂಪಲ್ ರೆಸಿಸ್ಟರ್ನಲ್ಲೇ ಆಟ ಆಡ್ತಾರೆ. 10 Ohm and 20 Ohm ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಮುಗೀತು, ರೈಟ್. ಅದೇ ರೀತಿ ಇಂಡಕ್ಟರ್ಸ್ ಏನಾದರೂ ಸೀರೀಸ್ ಆಗಿ ಕನೆಕ್ಟ್ ಆದರೆ ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ. ಕೆಪಾಸಿಟರ್ಸ್ ಏನಾದರೂ ಸೀರೀಸ್ ಪ್ಯಾರಲ್ ಆಗಿ ಏನಾದ್ರು ಕನೆಕ್ಟ್ ಆಗಿದ್ರೆ ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ. ದಟ್ ಫೇರ್ ಐಡಿಯಾ ಇಫ್ ಯು ಆರ್ ನೋಯಿಂಗ್ ಮೋರ್ ದೆನ್ ಎನಫ್. ದಟ್ ಫೇರ್ ಐಡಿಯಾ ಇಫ್ ಯು ಆರ್ ನೋಯಿಂಗ್ ಮೋರ್ ದೆನ್ ಎನಫ್. ನೆಕ್ಸ್ಟ್ ಸಿ, ಸಾಮಾನ್ಯ ಜ್ಞಾನ ಅಂತ ಕೇಳಿದರೆ SLC ಗಣಿತ, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಅಂತ ಕೇಳಿದರೆ, ಮೆಕ್ಯಾನಿಕಲ್ ಈಸ್ ಓಕೆ ಸಂವಾಟ್ ಲೈಕ್ ಟ್ರಿಕ್ಕಿ, ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮ್ಗೆ ಸಾಲ್ವ್ ಮಾಡೋಕ್ಕೆ. ಬಟ್ ನೀವೇನಾದರೂ MCQs ಏನಾದರೂ ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಈಸಿ ಫಾರ್ ಯು. ಸೊ ವಾಟ್ ಡು ಯು ಮೀನ್ ಬೈ ಮಷೀನಿಂಗ್? ವೆಲ್ಡಿಂಗ್ ಅಂದರೆ ಏನು, ಗ್ರೈಂಡಿಂಗ್ ಅಂದರೆ ಏನು, ಕಾರ್ಪೆಂಟ್ರಿ ಅಂದರೆ ಏನು, ಒಂದು ಬಿಟ್ ಇರುತ್ತೆ, ಬಿಟ್ಟಲ್ಲಿ ಪಿಚ್ ಅಂದರೆ ಏನು ನೋಡಿ. ಕ್ವಶನ್ಸ್ ಕೇಳಿದ್ದಾರೆ. 10x2.5 ಈ ಥರ ಕ್ವಶನ್ಸ್ ಕೇಳ್ಬಿಟ್ಟು ವಾಟ್ ಈಸ್ ಪಿಚ್ ಅಂತ ಕೇಳ್ತಾರೆ. ಇಲ್ಲ 10x8.5 ಅಂತ ಕೊಟ್ಬಿಟ್ಟು ವಾಟ್ ಈಸ್ ಪಿಚ್ ಅಂತ ಕೇಳ್ತಾರೆ, ರೈಟ್. ನೆಕ್ಸ್ಟ್ ಒಂದು ಡ್ರಿಲ್ ಬಿಟ್ ಅಂತ ತೊಗೊಂಡ್ರೆ ಮುಂದೆ ನಿಮ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಟಿಂಗ್ಸ್ ಬರುತ್ತೆ. ಆ ಕಟಿಂಗ್ಸ್ ಏನು ಬೇಕು ಅಂತ ಹೇಳಿದ್ರೆ, ಲೈಕ್ ನೀವು ಡ್ರಿಲ್ ಮಾಡಿದ ತಕ್ಷಣ ವುಡ್ ಮಟೀರಿಯಲ್ ಅಥವಾ ಮೆಟಲ್ ಶುಡ್ ಕಮ್ ಔಟ್, ರೈಟ್. ಇಟ್ ಈಸ್ ಗೋಯಿಂಗ್ ಟು ಕಮ್ ಔಟ್ ವಿತ್ ದ ಹೆಲ್ಪ್ ಆಫ್ ಫ್ಲೂಟ್. ಆ ಡಿಸೈನ್ನ ನಾವು ಫ್ಲೂಟ್ ಅಂತ ಕರಿತೀರಿ. ಸೊ ಯಾಕೆ ನಾವು ಅದನ್ನು ಕೊಡ್ತೀರಿ ಅಂತ ಹೇಳಿದ್ರೆ, ದ ಮೆಟೀರಿಯಲ್ ವಾಟ್ ವಿ ಆರ್ ಗೋಯಿಂಗ್ ಟು ರಿಮೂವ್, ಯಾವ ಮೆಟೀರಿಯಲ್ನ ನಾವು ರಿಮೂವ್ ಮಾಡೋಕ್ಕಂತಿದ್ರೋ ಅದು ಅದ್ರೊಳಗೆ ಹೋಗಿ ಸೇರ್ಕೊಳ್ಳುತ್ತೆ, ರೈಟ್. ಸೊ ಇನ್ ದ ಪ್ರೋಸೆಸ್ ಆಫ್ ಡಿಗ್ ಮಾಡೋ ಟೈಮಲ್ಲಿ ಏನು ಮಾಡಬೇಕಂತಂದ್ರೆ ಒಂದು ಸ್ವಲ್ಪ ಗ್ಯಾಪ್ ಕೊಡಬೇಕು ಅದಕ್ಕೆ, ಸಚ್ ದಟ್ ದೋಸ್ ಅನ್ವಾಂಟೆಡ್ ಮೆಟೀರಿಯಲ್ಸ್ ವಿಲ್ ಬಿ ಅಕ್ಯುಮುಲೇಟೆಡ್, ರೈಟ್. ನೆಕ್ಸ್ಟ್ ಅದೇ ರೀತಿ ಟರ್ನಿಂಗ್ ಅಂದರೆ ಏನು, ಬೋರಿಂಗ್ ಅಂದರೆ ಏನು, ರೈಟ್. ಟೈಪ್ಸ್ ಆಫ್ ಸ್ಕೇಲ್ ಅಂತಲೂ ಕೇಳಿದರೆ, ರೈಟ್. ಸೊ ವುಡ್ಗೆ ನಾವೇನಾದರೂ ಯೂಸ್ ಮಾಡ್ಬೇಕಂದ್ರೆ ಯಾವ ರೀತಿ ನಾವು ಬಿಟ್ಸ್ ಯೂಸ್ ಮಾಡಬೇಕು, ಐರನ್ ಟೈಪ್ಸ್ ಯಾವುದಿದೆ, ಮತ್ತು ಮೇಂಟೆನೆನ್ಸ್ ಯಾವ ರೀತಿ ಇದೆ, ಕರೆಕ್ಟಿವ್ ಮೇಂಟೆನೆನ್ಸ್, ಪ್ರಿವೆಂಟಿವ್ ಮೇಂಟೆನೆನ್ಸ್ ಅದೆಲ್ಲ ಇದೆಯಲ್ಲ, ಶೆಡ್ಯೂಲ್ ಮೇಂಟೆನೆನ್ಸ್ ಇದೆ. ಇದ್ರ ಮೇಲೇನೂ ಕ್ವಶನ್ಸ್ ಕೇಳಿದ್ದಾರೆ. ಗೋ ಥ್ರೂ ಪ್ರೀವಿಯಸ್ ಇಯರ್ ಪೇಪರ್, ದಟ್ ಈಸ್ 2009 ಪೇಪರ್. ವಿಲ್ ಬಿ ಗೆಟಿಂಗ್ ಅ ಫೇರ್ ಐಡಿಯಾ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಈವನ್ ಇನ್ ಅವರ್ BMRCL ಆಲ್ಸೋ ವಿ ಆರ್ ಡೂಯಿಂಗ್ ಸಮ್ ಸಾರ್ಟ್ ಆಫ್ ಮೇಂಟೆನೆನ್ಸ್. A ಚೆಕ್ ಇದೆ, B ಚೆಕ್ ಇದೆ, C ಚೆಕ್ ಇದೆ, ಆ ಥರ ಎಷ್ಟೊಂದಿದೆ. ಆಡಿಯೋ ನಾಟ್ ಆಡಿಬಲ್. ಓಕೆ, ಈಸ್ ಆಡಿಯೋ ಆಡಿಬಲ್? ಮತ್ತು ಲೇಪಾಕ್ಷರ್ ಏನೋ ಇವಾಗ ಮೆಸೇಜ್ ಮಾಡಿದ್ದಾರೆ 6 ಗಂಟೆಗೆ, ಗುಡ್ ಮಾರ್ನಿಂಗ್ ಸರ್, ಕ್ಲಾಸ್ ಸ್ಟಾರ್ಟೆಡಾ ಅಂತ. ಆಮೇಲೆ ಆಡಿಯೋ ನಾಟ್ ಆಡಿಬಲ್ ಅಂತ ಕೇಳ್ತಾರೆ. ಅಗೇನ್ ಇಫ್ ಆಡಿಯೋ ಇಸ್ ನಾಟ್ ಆಡಿಬಲ್, ಜಸ್ಟ್ ವೆಯ್ಟ್ ಫಾರ್ ಒನ್ ಮಿನಿಟ್, ಜಸ್ಟ್ ವೆಯ್ಟ್ ಫಾರ್ 1 minute, ರೈಟ್. ಮೇ ಬಿ ನಿಮ್ಮ ಕಡೆಯಿಂದ ಇಂಟರ್ನೆಟ್ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನನ್ನ ಕಡೆಯಿಂದ ಇಂಟರ್ನೆಟ್ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಆಯಿತಾ. ಸೊ ಮೇ ಬಿ ಯು ಮೇ ಗೆಟ್ ಡಿಸ್ಟರ್ಬ್, ರೈಟ್. ಪೂರ್ತಿ ಏನು ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ಮಾತ್ರನೇ ಜಸ್ಟ್ ಇಂಟರ್ಫಿಯರ್ ಮಾಡಿ, ಪರವಾಗಿಲ್ಲ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸಿಲೆಬಸ್ ಪ್ಲಾನ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ ಆ್ಯಂಡ್ ಮೇಂಟೆನೆನ್ಸ್, ದಟ್ ಈಸ್ ಸಿಸ್ಟಮ್. ಮೇಂಟೆನೆನ್ಸ್ ಸಿವಿಲ್ ಬಗ್ಗೆ ನಂಗೆ ಏನೂ ಐಡಿಯಾ ಇಲ್ಲ, ದಯವಿಟ್ಟು ನಂಗೇನು ಕಳ್ಕೊಬಿಡಿ. ಫ್ಯೂ ಟಾಪಿಕ್ಸ್ ಆರ್ ಕಾಮನ್ ಫಾರ್ ಬೋತ್ ಸಿಸ್ಟಮ್ ಆ್ಯಂಡ್ ಸಿವಿಲ್. ಸೊ ಸಿಸ್ಟಮ್ ನೀವೇನಾದರೂ ಸಿವಿಲ್ಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದೆ ಅಂತಂದರೆ ಸಿಸ್ಟಮ್ಸ್ ಟಾಪಿಕ್ ನಿಮ್ಗೇನಾದರೂ ಹೆಲ್ಪ್ ಆದರೆ ಯು ಕ್ಯಾನ್ ಲಿಸನ್ ಟು ಥಿಂಗ್ಸ್ ಅಷ್ಟೇ. ನೆಕ್ಸ್ಟ್ BJTs ಓದಿದ್ದೀರಾ, ಎಕ್ಸ್ಟೆನ್ಷನ್ ಈಸ್ ಮಾಸ್ಫೆಟ್. ಸಿ, ಮಾಸ್ಫೆಟ್ ಮೇಲೆ ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ಇದು ಯಾವ ರೀಜನಲ್ಲಿ ಆಪ್ರೇಟ್ ಆಗುತ್ತೆ, ಈ ಥರ ಕ್ವಶನ್ಸ್ ಅಂತೂ ಅವ್ರು ಕೇಳೋದೇನಿಲ್ಲ. ಸಿಲ್ಲಿ ಕ್ವಶನ್ಸ್ ಓನ್ಲಿ ದೇ ವಿಲ್ ಬಿ ಆಸ್ಕಿಂಗ್, ರೈಟ್. ನೆಕ್ಸ್ಟ್ ನಂಬರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಅವ್ರು ಏನಾದರೂ ಕೇಳಿದಾಗೆ ನೀವು ಆನ್ಸರ್ ಮಾಡಲೇಬೇಕು,
You should be in a position to answer, right? Number system. ನಂಬರ್ ಸಿಸ್ಟಮ್ನಲ್ಲಿ ಒನ್ಸ್ ಕಾಂಪ್ಲಿಮೆಂಟು ಟೂಸ್ ಕಾಂಪ್ಲಿಮೆಂಟು ಇಲ್ಲಾಂತೆಲ್ಲ ಒಂದು ಈಕ್ವೇಷನ್ ಕೊಡ್ತಾರೆ, ಅದನ್ನು ರಿಡ್ಯೂಸ್ ಮಾಡೋದು ಗೊತ್ತಿರಬೇಕು. ಬೂಲಿಯನ್ ಆಲ್ಜಿಬ್ರಾ ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಆನ್ಸರ್, ರೈಟ್? ಕಂಪ್ಯೂಟರ್ ಸೈನ್ಸ್ ಯು ಸಿ ವಾಟ್ ಸಾರ್ಟ್ ಆಫ್ ಕ್ವೆಶನ್ಸ್ ದೇ ವಿಲ್ ಬಿ ಆಸ್ಕಿಂಗ್. ನಾವು ದಿನನಿತ್ಯ ನಾವು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಏನು ಮಾಡ್ತೀರಾ ಅಷ್ಟೇ ಕ್ವಶನ್ ಕೇಳೋದು, ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ನಿಮ್ಗೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ MS Excel ಮೇಲೆ ಕ್ವಶನ್ಸ್ ಕೇಳ್ತಾರೆ, ರೈಟ್? MS Excel ಮತ್ತು MS Word ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅವಾಗ ನೀವೇನು ಅನ್ಕೊಂತೀರಾ, ಅಯ್ಯೋ ನಂಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಇಟ್ ಈಸ್ ರಾಂಗ್, ಇಟ್ ಈಸ್ ರಾಂಗ್. ಶಂಭುಲಿಂಗ, ಯು ಆರ್ ಟರ್ನ್ ಆನ್ ದ ಮೈಕ್. ಸಿ ಇನ್ ಕಂಪ್ಯೂಟರ್ ಸೈನ್ಸ್ ನಾವು ಎಕ್ಸೆಲ್ನಲ್ಲಿ ಯಾವುದೇ ಫಾರ್ಮುಲಾ ಯೂಸ್ ಮಾಡ್ಬೇಕಂತಂದರೆ ಈಕ್ವಲ್ಸ್ ಟು ಅಂತ ನಾವು ಯೂಸ್ ಮಾಡ್ತೀರಿ. ಒಂದು ಎಕ್ಸಾಂಪಲ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ, ಸಿ ಸಪೋಸ್ ಒಂದು N ಸೆಲ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ದಿಸ್ ಸೆಲ್ ಈಸ್ ವೇರಿಂಗ್ ಫ್ರಮ್ 2 to 20. ನಾವಿಲ್ಲಿ 21st ಸೆಲ್ನಲ್ಲಿ ನಾವಿಲ್ಲಿ ಸಪೋಸ್ ಸಮ್ ಕಾಂಪೀಟ್ ಮಾಡ್ಬೇಕಂತ ಹೇಳಿದ್ರೆ ಇದ್ರೊಳಗೆ ಏನಂತ ಬರಿತೀನಿ ಅಂತ ಹೇಳಿದ್ರೆ ಈಕ್ವಲ್ಸ್ ಟು ಸಮ್ ಆಫ್ 2, 3, ಅಪ್ ಟು 20 ಅಂತ ಬರೀಬೋದು. ಇಲ್ಲ ಅಂತ ಹೇಳಿದ್ರೆ 2:20 ಎಂಟರ್. ಇದೆಲ್ಲ ಏನು ವ್ಯಾಲ್ಯೂಸ್ ಬರೆದಿದ್ರೋ ಅದನ್ನೆಲ್ಲದನ್ನು ಸಮ್ ಮಾಡಿ ನಿಮ್ಗೆ ಔಟ್ಪುಟ್ ಕೊಡುತ್ತೆ, ರೈಟ್? ಸೊ ಅವ್ರು ಏನು ಕೇಳ್ತಾರೆ ಅಂತಂದರೆ ಯಾವುದೇ ಒಂದು ಫಾರ್ಮುಲಾ ಹಾಕ್ಬೇಕಂತಂದರೆ ವಾಟ್ ಈಸ್ ದ ಪ್ರಿಫಿಕ್ಸ್ ಅಂತ ಕೇಳ್ತಾರೆ. ಈಕ್ವಲ್ಸ್ ಟು ವಾಟ್ ಈಸ್ ದ ಪ್ರಿಫಿಕ್ಸ್ ಯು ಗೋಯಿಂಗ್ ಟು ಯೂಸ್, ಈಕ್ವಲ್ಸ್ ಟು. ನೋಡಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಒನ್ ಮೋರ್ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ. ನಾನು ಇವಾಗ ನೋಡಿ, ಐ ಹ್ಯಾವ್ ಡನ್ ಸಮಥಿಂಗ್, ಐ ಹ್ಯಾವ್ ರಿಟರ್ನ್ ಸಮಥಿಂಗ್ ABCD ಅಂತ ನಾನು ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಂಟರ್ ಅಂತ ಮಾಡಿದ್ದೀನಿ. ಅಗೈನ್ ಐ ಹ್ಯಾವ್ ಡಿಲೀಟೆಡ್ ದಿಸ್ ಒನ್. ನಾನು ಇನ್ ಆರ್ಡರ್ ಟು ರಿಸ್ಟೋರ್ ಇಟ್ ನಾನೇನು ಮಾಡ್ತೀನಿ, Ctrl+Z ಅಂತ ಟೈಪ್ ಮಾಡ್ತೀನಿ. ಅದಲ್ಲದೆ ಇನ್ ಆರ್ಡರ್ ಟು ಓಪನ್ ಅ ಫೈಲ್ Ctrl+O, ಇನ್ ಆರ್ಡರ್ ಟು ಪ್ರಿಂಟ್ ಅ ಫೈಲ್ Ctrl+P, undo Ctrl+Z, Ctrl+X ಫಾರ್ ಕಾಪಿ, Ctrl+C ಫಾರ್ ಕಾಪಿ and Ctrl+X ಫಾರ್ ಕಟ್, Ctrl+V ಫಾರ್ ಪೇಸ್ಟ್, ರೈಟ್? Ctrl+B ಫಾರ್ ಬೋಲ್ಡ್, Ctrl+I ಫಾರ್ ಇಟಾಲಿಕ್, U ಫಾರ್ ಅಂಡರ್ಲೈನ್. ಸೊ ಈ ಥರ ಒಂದು ಸ್ವಲ್ಪ ಟರ್ಮ್ಸ್ ಇದೆ, ರೈಟ್? Ctrl+S ಫಾರ್ ಸೇವ್. ಸೊ ಈ ಶಾರ್ಟ್ಕಟ್ಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಯು ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್. ನಿಮ್ಗೆ ಶಾರ್ಟ್ಕಟ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೀವೇನಾದರೂ ಯಾವಾಗಾದರೂ ಒಂದು ಡಾಕ್ಯುಮೆಂಟ್ ಏನಾದರೂ ಟೈಪ್ ಮಾಡಿದರೆ ಆವಾಗ ನೀವು ಈ ಎಲ್ಲದನ್ನು ನೀವು ಯೂಸ್ ಮಾಡ್ಕೊಳ್ತೀರಾ, ರೈಟ್? ಒಂದು ಸ್ವಲ್ಪ ಜನ ಇದ್ದಾರೆ ಹೆಂಗೆ ಅಂತ ಹೇಳಿದ್ರೆ, ಸಪೋಸ್ ಒಂದು 10 ಲೈನ್ ಬರ್ತಿರ್ತೀನಿ, ಒಂದು 10 ಲೈನ್ ನಾನು ಟೈಪ್ ಮಾಡಿರ್ತೀನಿ. ನಂಗೆ 10 ಲೈನು ಬೇಡ, ನಾನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಕರ್ಸರ್ ಇಲ್ಲಿರುತ್ತಲ್ಲ, ಇಲ್ಲಿಂದನೇ ಬ್ಯಾಕ್ ಸ್ಪೇಸ್ ತೊಗೊಂಡೋಗ್ತಾರೆ, ಲೈಕ್ ಬ್ಯಾಕ್ ಸ್ಪೇಸ್ ತೊಗೊಂಡೋಗ್ತಾ ಇರ್ತಾರೆ. ದಟ್ ಮೀನ್ಸ್ ವಾಟ್ ಯು ಆರ್ ಕಿಲ್ಲಿಂಗ್ ದ ಟೈಮ್. ಸ್ಟ್ರೈಟ್ ಅವೇ ವಾಟ್ ಯು ಹ್ಯಾವ್ ಟು ಡೂ ಇಸ್ ಕರ್ಸರ್ ಇಲ್ಲಿಂದ ಇಲ್ಲಿಗೆ ಸೆಲೆಕ್ಟ್ ಮಾಡಿ, ಪ್ರೆಸ್ ಡಿಲೀಟ್, ಗಾನ್. ಸೊ ಡೈಲಿ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ಥರ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ಬೋದು, ರೈಟ್? ಸ್ವಲ್ಪ ವರ್ಡ್ಸ್ ಮಾತ್ರ ಅಂಡರ್ಲೈನ್ ಮಾಡಬೇಕು. ಸೇ ಇಲ್ಲಿಂದ ಇಷ್ಟುದ್ದ ಏನೋ ಒಂದು ಬರೆದಿರ್ತೀನಿ, ರೈಟ್? ಪರ್ಟಿಕ್ಯುಲರ್ ಒಂದು 3-4 ವರ್ಡ್ ಮಾತ್ರ ಅಂಡರ್ಲೈನ್ ಮಾಡಬೇಕು. ಯೂಶಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಸೆಲೆಕ್ಟ್ ಮಾಡ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ಓಮ್ ಐಕಾನಲ್ಲಿ ನಿಮಗೆ ಒಂದು U ಅಂತ ಹೇಳ್ಬಿಟ್ಟು ಬರುತ್ತೆ ಅಂಡರ್ಲೈನ್ಗೆ, ಅದನ್ನು ಕ್ಲಿಕ್ ಮಾಡ್ತಾರೆ. ಅದ್ರ ಬದಲು ನೀವೇನು ಮಾಡಿ ಅಂತಂದರೆ ಜಸ್ಟ್ ಸೆಲೆಕ್ಟ್ ಪ್ಲಸ್ Ctrl+U, ಅಂಡರ್ಲೈನ್ ಆಗಿಬಿಡುತ್ತೆ, ರೈಟ್? ನೆಕ್ಸ್ಟ್ ಸೇ ಸಪೋಸ್ ದ ಕರ್ಸರ್ ಈಸ್ ಓವರ್ ಇಯರ್. ನಿಮ್ಮ ಮೌಸ್ ಸ್ಕ್ರೀನ್ ಇಲ್ಲೆಲ್ಲೋ ಇರುತ್ತೆ. ಯುವರ್ ಮೌಸ್ ಈಸ್ ಸಮ್ವೇರ್ ಓವರ್ ಇಯರ್. ನೀವೇನು ಮಾಡ್ತೀರಾ, ಮೌಸ್ನ ಇಲ್ಲಿಂದ ಇಲ್ಲಿಗೆ ತೊಗೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ತೀರಾ. ನೋ ನೀಡ್ ಟು ಯೂಸ್. ನೀವು ಕೀಬೋರ್ಡ್ನಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕೀಬೋರ್ಡ್ನಲ್ಲಿ 1 by 1 ಬಿಟ್ಟು ನೀವೇನಾದ್ರು ಶಿಫ್ಟ್ ಮಾಡ್ಬೇಕಂತಂದ್ರೆ ಲೆಫ್ಟ್ ಅಥವಾ ರೈಟ್ ಆರೋಸ್ ಯೂಸ್ ಮಾಡ್ತೀರಾ. ವರ್ಡ್ ಸ್ಕಿಪ್ ಮಾಡ್ಬೇಕಂತಂದ್ರೆ ಶಿಫ್ಟ್ ಯೂಸ್ ಮಾಡ್ಕೊಂಡು ಲೆಫ್ಟ್ ಐಕಾನ್ ಅಥವಾ ರೈಟ್ ಐಕಾನ್ ಪ್ಲೇಸ್ ಮಾಡ್ತೀರಾ, ರೈಟ್? See, again, many persons are trying to call me. Absolutely no use. I will not be receiving any of your calls, right? Inform to your friends also. ನಾಳೆ ಕ್ಲಾಸ್ ಇದೆ ಅಂತ ಹೇಳಿದ್ರೆ ನಾನು ಪ್ರಾಪರಾಗಿ ಎನ್ರೋಲ್ ಆಗಿದ್ದೀನೋ ಇಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಅ ಸ್ಟೂಡೆಂಟ್ ಶುಡ್ ಹ್ಯಾವ್ ದ ಬೇಸಿಕ್ ಸ್ಕಿಲ್ಸ್, ರೈಟ್? ಸೊ ಇವಾಗೇ ನಿಮಗೆ ರಫ್ ಐಡಿಯಾ ಸಿಕ್ಕಿದೆ ಅನಿಸುತ್ತೆ. ಇನ್ ದ ಕೇಸ್ ಆಫ್ ಕಂಪ್ಯೂಟರ್ ಸೈನ್ಸ್ MS Excel ಮೇಲೆ ಕ್ವೆಶನ್ಸ್ ಕೇಳ್ತಾರೆ, MS Word ಮೇಲೆ ಕ್ವೆಶನ್ಸ್ ಕೇಳ್ತಾರೆ, ಮತ್ತು ಜನರಲ್ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಅಂದರೆ ಏನು, ಮೆಮೊರಿಗೆ ನಾವು ಯಾವುದನ್ನು ಯೂಸ್ ಮಾಡ್ತೀರಿ, ಪ್ರೈಮರಿ ಮೆಮೊರಿಗೆ ಯಾವ್ದು ಯೂಸ್ ಮಾಡ್ತೀರಿ, ಸೆಕೆಂಡ್ರಿ ಮೆಮೊರಿಗೆ ಯಾವ್ದು ಯೂಸ್ ಮಾಡ್ತೀರಿ. ಇನ್ ಆರ್ಡರ್ ಟು ಕಂಪ್ಯೂಟ್ ದಿಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ CPU. ಅಕ್ರೋನಿಮ್ ಏನು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ರೈಟ್? ಸೊ
ಈ ಥರ ಕ್ವಶನ್ಸ್ ಕೇಳ್ತಾರೆ ಇನ್ ದ ಕೇಸ್ ಆಫ್ ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್ ಫಾರ್ JE ಆ್ಯಂಡ್ ಫಾರ್ SC ನೀವು ಪ್ರೋಗ್ರಾಮಿಂಗ್ ಕಲ್ತ್ಕೊಂಡಿದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಯು ಆರ್ ಆನ್ ದ ಸೇಫೆಸ್ಟ್ ಝೋನ್ ಅಂತ ಅರ್ಥ, ರೈಟ್? ಯು ಆರ್ ಆನ್ ದ ಸೇಫೆಸ್ಟ್ ಝೋನ್. ಚೆನ್ನಪ್ಪ ಅವರೇ ಲೇಟಾಗಿ ಜಾಯ್ನ್ ಆಗಿದ್ರಿ. ನಿನ್ನೆ ನೀವು ಕ್ಲಾಸ್ ಜಾಯ್ನ್ ಆಗಿದ್ರಿ ಅಂತ ಗೊತ್ತಿದೆ, ಬಟ್ ದೆನ್ ಆಲ್ಸೋ ಯು ಆರ್ ಟ್ರೈಂಗ್ ಟು ಜಾಯ್ನ್ ಇನ್ ಅ ಲೇಟ್ ಮ್ಯಾನ್ ಶೋ. ಓಕೆ, ನಾಟ್ ಅ ಪ್ರಾಬ್ಲಮ್, ಇಟ್ಸ್ ಅಪ್ ಟು ಯು, ರೈಟ್? ನೆಕ್ಸ್ಟ್ ಅರ್ಥಮೆಟಿಕ್ ಆಯಿತು, ಆಲ್ಜಿಬ್ರಾ ಆಯಿತು. ಜಾಮಿಟ್ರಿನಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ. ಜಾಮಿಟ್ರಿನಲ್ಲಿ ನಿಮಗೆ ಆ್ಯಂಗಲ್ಲು ಮತ್ತು ಡೈಮೆನ್ಷನ್, ಇಫ್ ಯು ಆರ್ ನೋಯಿಂಗ್ ಯು ಕ್ಯಾನ್ ಸಾಲ್ವ್ ಎನಿ ಗಿವನ್ ಪ್ರಾಬ್ಲಮ್. ಯು ಕ್ಯಾನ್ ಸಾಲ್ವ್ ಎನಿ ಗಿವನ್ ಪ್ರಾಬ್ಲಮ್. ಒಂದು ಎಕ್ಸಾಂಪಲ್ ನೋಡಿ, ಈ ರೀತಿ ಒಂದು ಪ್ಲಾಟ್ ಇದೆ ಅಂತೆ. ಅವ್ರೇನು ಮಾಡ್ತಾರೆ, ಇಲ್ಲಿ ಒಂದು ಇದಕ್ಕೆ ಒಂದು ಪಾಯಿಂಟ್ಗೆ ಹಸುನ ಕಟ್ಟಾಕ್ತಾರೆ. ಈ ರೋಪ್ದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ, ಸೇ ಸಪೋಸ್ 5 meters ಡಿಸ್ಟೆನ್ಸ್ ಇರುತ್ತೆ. ದ ಡೈಮೆನ್ಷನ್ ಈಸ್ 5x10 ಅಂತ ತಿಳ್ಕೊಳ್ಳಿ, ರೈಟ್? ಇಲ್ಲ ಅಂತ ಹೇಳಿದ್ರೆ 5x5 ಅಂತಾನೆ ತಿಳ್ಕೊಳ್ಳಿ, ರೈಟ್? ಇಲ್ಲೆಲ್ಲ ಹುಲ್ಲಿರುತ್ತಂತೆ, ಹಸು ಒಂದೇ ದಿನದಲ್ಲಿ ತಿಂದಾಕುತ್ತೆ ಇಷ್ಟು ಹುಲ್ಲು. ಆಪ್ಟಿಟ್ಯೂಡ್ ಕ್ವಶನ್ಸ್ ಕೇಳಬೇಕಂತ ಹೇಳಿದಾಗ ಲಾಜಿಕ್ ಬಗ್ಗೆ ಮಾತಾಡಬಾರ್ದು. ವೈ ಕಟಪ್ಪ ಕಿಲ್ಡ್ ಬಾಹುಬಲಿ, ಅದು ನಮ್ಗೆ ಬೇಡ, ಅದು ಇವಾಗ, ರೈಟ್? ಸೊ ದಿಸ್ ಎಂಟೈರ್ ಪಾರ್ಟ್ ಇಟ್ ಈಸ್ ಗೋಯಿಂಗ್ ಟು ಈಟ್ ಆಫ್, ರೈಟ್? ಇದಿಷ್ಟು ಹಸು ತಿನ್ನಾಕುತ್ತೆ. ಇದಿಷ್ಟು ತಿನ್ನಾಕುತ್ತೆ ಅಂದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಏರಿಯಾ ಇಟ್ ಈಸ್ ಗೋಯಿಂಗ್ ಟು ಈಟ್? ಡೋಂಟ್ ಟೆಲ್ ಇಟ್ ಈಸ್ ಹಾಫ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಈ ಥರ ಇರಬೇಕು. ಬಟ್ ಸಿನ್ಸ್ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಅ ರೇಡಿಯಸ್ ಕಾನ್ಸೆಪ್ಟ್, ಆ ರೇಡಿಯಸ್ ಕಾನ್ಸೆಪ್ಟ್ನಲ್ಲಿ ಜಾಸ್ತಿನೇ ಕವರ್ ಆಗುತ್ತೆ. ಇಟ್ ಈಸ್ ಸಮಥಿಂಗ್ ಲೈಕ್ ಸೊ ದಿಸ್ ಡಿಸ್ಟೆನ್ಸ್ ಈಸ್ 5. ಹಾಗಾದರೆ ಹಸು ಎಷ್ಟು ಹುಲ್ಲನ್ನ ತಿಂದಿದೆ ಅಂದರೆ ಗ್ರೇಸ್ಡ್ ಅಂತ ಅರ್ಥ. ಸೊ ಈ ಥರ ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡೋದು? ವೆರಿ ಮಚ್ ಈಸಿ. ಟೋಟಲ್ ಏರಿಯಾ ಆಫ್ ದ ಗ್ರಾಸ್ ಎಷ್ಟಿತ್ತು ಅಂತ ಹೇಳಿದ್ರೆ, ಸಿನ್ಸ್ ಇಟ್ ಈಸ್ ಎ ಸ್ಕ್ವಯರ್, 5x5 ಇಸ್ ದ ಏರಿಯಾ. ಎಷ್ಟು? 25. ಸಪೋಸ್ ಏನಾದರೂ ಸೆಂಟಿಮೀಟರ್ಸ್ನಲ್ಲಿ ಕೊಟ್ಟಿದೆ, ಸೆಂಟಿಮೀಟರ್ಸ್ ಅಂತ ಬರೀರಿ, ಇಲ್ಲ ಅಂತಂದರೆ ಮೀಟರ್ ಅಂತಂದರೆ ಮೀಟರ್ ಸ್ಕ್ವೇರ್ ಅಂತ ಬರೀರಿ. ನೆಕ್ಸ್ಟ್ ಇದರಲ್ಲಿ 5 ಅನ್ನೋದು ರೇಡಿಯಸ್, ಮತ್ತು ನಿಮ್ಗೆ ಏನಂತಿದೆ, ಇದು ಅರ್ಧ ಸರ್ಕಲ್ ಅಲ್ಲ, ಅರ್ಧದಲ್ಲಿ ತಿರ್ಗಾ ಅರ್ಧ ಅಂದರೆ ಕ್ವಾರ್ಟರ್ ಸರ್ಕಲ್, ರೈಟ್? ಕಾಲು ಭಾಗ. ಸೊ ಇಟ್ ಈಸ್ ಪೈ ಇಂಟು ರೇಡಿಯಸ್ ಈಸ್ 5² ಡಿವೈಡೆಡ್ ಬೈ 4. ಸೊ ಇದೇನಿದು? ಹುಲ್ ತಿಂದಿರೋದು ಅಂದ್ರೇನು? ಗ್ರೇಸ್ಡ್. ಇದು ಟೋಟಲ್. ಅವ್ರೇನಂತ ಕ್ವಶನ್ ಕೇಳ್ಬೋದು ಅಂತಂದರೆ, ಎಷ್ಟು ಪಾರ್ಟ್ ಆಫ್ ದ ಏರಿಯಾದಲ್ಲಿ ಹುಲ್ಲದು ಹಸು ತಿಂದಿದೆ ಅಂತ. ಇಲ್ಲ ಅಂತ ಹೇಳಿದ್ರೆ ವಿಚ್ ಒನ್ ಈಸ್ ನಾಟ್ ಈಟನ್. ಇನ್ನು ಎಷ್ಟು ತಿಂದಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ 25 ಮೈನಸ್ ಪೈ ಇಂಟು 25 ಡಿವೈಡೆಡ್ ಬೈ 4. ಸೊ ಈ ಥರ ಕ್ವಶನ್ಸನ್ನು ಕೇಳ್ತಾರೆ, ರೈಟ್? ಸೊ ಇಫ್ ದೇ ಆರ್ ಆಸ್ಕಿಂಗ್ ದಿಸ್ ಸಾರ್ಟ್ ಆಫ್ ಸಿಲ್ಲಿ ಕ್ವಶನ್ಸ್, ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಆನ್ಸರ್, ರೈಟ್? ಮತ್ತು ಪ್ಯಾರಲೋಗ್ರಾಮ್ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಪ್ಯಾರಲೋಗ್ರಾಮ್ ಕ್ವಶನ್ಸ್ ಕೇಳ್ಬಿಟ್ಟು ಸೊ ಇದನ್ನು ಆಲ್ಟಿಟ್ಯೂಡ್ ಅಂತ ಕರೀತಾರೆ, ಇದನ್ನು ಎಕ್ಸ್ ಅಂತ ಕರೀತಾರೆ. ಸೇ ಸಪೋಸ್ ಎಕ್ಸ್ ಆ್ಯಂಡ್ ವೈ ಬೋತ್ ಆರ್ ಗಿವನ್, ದೇ ವಿಲ್ ಬಿ ಆಸ್ಕಿಂಗ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಝೆಡ್. ಆರ್ ಇಫ್ ದೇ ಆರ್ ಗಿವಿಂಗ್ ದ ವ್ಯಾಲ್ಯೂ ಆಫ್ ಡಬ್ಲ್ಯೂ ಆ್ಯಂಡ್ ವೈ, ದೇ ಮೇ ಆಸ್ಕ್ ಯು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಝೆಡ್. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ಇನ್ನೊಂದು ಥರ ಪ್ರಾಬ್ಲಮ್ ಕೇಳಿದರೆ, ಸಿಂಪಲ್ ಪ್ರಾಬ್ಲಮ್ಸ್. ಸೈನ್ ಥೀಟಾ ಈಕ್ವಲ್ಸ್ 3/5 ಅಂತ ಕೇಳಿದ್ದಾರೆ. sin theta equals to 3/5. Okay, well and good. What is the value of cos theta? No need to solve. Directly you say 4/5. ಹೆಂಗೆ ಅಂತ ಹೇಳಿದ್ರೆ, ನಾನು ಕ್ವಶನ್ ನೋಡಿದ್ದೀನಿ ಅಂತಲ್ಲ, ಐ ಕ್ಯಾನ್ ಏಬಲ್ ಟು ರಿಲೇಟ್ ಸೋ ಈಸಿಲಿ. ದಿಸ್ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ 90 ಡಿಗ್ರಿ ರೈಟ್ ಆ್ಯಂಗಲ್ ಇರಬೇಕು. ಸೊ ಇದನ್ನು ನಾನು ಥೀಟಾ ಅಂತ ತೊಗೊತೀನಿ. ಹೈಯೆಸ್ಟ್ ಸೈಡ್ ಇರೋದು ಯಾವುದು? ಹೈಪೋಟೆನ್ಯೂಸ್ 5. ಸೊ ದಿಸ್ ಇಸ್ 3. ಹಾಗಾದರೆ 5² - 3² ವಿಚ್ ಇಸ್ ಈಕ್ವಲ್ಸ್ ಟು 4². ಹಾಗಾದರೆ ಇದು 4. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ಬೋದು. ಸ್ಟ್ರೈಟ್ ಅವೇ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಸಮಥಿಂಗ್ ಲೈಕ್ ದಿಸ್. This is all about the syllabus overview of station controller or the train operator and maintenance system. 2 ನಿಮಿಷ ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನೀವು ದಯವಿಟ್ಟು ಕೇಳಿ. Turn on the mic and then you ask. Anyone? Any doubts?
ಸಿ ಅಗೇನ್ ನಾನು ಇಷ್ಟೊತ್ತು ಹೇಳಿದ್ದೀನಿ ಅಂತ ಹೇಳಿದ್ರೆ ಯು ಟು ಮೇಕ್ ಯೂಸ್ ಆಫ್ ಅ ರನ್ನಿಂಗ್ ನೋಟ್ಸ್. ಇದನ್ನೆಲ್ಲ ಎಷ್ಟಾದರೂ ಸ್ಪೂಟ್ ಫಿನ್ ಕೇಳಕ್ಕೆ ಹೋಗ್ಬೇಡಿ ಶಂಭುಲಿಂಗ ಅವರೇ. ಕರೆಕ್ಟಾ? ಆಲ್ರೆಡಿ ನಾನು ಹೇಳಿದ್ದೀನಿ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಅ ರನ್ನಿಂಗ್ ನೋಟ್ಸ್. 5 ರಿಂದ 6 ವರ್ಷ ಪ್ರೀವಿಯಸ್ ಇಯರ್ ಪೇಪರ್ ತಗೊಳ್ಳಿ, ನೀವು ಒಂದು ಅನಲೈಸ್ ಮಾಡಿ, ಓಕೆ ಈ ಥರ ಕ್ವಶನ್ಸ್ ಕೇಳಿದರೆ ಓಕೆ ನಾಟ್ ಎ ಪ್ರಾಬ್ಲಮ್. ಇಲ್ಲ ನಿಮ್ಗೇನಾದ್ರು ಬರ್ದು ಏನಾದ್ರು ಕಳ್ಸ್ಬೇಕಂತಂದ್ರೆ ಬರ್ದು ಕಳಿಸ್ತೀನಿ ಅಷ್ಟೇ. ಹ್ಞೂ ಹಾಂ, ನಾನು ನೈಟ್ ಕಳಿಸಿದ್ದೀನಲ್ಲ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಓದ್ಕೊಂಬನ್ನಿ ಅಂತ. ಟೆಸ್ಟ್ ಮಾಡೋಣ ನಿಮ್ಮ ಸ್ಕಿಲ್ಸ್ನ. ಹ್ಞೂ ಅದರ್ಸ್ ಎನಿ ಡೌಟ್ಸ್? ಅದರ್ಸ್ ಅದರ್ಸ್ ರೆಸ್ಪಾಂಡ್, ಬೇಗ ಬೇಗ ರೆಸ್ಪಾಂಡ್ ಮಾಡಬೇಕು. ನೋ ಡೌಟ್. ಓಕೆ, ಲೆಟ್ ಮೀ ಸ್ಟಾರ್ಟ್ ವಿತ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸಿ ಇನ್ ಆರ್ಡರ್ ಟು ಸ್ಟಡಿ ದಿಸ್ ಟಾಪಿಕ್ ದೇರ್ ಇಸ್ ನೋ ಪ್ರಿಸ್ಕ್ರೈಬ್ಡ್ ಆಥರ್. ಯಾವುದಾದ್ರೂ ಬುಕ್ ನೀವು ಓದಿ, ಬಟ್ ಆ ಬುಕ್ನಲ್ಲಿ ನೀಟಾಗಿ ಓದಿ ಅಷ್ಟೇ. ಯಾವುದಾದ್ರೂ ಬುಕ್ ಓದಿ. ನಾನು ಯಾವುದೇ ಕಾರಣಕ್ಕೂ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಇದೇ ಟೆಕ್ಸ್ಟ್ ಬುಕ್ ಓದಬೇಕು, ಅದೇ ಟೆಕ್ಸ್ಟ್ ಬುಕ್ ಓದಬೇಕು ಇಲ್ಲ. ಯಾವುದೇ ಟೆಕ್ಸ್ಟ್ ಬುಕ್ ಓದಿ ಫುಲ್ಲಾಗಿ ಓದಿ ಅಷ್ಟೇ. ಮತ್ತು ಎರಡೆರಡು ಟೆಕ್ಸ್ಟ್ ಬುಕ್ಕು, ಮೂರು ಟೆಕ್ಸ್ಟ್ ಬುಕ್ಕು ಅಟ್ ಎ ಟೈಮ್ ಓದೋಕೆ ಹೋಗ್ಬೇಡಿ. ಫಸ್ಟ್ ಸಪೋಸ್ ಒನ್ ಟೆಕ್ಸ್ಟ್ ಬುಕ್ ಏನಾದ್ರು ನೀವೇನಾದ್ರು ಫಿನಿಶ್ ಮಾಡಿ ಓದಿದಾಗಿದೆ ಅಂತ ಹೇಳಿದ್ರೆ ಅವಾಗ ಮಾತ್ರ ನೀವು ಎರಡನೇ ಟೆಕ್ಸ್ಟ್ ಬುಕ್ ಜಂಪ್ ಮಾಡಿ. ರೈಟ್? ಅರುಣ್ ಕುಮಾರ್, ಯು ಆರ್ ರೇಸ್ ಹ್ಯಾಂಡ್. ಎನಿ ಕ್ವೆರಿ? ಹೇಳಿ. ಕೇಳ್ತಾರೆ 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 ಓಕೆ, ಕೇಳ್ತಾರೆ ಅದನ್ನು. ಸಿ ರೇಡಿಯೇಷನ್ ಪ್ಯಾಟ್ರನ್ ಇನ್ ದ ರೆಡಾರ್ ಆ್ಯಂಟಿನಾ ಅಂತ ಕೇಳಿದ್ದಾರೆ, ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಅವಾಗ ಆ ಥರ ಕೇಳಿದಾಗೆ ತುಂಬ ಕಷ್ಟ ಆಗ್ಬಿಡುತ್ತಲ್ಲ. ರೆಡಾರ್ ಏನಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಅದರಲ್ಲಿ ಬ್ಲೈಂಡ್ ಸ್ಪೀಡ್ ಅಂತ ಹೇಳ್ಬಿಟ್ಟು ಒಂದು 2-3 ಟರ್ಮ್ ಬರುತ್ತೆ. ಬ್ಲೈಂಡ್ ಸ್ಪೀಡು ಮತ್ತು ಇನ್ನೊಂದು ಕ್ಲಟರ್ಸ್ ಅಂದರೆ ಮತ್ತು ಇನ್ನೊಂದು 2-3 ಟರ್ಮ್ಸ್, ಟೆಕ್ನಿಕಲ್ ಟರ್ಮ್ಸ್ ಬರುತ್ತೆ. ಹಂಗಂದ್ರೆ ಏನು ಅಂತ ಗೊತ್ತಿರಬೇಕು, ಎಸ್ಪೆಷಲಿ ಫಾರ್ SCTO. ರೈಟ್? ಅದಕ್ಕೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, SCTO ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಟ್ರೈ ಟು ಸಾಲ್ವ್ ದಿಸ್ ಜೂನಿಯರ್ ಇಂಜಿನಿಯರ್ ಪೇಪರ್ ಆಲ್ಸೋ. ರೈಟ್? ಜೂನಿಯರ್ ಇಂಜಿನಿಯರ್ ಸಿಸ್ಟಮ್ಸ್ ಪೇಪರ್ನು ನೀವು ಸಾಲ್ವ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಯು ಬೋತ್ ಆರ್ ಆನ್ ದ ಸೇಮ್ ಲೆವೆಲ್. ನಿಮ್ಮನ್ನ ಡಿಸ್ಟಿಂಗ್ವಿಷ್ ಮಾಡೋದಿಲ್ಲ. SCTO ಅದು ನಿಮಗೆ ಟ್ರೈನ್ ಆಪರೇಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಲೋವರ್ ಕ್ಯಾಡರ್, ಬಟ್ ನಿಮಗೆ ಒಂದು 3 or 4 ಇಯರ್ಸ್ ಆದಮೇಲೆ ನಿಮಗೆ SC ಸ್ಟೇಷನ್ ಕಂಟ್ರೋಲರ್ ರೆಕ್ರೂಟ್ ಮಾಡ್ಬೋದು. ಇಲ್ಲ ಅಂತೇಳಿ ಫಸ್ಟೇ ನಿಮಗೆ SC ಆಗೂ ತಗೋಬೋದು, ಚಾನ್ಸಸ್ ಈಸ್ ದೇರ್. ಬಟ್ ನೀವೇನಾದರೂ SC ಆಗಿದ್ರೆ, ಇನ್ನೊಬ್ರು ಏನಾದ್ರು ಜೂನಿಯರ್ ಇಂಜಿನಿಯರ್ ಆಗಿದ್ರೆ ಯು ಬೋತ್ ಆರ್ ಆನ್ ದ ಸೇಮ್ ಲೆವೆಲ್. ನಿಮಗೆ ನೀವು ಅವ್ರು ದೊಡ್ಡವರು ಇವ್ರು ಚಿಕ್ಕವರು, ಯುವರ್ SCO ವಿಲ್ ಬಿ ಆನ್ ದ ಆಪರೇಷನ್ ಲೆವೆಲ್, JE ವಿಲ್ ಬಿ ಆನ್ ದ ಮೇಂಟೈನರ್ ಲೆವೆಲ್ ಅಷ್ಟೇ. ನೀವು ಟ್ರೈನ್ನ ಕಂಟ್ರೋಲ್ ಮಾಡ್ತೀರಾ, ಅವ್ರೇನು ಮಾಡ್ತಾರೆ, ಟ್ರೈನಲ್ಲಿ ಏನು ಪ್ರಾಬ್ಲಮ್ ಆಗಿರ್ತಾರೆ ಇವ್ರು ಜೂನಿಯರ್ ಇಂಜಿನಿಯರ್ ನೋಡ್ಕೊತಾರೆ ಅಷ್ಟೇ. ಪ್ರಭು ದೊಡ್ಡಮನಿ, ಯುವರ್ ರೇಸ್ ಹ್ಯಾಂಡ್. ಎನಿ ಕ್ವೆರಿ? ಹಾಂ, ಕವರ್ ಮಾಡ್ತೀನಿ ಅದು ಟ್ರಾನ್ಸ್ಮಿಷನ್ ಲೈನ್ ಮೇಲೆ. ರೈಟ್? ಒಂದು ಕ್ವಶನ್ ಕೇಳಿದ್ದಾರೆ ಆ್ಯಕ್ಚುಲಿ, VSWR ವೋಲ್ಟೇಜ್ ಸ್ಟ್ಯಾಂಡಿಂಗ್ ವೇವ್ ರೇಷಿಯೋ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಕೇಳಿದ್ದಾರೆ. ರೈಟ್? ಡೋಂಟ್ ವರಿ, ಅದಕ್ಕೆ ನಾನು ಬಂದಾಗ ನಾನು ಕವರ್ ಮಾಡ್ತೀನಿ ಆದಷ್ಟು. ಓಕೆನಾ? ನೆಕ್ಸ್ಟ್, ನಂಬರ್ ಸಿಸ್ಟಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೋಡಿ, ಕಾಂಬಿನೇಷನ್ ಸರ್ಕ್ಯೂಟ್ಸ್ ಮತ್ತು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ನಾನು ಎಲ್ಲದನ್ನು ಬರೆಯೋಕೆ ಹೋಗಲ್ಲ, ದಯವಿಟ್ಟು ನೀವು ಬರ್ಕೋಬೇಕು. ನಾನು ಎಂಟೈರ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನ ನಾನು ಹೇಗೆ ಕ್ಲಾಸಿಫೈ ಮಾಡ್ಬೋದು, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂತ ತಗೋತೀನಿ, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ತಗೋಬೋದು. ರೈಟ್? ಅಗೇನ್ ಯು ಸಿ ದ ಹಿಂಟ್ಸ್. ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಮೇಲೆ ಕಡಿಮೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ವಿ ಶುಡ್ ಅನಲೈಸ್ ದ ಪೇಪರ್. ಹಂಗಂದ್ರೆ ಏನು, ನಾವು ಜಾಸ್ತಿ ಯಾವುದಕ್ಕೆ ಫೋಕಸ್ ಮಾಡಬೇಕು, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ರೈಟ್? ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸಲ್ಲಿ ಮ್ಯಾಕ್ಸಿಮಮ್ ಏನಂತ ಕೇಳಿದ್ದಾರೆ, ಫ್ಲಿಪ್ ಫ್ಲಾಪ್ ಕನ್ವರ್ಷನ್ಸ್ ಮಾತ್ರನೇ ಕೇಳಿದ್ದಾರೆ. ಅಂದರೆ ಸಪೋಸ್ ಗಿವನ್ JK ಫ್ಲಿಪ್ ಫ್ಲಾಪ್, ನಾನೇನಾದರೂ D ಫ್ಲಿಪ್ ಫ್ಲಾಪ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಒಂದು ಇನ್ವರ್ಟರ್ ಪ್ಲೇಸ್ ಮಾಡಿ. T ಫ್ಲಿಪ್ ಫ್ಲಾಪ್ ಅಂದ್ರೆ ಡೈರೆಕ್ಟ್ ಒಂದು ವೈರ್ ಶಾರ್ಟ್ ಮಾಡಿ. ನೋಡಿ, ಬೇಸಿಕ್ ಕ್ವಶನ್ಸ್ ಕೇಳಿದ್ದಾರೆ. ಅದೇ ನೀವೇನಾದರೂ ಇಂಜಿನಿಯರಿಂಗ್ ಏನಾದರೂ ಓದ್ಬಿಟ್ಟು ಈ ಥರ ಕ್ವಶನ್ಸ್ ನೀವೇನಾದ್ರು ಅಟೆಂಡ್ ಮಾಡಿದ್ರೆ ಬ್ಲೈಂಡ್ಲಿ ವಿಲ್ ಅಪ್ ದಿ ಆನ್ಸರ್, ಬ್ಲೈಂಡ್ಲಿ ವಿಲ್ ಕಮ್ ಅಪ್ ವಿತ್ ಆನ್ಸರ್. ರೈಟ್? ಅದೇ ನೀವೇನಾದರೂ IT ಇದ್ಕೊಂಡು ಈ ಥರ ಕ್ವಶನ್ಸ್ ಏನಾದರೂ ಸಾಲ್ವ್ ಮಾಡ್ಬೇಕಂತಂದರೆ ನಿಮ್ಗೆ ಒಂದು ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು. ಬೈ ಪ್ರಾಕ್ಟೀಸ್ ಇಲ್ಲ. ರೈಟ್? ಇವ್ರಿಗೆ ಒಂದು 5 to 6 years ಆಫ್ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ನೀವು 5 to 6 months ಎಕ್ಸ್ಪೀರಿಯನ್ಸು ಇರೋದಿಲ್ಲ. ನೆಕ್ಸ್ಟ್, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂದರೆ ಏನು, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂದರೆ ಏನು, ಅದಕ್ಕಿಂತ ಮುಂಚೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಏನು. ಸಿ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಂದರೆ ಏನು, ಪ್ರತಿಯೊಂದು ವೋಲ್ಟೇಜ್ ಲೆವೆಲ್ಸ್ ಅಥವಾ ಕರೆಂಟ್ ಲೆವೆಲ್ಸ್ನ ನಾನು ತೊಗೊತೀನಿ. ಅಂದರೆ ಏನು, 0 to 10 volts ಪ್ರತಿಯೊಂದು ವ್ಯಾಲ್ಯೂ ನಂಗೆ ಇಂಪಾರ್ಟೆಂಟ್. ನನಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಸೇ ಹೈ ಆರ್ ಲೋ ಅಷ್ಟೇ, ಸೇ ಎಸ್ ಆರ್ ನೋ.
ರೈಟ್. ಫಿಲ್ ಇನ್ ದ ಬ್ಲಾಂಕ್ಸ್ ಥರ ಇರೋದಿಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಏನು, ಒಬ್ಬೊಬ್ರು ಒಂದೊಂದು ಥರ ಆನ್ಸರ್ ಬರೀತೀರಾ. ಅದೇ ನಾನೇನಾದರೂ ಸೇ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿದ್ರೆ, ಇಲ್ಲ ನೀವು ಟ್ರೂ ಅಂತ ಬರೀಬೇಕು, ಇಲ್ಲ ನೀವು ಫಾಲ್ಸ್ ಅಂತ ಬರೀಬೇಕು. ಟ್ರೂ ಫಾಲ್ಸ್ ಎರಡು ಆಗೋಕ್ಕೆ ಚಾನ್ಸೇ ಇಲ್ಲ. ರೈಟ್. ಅದೇ ರೀತಿ ನಮ್ಮ ಸರ್ಕ್ಯೂಟ್ನಲ್ಲಿ ಯಾವುದೇ ಒಂದು ನೋಡ್ ಅಥವಾ ಔಟ್ಪುಟ್ ವೋಲ್ಟೇಜ್ ಔಟ್ಪುಟ್ನಲ್ಲಿ 0 ಮತ್ತು 1 ಬರೋದಿಲ್ಲ, ಅಂದರೆ ಅಟ್ ಎ ಟೈಮ್ ಬರೋದಿಲ್ಲ. ಯಾವುದೇ ಒಂದು ಪರ್ಟಿಕ್ಯುಲರ್ ಎಲ್ ಇ ಡಿ ಇಟ್ ಈಸ್ ನಾಟ್ ಶೋಯಿಂಗ್ ಬೋತ್ 0 ಆ್ಯಂಡ್ 1. ರೈಟ್. ಅಂದರೆ ಏನು, ಲಾಜಿಕ್ 0 ಇಸ್ ಕಾಂಪ್ಲಿಮೆಂಟ್ ಆಫ್ ಲಾಜಿಕ್ 1. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಜಿಟಲ್. ಸೊ ಡಿಜಿಟಲ್ ಎವಲ್ಯೂಷನ್ ಹೆಂಗೆ ಅಂತ ಹೇಳಿದ್ರೆ, ಲೈಕ್ ಅಗೇನ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಬೂಲಿಯನ್. ರೈಟ್. ಸೊ ಬೂಲಿಯನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ವಾಸ್ ವರ್ಕಿಂಗ್ ಆನ್ ಆಲ್ಜಿಬ್ರಾ. ರೈಟ್. ಸೊ ಅವ್ರೇನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಟ್ರೂ ಆರ್ ಫಾಲ್ಸ್ ಮುಖಾಂತರ ಅವರು ಲೈಕ್ ಅವ್ರ ಥಿಯರಿನ ಕೊಟ್ಟಿದ್ದಾರೆ. ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಲೈಕ್ ಹೌ ಇಟ್ ಕ್ಯಾನ್ ಬಿ ಇನ್ಕಾರ್ಪೊರೇಟೆಡ್ ಇನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇನ್ ಟರ್ಮ್ಸ್ ಆಫ್ ಲಾಜಿಕ್ 0 ಮತ್ತು ಲಾಜಿಕ್ 1ನಲ್ಲಿ ಇವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ರೈಟ್. ನೆಕ್ಸ್ಟ್, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ಗೆ ಮತ್ತು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ಗೆ ಏನು ವ್ಯತ್ಯಾಸ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ಲೆಟ್ ಅಸ್ ಗೆಟ್ ಇನ್ ಟು ಕಾಂಬಿನೇಷನಲ್ ಸರ್ಕ್ಯೂಟ್ಸ್. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದು ನಂಬರ್ ಸಿಸ್ಟಮ್ಸ್ ಇರುತ್ತೆ. ಸೊ ಇನ್ ದ ಕೇಸ್ ಆಫ್ ಕಾಂಬಿನೇಷನಲ್ ಸರ್ಕ್ಯೂಟ್, ಸೇ ಸಪೋಸ್ ಯು ಆರ್ ಹ್ಯಾವಿಂಗ್ ಅ ಕಂಟ್ರೋಲರ್. ನೀವೇನು ಇನ್ಪುಟ್ ಕೊಡ್ತೀರೋ ಸಮ್ ಲಾಜಿಕ್ ವಿಲ್ ಬಿ ರಿಯಲೈಸ್ಡ್. ಯಾವುದೋ ಒಂದು ಲಾಜಿಕ್ ಪರ್ಫಾರ್ಮ್ ಆಗುತ್ತೆ, then you are going to get the output. But in the case of sequential circuits, you will be giving the input and you will be having some logic in order to implement. Output barutte, then you are providing the feedback. Say suppose you want to test it. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾನು ಲ್ಯಾಪ್ಟಾಪ್ನ ಟರ್ನ್ ಆನ್ ಮಾಡಿದೆ. ಲ್ಯಾಪ್ಟಾಪ್ ಟರ್ನ್ ಆನ್ ಮಾಡಿದ್ಮೇಲೆ my eyes are telling whether the laptop is really turned on or not. ಅಂದರೆ ಏನು, based on display it will be telling. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಔಟ್ಪುಟ್ನ ನಾನು ಸೆನ್ಸ್ ಮಾಡ್ತಾ ಇದ್ದೀನಿ. ಸೊ ವೆನ್ ಔಟ್ಪುಟ್ ಈಸ್ ಸೆನ್ಸ್ಡ್, ಅದನ್ನ ಏನಂತ ಕರೀತಾರೆ, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ಕರೀತಾರೆ. ವೆನ್ ಔಟ್ಪುಟ್ ಈಸ್ ನಾಟ್ ಸೆನ್ಸ್ಡ್, ಇಟ್ ಈಸ್ ರೆಫರ್ಡ್ ಆಸ್ ಕಾಂಬಿನೇಷನ್ ಸರ್ಕ್ಯೂಟ್. ರೈಟ್. ಮತ್ತು ಇದರಲ್ಲಿ ನೋಡಿ ಮೆಮೊರಿ ಅನ್ನೋದಿದೆ. ರೈಟ್. ಮೆಮೊರಿ ಈಸ್ ದೇರ್ ಓವರ್ ಇಯರ್. ಅಥವಾ ಫೀಡ್ಬ್ಯಾಕ್ ವಿಲ್ ನಾಟ್ ಬಿ ದೇರ್, ಇಯರ್ ಫೀಡ್ಬ್ಯಾಕ್ ವಿಲ್ ಬಿ ದೇರ್. ನೀವೇನಂತ ಬರೀಬೇಕು, ರನ್ನಿಂಗ್ ನೋಟ್ಸಲ್ಲಿ ಫೀಡ್ಬ್ಯಾಕ್ ಈಸ್ ನಾಟ್ ಪ್ರೆಸೆಂಟ್ ಅಂತ ಫುಲ್ ನೀಟಾಗಿ ಬರ್ಕೋಬೇಕು. ಎಫ್ ಬಿ ಅಂತ ಬರೆದ್ರೆ ಒಂದಿನ ಆದಮೇಲೆ ಏನಂತ ಕೇಳ್ತೀರಾ. ರೈಟ್. ನೆಕ್ಸ್ಟ್, ಮೆಮೊರಿ ಈಸ್ ಆಬ್ಸೆಂಟ್, ಮೆಮೊರಿ ಈಸ್ ಪ್ರೆಸೆಂಟ್. ಇಲ್ಲಿ ನೋಡಿ ಸರ್ಕ್ಯೂಟ್ ನೋಡೋಕ್ಕೆ ನಿಮ್ಗೆ ಸಿಂಪಲ್ ಅನ್ಸುತ್ತೆ. CKT ಅಂತ ಬರ್ಕೋಬೇಡಿ, CIRCUIT ಅಂತ ಬರ್ಕೊಳ್ಳಿ. ಸರ್ಕ್ಯೂಟ್ ಈಸ್ ಸಿಂಪಲ್ ಇನ್ ಕನ್ಸ್ಟ್ರಕ್ಷನ್ ಅಂತ ಬರೀರಿ. ಸರ್ಕ್ಯೂಟ್ ಇಯರ್ ಈಸ್ ಕಾಂಪ್ಲೆಕ್ಸ್. ನೆಕ್ಸ್ಟ್, ಎನಿ ಸಾರ್ಟ್ಸ್ ಆಫ್ ಡಿಫ್ರೆನ್ಸಸ್ ಯು ಕ್ಯಾನ್ ಫೈಂಡ್. ಕಂಟ್ರೋಲ್ ಸಿಸ್ಟಮ್ಸ್ ಮುಖಾಂತರ ನಾನು ಏನಾದರೂ ಮಾತಾಡಿದೆ, ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲಿ ಹೇಗೆ ಮಾತಾಡ್ತೀನಿ ನಾನು. ರೈಟ್. ಎನಿವನ್? ಕಂಟ್ರೋಲ್ ಸಿಸ್ಟಮ್ಸ್ ಐ ನೀಡ್ ಟು ಟಾಕ್ ಅಬೌಟ್ ಸ್ಟೆಬಿಲಿಟಿ ಪಾಯಿಂಟ್ ಆಫ್ ವ್ಯೂ. ಸ್ಟೆಬಿಲಿಟಿ ಬಗ್ಗೆ ನಾವು ಮಾತಾಡಬೇಕು. ಬಟ್ ಇಯರ್ ಐ ವಿಲ್ ನಾಟ್ ಬಿ ಸ್ಪೀಕಿಂಗ್ ಇನ್ ಟರ್ಮ್ಸ್ ಆಫ್ ಸ್ಟೆಬಿಲಿಟಿ. ರೈಟ್. ಇಯರ್ ಮಾಸ್ಟರ್ ಇನ್ಪುಟ್ ಈಸ್ ಆಬ್ಸೆಂಟ್. ಎಲ್ಲ ಇನ್ಪುಟ್ಸ್ನ ನಾವು ಮಾಸ್ಟರ್ ಇನ್ಪುಟ್ ಅಂತಲೇ ತಗೊತೀರಿ. ಸೊ ಅವ್ರಿಗಿಂತ ಮಾಸ್ಟರ್ ಬೇರೆಯವ್ರು ಯಾರೂ ಇಲ್ಲ. ಅಪಾರ್ಟ್ ಫ್ರಮ್ ಇನ್ಪುಟ್, ಕ್ಲಾಕ್ ಈಸ್ ದ ಮಾಸ್ಟರ್ ಅಥವಾ ಕಂಟ್ರೋಲ್ ಸಿಗ್ನಲ್ ಈಸ್ ದ ಮಾಸ್ಟರ್. ಸೊ ಮಾಸ್ಟರ್ ಇನ್ಪುಟ್ ಈಸ್ ಪ್ರೆಸೆಂಟ್. ಮಾಸ್ಟರ್ ಇನ್ಪುಟ್ ಈಸ್ ಪ್ರೆಸೆಂಟ್ ಇನ್ ದ ಕೇಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ರೈಟ್. ಸೊ ದೀಸ್ ಆರ್ ದ ಬೇಸಿಕ್ ಸ್ಟಫ್ಸ್ ಯು ಹ್ಯಾವ್ ಟು ನೋ. ಅದಲ್ಲದೆ ಇನ್ನೊಂದು 2-3 ಡೆಫಿನಿಷನ್ಸ್ ಇದೆ. ಜಸ್ಟ್ ರೆಫರ್ ಟು ದ ಎನಿ ಆಫ್ ದ ಪ್ರೀವಿಯಸ್ any of the textbooks. You will come to know the basic differences between combination circuits and sequential circuits. Entire digital electronics already I have covered in this channel. If you want, you please go through it. Basics ಇಂದಾನೆ ನಾನು ಕವರ್ ಮಾಡಿದ್ದೀನಿ. ರೈಟ್. ಬಟ್ ಲ್ಯಾಂಗ್ವೇಜ್ ಈಸ್ ಪ್ಯೂರ್ಲಿ ಇಂಗ್ಲೀಷ್. ಆಂಗ್ಲ ಭಾಷೆನೇ ನಾನು ಯೂಸ್ ಮಾಡಿದ್ದೀನಿ. ಹಾಗನ್ಬಿಟ್ಟು ದೇಶಾಭಿಮಾನ ಅಥವಾ ರಾಜ್ಯಾಭಿಮಾನ ಇಲ್ಲ ಅಂತ ಅನ್ಕೊಳೋದಲ್ಲ. ರೈಟ್. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ನಾರ್ತ್ ಇಂಡಿಯನ್ಸ್. ಈವನ್ ಐ ಡಿಡ್ಂಟ್ ಸ್ಪೀಕ್ ಇನ್ ಹಿಂದಿ ಆಲ್ಸೋ. ನಾನು ಕನ್ನಡದಲ್ಲೇ, ನಾನು ಇಂಗ್ಲೀಷ್ನಲ್ಲೇ ಮಾತಾಡಿದ್ದೀನಿ. ಯಾಕೆಂದ್ರೆ ಹೇಳಿದ್ರೆ ಐ ಡೋಂಟ್ ವಾಂಟ್ ಟು ಡಿಸ್ಟಿಂಗ್ವಿಷ್. ಮತ್ತು ಮೋರ್ ಓವರ್ ಹಿಂದಿ ಚೆನ್ನಾಗಿ ಮಾತಾಡಕ್ಕೆ ಬರೋದಿಲ್ಲ. ನೆಕ್ಸ್ಟ್, ನಂಬರ್ ಸಿಸ್ಟಮ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ನಂಬರ್ ಸಿಸ್ಟಮ್ನಲ್ಲಿ ಏನೇನು ಓದ್ಕೋಬೇಕು. ಯಾವುದಾದ್ರೂ ಒಂದು ಲಾಜಿಕ್ನ ನಾನು ರೆಪ್ರೆಸೆಂಟ್ ಮಾಡ್ಬೇಕಂತಂದರೆ, ನಾನು ಲಾಜಿಕ್ 0 ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಇನ್ನೊಂದು ಲಾಜಿಕ್ 1 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಅಂದರೆ ಏನು, 0 ಅಂತ ಹೇಳಿದ್ರೆ ಯಾವ ರೀತಿ ಓದಬೇಕು, 1 ಅಂತ ಹೇಳಿದ್ರೆ ಯಾವ ರೀತಿ ಓದಬೇಕು. ನಮ್ಮ ಹತ್ರ 2 ವೇರಿಯಂಟ್ ಆಫ್ ಲಾಜಿಕ್ಸ್ ಇದೆ. ಅಂದರೆ ಒಂದು ಏನಂತ ಹೇಳಿದ್ರೆ ಆಕ್ಟಿವ್ ಹೈ ಲಾಜಿಕ್ ಅನ್ನೋದೊಂದು, ಮತ್ತು ಇನ್ನೊಂದು ಆಕ್ಟಿವ್ ಲೋ ಲಾಜಿಕ್ ಅನ್ನೋದು.
In the case of active high, say suppose 0 to 5 volts range ಆಪರೇಟ್ ಮಾಡ್ತೀನಿ. ಲೀಸ್ಟ್ ಪಾಸಿಬಲ್ ವೋಲ್ಟೇಜ್ನ ನಾನು ಏನಂತ ತಗೊಂತೀನಿ, ಲಾಜಿಕ್ 0 ಅಂತ ತಗೊಂತೀನಿ. highest value that can be represented in the circuit is treated as logic 1 ಅಂದರೆ 5 volts. ಅಂದರೆ ಏನು, 5 voltsನ ನಾನು ಲಾಜಿಕ್ ಹೈ ಅಂತ ತಗೊಂತೀನಿ. In the active low it is the different scenario. In the active low it is a different scenario, right? 5 volts is treated as logic 0. 5 volts is treated as logic 0, right? 0 volts is treated as logic 1. ಇದು ಒಂದು ರೀತಿ ಆಫ್ ರೆಪ್ರೆಸೆಂಟೇಷನ್, right? But most of the cases we are going to make use of active high logic. ಇದರ ಅರ್ಥ ಏನು, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಸರ್ಕ್ಯೂಟ್ ಏನಾದರೂ ಆಪರೇಟ್ ಆಗಬೇಕು ಅಂತ ಹೇಳಿದ್ರೆ ಎನೇಬಲ್ ಅನ್ನೋದು ಇರಬೇಕು. ಇಫ್ ಎನೇಬಲ್ ಈಕ್ವಲ್ಸ್ ಟು 1 ದೆನ್ ನಾರ್ಮಲ್ ಆಪರೇಷನ್. ಇಫ್ ಎನೇಬಲ್ ಈಕ್ವಲ್ಸ್ ಟು 0, ಇನ್ಪುಟ್ ಏನೇ ಕೊಟ್ರೂ ಔಟ್ಪುಟ್ ಈಸ್ 0. ಇನ್ಪುಟ್ ಏನೇ ಕೊಟ್ರೂ ರೆಸ್ಪಾಂಡ್ ಆಗೋದಿಲ್ಲ, ಸರ್ಕ್ಯೂಟ್ ವಿಲ್ ನಾಟ್ ಬಿ ರೆಸ್ಪಾಂಡಿಂಗ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಕನ್ಸಿಡರ್ ದಿಸ್ ಒನ್ ಆಸ್ ಅ ಲ್ಯಾಪ್ಟಾಪ್. ನೀವು ಪವರ್ ಬಟನ್ ಏನಾದರೂ ಪ್ರೆಸ್ ಮಾಡಿದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ಎವರ್ ಯು ಸೇ ಇಟ್ ವಿಲ್ ರೆಸ್ಪಾಂಡ್. ನೀವು ಪವರ್ ಬಟನ್ನೇ ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದರೆ ಲ್ಯಾಪ್ಟಾಪ್ ಆನೇ ಆಗಿಲ್ಲ ಅಂತ ಹೇಳಿದ್ರೆ, ವಾಟ್ ಎವರ್ ಯು ಟೈಪ್ ಇಟ್ ಇಸ್ ನಾಟ್ ಅಟ್ ಆಲ್ ರೆಸ್ಪಾಂಡಿಂಗ್. ಅದೇನೋ ಚಿಕ್ಕ ಮಕ್ಕಳು ಆಟ ಆಡೋ ಥರ ಇದ್ಬಿಡುತ್ತೆ ಅಷ್ಟೇ. ಅಂದರೆ ಏನೋ ನಿಮಗೆ ಖುಷಿ ಇದೆ ನಾನೇನೋ ಟೈಪ್ ಮಾಡ್ತೀನಿ ಅಂತ, ಬಟ್ ಸಿಸ್ಟಮ್ ಈಸ್ ನಾಟ್ ಅಟ್ ಆಲ್ ರೆಸ್ಪಾಂಡಿಂಗ್. ವೈ? ಇಟ್ ಈಸ್ ಟರ್ನ್ಡ್ ಆಫ್. ರೈಟ್? ಸೊ ಇದರಲ್ಲಿ ನಿಮಗೆ ಒಂದು ಇನ್ಪುಟ್ ಇದೆ, that is acting like enable or disable. In order to enable ನಾನು ಹೈ ವೋಲ್ಟೇಜ್ ಕೊಡ್ತೀನಿ, ಡಿಸೇಬಲ್ ಮಾಡಬೇಕಂತಂದರೆ 0 ಪ್ರೆಸ್ ಮಾಡ್ತೀನಿ. ಅದೇ ರೀತಿ ನಾಟ್ ಆಲ್ ದಿ ಸರ್ಕ್ಯೂಟ್ಸ್ ವಿಲ್ ಬಿ ಅಕ್ಸೆಪ್ಟಿಂಗ್ ಲಾಜಿಕ್ ಹೈ. ನೀವು ಇದರಲ್ಲಿ ಮೈಕ್ರೋ ಕಂಟ್ರೋಲರ್ಸ್ ಟಾಪಿಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮೈಕ್ರೋ ಕಂಟ್ರೋಲರ್ಸ್ನಲ್ಲಿ ನಿಮಗೆ ಮೆಮೊರಿನ ಎನೇಬಲ್ ಮಾಡಬೇಕು ಅಂತಂದರೆ ಚಿಪ್ ಎನೇಬಲ್ ಬಾರ್ ಅಂತ ಬರುತ್ತೆ. ಅಂದರೆ ಏನು, ಇಫ್ ಚಿಪ್ ಎನೇಬಲ್ ಬಾರ್ ಈಕ್ವಲ್ಸ್ ಟು 0, ಆವಾಗೆ ಮೆಮೊರಿ ಈಸ್ ಎನೇಬಲ್ಡ್, ಮೆಮೊರಿ ಎನೇಬಲ್ ಆಗುತ್ತೆ. ಚಿಪ್ ಎನೇಬಲ್ ಬಾರ್ ಈಕ್ವಲ್ಸ್ ಟು 1, ದೆನ್ ಮೆಮೊರಿ ಈಸ್ ಡಿಸೇಬಲ್ಡ್. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಏನಾದರೂ ಆಗ್ತಾ ಇದ್ರೆ ಜಸ್ಟ್ ಕನ್ಸಿಡರ್ ಓನ್ಲಿ ಸಿ. ಇಫ್ ಸಿ ಈಕ್ವಲ್ಸ್ ಟು 0, ಸಿ ಜಾಗದಲ್ಲಿ ನೀವೇನಾದರೂ 0 ಏನಾದರೂ ಕೊಟ್ಟರೆ ದ ಸರ್ಕ್ಯೂಟ್ ಈಸ್ ಓಕೆ, ಟರ್ನ್ ಆನ್, ಅಥವಾ ಮೆಮೊರಿ ಆನ್ ಆಗಿದೆ, ಮೆಮೊರಿ ಈಸ್ ಗೋಯಿಂಗ್ ಟು ಎಕ್ಸೆಪ್ಟ್ ದ ಡೇಟಾ ಫ್ಲೋ. ಅದೇ ಚಿಪ್ ಎನೇಬಲ್ ಇಫ್ ಇಟ್ ಈಸ್ ಈಕ್ವಲ್ಸ್ ಟು 1, ಮೆಮೊರಿ ಈಸ್ ಡಿಸೇಬಲ್. ಈ ರೀತಿ ಅದು ತಿಳ್ಕೊಳ್ಳಿ, ರೈಟ್? ನನಗೆ ಬಬಲ್ ಏನಾದರೂ ಇದ್ದರೆ ಅದಕ್ಕೆ 0 ಕೊಟ್ಟರೆ ಎನೇಬಲ್ ಆಗುತ್ತೆ, 1 ಕೊಟ್ಟರೆ ಡಿಸೇಬಲ್ ಆಗುತ್ತೆ. ಬಬಲ್ ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ 0 ಕೊಟ್ಟರೆ ಡಿಸೇಬಲ್ ಆಗುತ್ತೆ, 1 ಕೊಟ್ಟರೆ ಎನೇಬಲ್ ಆಗುತ್ತೆ. ಇವೆರಡದು ಡಿಫ್ರೆನ್ಸ್ ತಿಳ್ಕೊಳ್ಳಿ, ಇಂಪಾರ್ಟೆಂಟ್. ಬಟ್ ನಿಮಗೆ ಯಾವ ಥರ ಕ್ವಶನ್ಸ್ ಕೇಳ್ತಾ ಇರುತ್ತೆ ಅಂದರೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಲಾಜಿಕ್ 0 ಈಸ್ ಲೋಯೆಸ್ಟ್ ವೋಲ್ಟೇಜ್, ಲಾಜಿಕ್ 1 ಈಸ್ ಹೈಯೆಸ್ಟ್ ವೋಲ್ಟೇಜ್. ಸಪೋಸ್ ನನ್ನ ಸರ್ಕ್ಯೂಟ್ ಏನಾದರೂ -5 to +5 ವೋಲ್ಟ್ಸ್ ಆಪ್ರೇಟ್ ಆಯಿತು ಅಂದರೆ ಏನು, ಎರಡೇ ಎಕ್ಸ್ಟ್ರೀಮ್. ದಿಸ್ ಈಸ್ ಲಾಜಿಕ್ 0 ಆ್ಯಂಡ್ ದಿಸ್ ಈಸ್ ಲಾಜಿಕ್ 1, ರೈಟ್? ನೆಕ್ಸ್ಟ್ ಸಪೋಸ್ 0 to next, say suppose my circuit is operating from -5 volts to 0 volts. Andre no, maximum value is 0 volts over here. Don't tell 0 volts means logic 0. No. In this active high, least possible voltage is logic 0. ಯಾವುದು ಕಡಿಮೆ ವೋಲ್ಟೇಜ್ ತೊಗೊಳಕ್ಕಾಗುತ್ತೆ ನನ್ನ ಸರ್ಕ್ಯೂಟ್, ಆ ವ್ಯಾಲ್ಯೂನ ನಾನು ಲಾಜಿಕ್ 0 ಅಂತ ತೊಗೊತೀನಿ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ದ ಸರ್ಕ್ಯೂಟ್ ಕ್ಯಾನ್ ಟೇಕ್? ನನ್ನ ಸಪ್ಲೈಯೇ -5 volts to 0 volts ಇದ್ದರೆ I will not be getting +5 volts, or I will not be getting 1 volts also, right? Positive end I am not getting. Supply is restricted itself to -5 volts to 0 volts, right? Output ಏನಾದರೂ -5 volts ಬಂದರೆ ಲಾಜಿಕ್ 0 ಅಂತ ತಗೊಳ್ಳಿ, ಔಟ್ಪುಟ್ ಏನಾದರೂ 0 ಅಂತ ಬಂದರೆ ಲಾಜಿಕ್ 1 ಅಂತ ತಗೊಳ್ಳಿ, ರೈಟ್? ನೆಕ್ಸ್ಟ್ ನಾನು ಕ್ಲಾಸ್ ಮಾಡೋ ಟೈಮ್ನಲ್ಲಿ ಯಾರೋ ಒಬ್ಬರು ಕ್ವಶನ್ ಕೇಳಿದರು, ಆರ್ಸ್ ಕಾಂಪ್ಲಿಮೆಂಟ್ ಆ್ಯಂಡ್ R-1's ಕಾಂಪ್ಲಿಮೆಂಟ್. ಅಷ್ಟು ಡೆಪ್ತಲ್ಲಿ ಹೋಗ್ಬೇಡಿ, ನಾಟ್ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಈಸ್ ಒಂದು ನಂಬರ್ನ ನಾನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅದನ್ನು ನಾವು ತಿಳ್ಕೋಬೇಕು. ಸೊ 1 ಈಸ್ ಬೈನರಿ ನಂಬರ್. ಸೊ ಇನ್ ದ ಕೇಸ್ ಆಫ್ ಬೈನರಿ, ನಂಬರ್ ಆಫ್ ವ್ಯಾಲ್ಯೂಸ್ ಇಟ್ ಕ್ಯಾನ್ ಟೇಕ್ ಈಸ್ 2. ಯಾವ್ಯಾವ ವ್ಯಾಲ್ಯೂಸ್ ತೊಗೋಬೋದು? 0 ಮತ್ತು 1.
ಸೊ ನಾವೇನಾದರೂ ಬೈನರಿ ರೆಪ್ರೆಸೆಂಟೇಷನ್ ಮಾಡಬೇಕು ಅಂತಂದರೆ ನಮ್ಗೆ ಯಾವ್ಯಾವ ಥರ ವ್ಯಾಲ್ಯೂಸ್ ಸಿಗುತ್ತೆ, 0 ಮತ್ತು 1 ಅಷ್ಟರಲ್ಲೇ ನಾನು ರೆಪ್ರೆಸೆಂಟ್ ಮಾಡಬೇಕು. ಸೇ ಸಪೋಸ್ ಇಫ್ ಐ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಯು, ಆಯಿತಾ, ನಾನು ಯಾವ್ಯಾವುದು ಭಾಷೆನಲ್ಲಿ ನಾನು ಬರಿಬೋದು, ಇಂಗ್ಲೀಷ್ನಲ್ಲಿ ಬರಿಬೋದು, ಕನ್ನಡದಲ್ಲಿ ಬರಿಬೋದು, ಹಿಂದಿನಲ್ಲಿ ಬರಿಬೋದು, ತೆಲುಗು ಗೊತ್ತಿದೆ ತೆಲುಗುನಲ್ಲಾದರೂ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ 1 2 3 4 ನಂಬರ್ಸ್ನಲ್ಲಾದರೂ ಬರಿಬೋದು, ಆಲ್ಫಾಬೆಟ್ಸ್ A to Z ಬರೆದ್ಬಿಟ್ಟು ಬಿಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟ್ ಫಾರ್ಮೆಟಲ್ಲಾದರೂ ಬರಿಬೋದು. ಎಲ್ಲ ರೀತಿ ಫಾರ್ಮ್ಯಾಟ್ಸ್ ನನಗೆ ಗೊತ್ತಿದೆ, ಬಟ್ ಕಂಪ್ಯೂಟರ್ ಗೊತ್ತಿದೆಯಾ, ಗೊತ್ತಿಲ್ಲ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ ಈಸ್ ಗೋಯಿಂಗ್ ಟು ರಿಲೇಟ್ ಇನ್ ಟರ್ಮ್ಸ್ ಆಫ್ ಬೈನರಿ, ದಟ್ ಈಸ್ ಝೀರೋಸ್ ಮತ್ತು ಒನ್ಸ್ ಮತ್ತೆ ಅದ್ರ ಮೇಲೇ ರಿಲೇಟ್ ಮಾಡ್ಕೊಳುತ್ತೆ. ನೀವು ಏನೇ ಡೇಟಾ ಕೊಡಿ ಎಲ್ಲದನ್ನು ಅದೇನು ಮಾಡುತ್ತೆ, ಕನ್ವರ್ಟ್ ಮಾಡ್ಕೊಳುತ್ತೆ ಇನ್ ಟರ್ಮ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್. ಸೊ ಝೀರೋಸ್ ಒನ್ ಟೋಟಲ್ ನಂಬರ್ಸ್ ಎಷ್ಟಿದೆ, ಎರಡೇ ಇದೆ. ಸೊ ಆರ್ ಈಕ್ವಲ್ಸ್ ಟು 2, ಆರ್ ಈಕ್ವಲ್ಸ್ ಟು 2. ಅದೇ ರೀತಿ ನೆಕ್ಸ್ಟ್ ನಂಬರ್ ಸಿಸ್ಟಮ್ಸ್ ಬರುತ್ತೆ, ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಬರುತ್ತೆ. ಆಕ್ಟಲ್ ನಂಬರ್ ಸಿಸ್ಟಮ್ನಲ್ಲಿ ಆರ್ ವ್ಯಾಲ್ಯೂ ಏನು ಬರುತ್ತೆ, ಆರ್ ವ್ಯಾಲ್ಯೂ ಈಕ್ವಲ್ಸ್ ಟು 8. ಯಾವ್ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು, 0 1 2 3 4 5 6 ಅಪ್ ಟು 7ವರೆಗೂ ನಾವು ರೆಪ್ರೆಸೆಂಟ್ ಮಾಡ್ಬೋದು. 0 ಇನ್ಕ್ಲೂಡ್ ಮಾಡೋದ್ರಿಂದ ಲಾಸ್ಟ್ ನಂಬರ್ 7 ಇದೆ, ಪ್ಲಸ್ 1 ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ ನಂಬರ್ ಆಫ್ ರೆಪ್ರೆಸೆಂಟೇಷನ್ ವಿಲ್ ಬಿ 8. ಡೋಂಟ್ ಟೆಲ್ 0 1 2 3 4 5 6 7 8 ಅಂತಲೂ ಹೇಳೋಕೋಬೇಡಿ. ಇಫ್ ಯು ಆರ್ ಟೆಲಿಂಗ್ 8, ರಾಂಗ್. ಒಂದು ಕ್ವೆಶನ್ ಕೇಳಿದ್ರು ಲಾಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ಲೈಕ್ ಒನ್ ಎಕ್ಸಾಕ್ಟ್ ಕ್ವೆಶನ್ ನನಗೆ ಜ್ಞಾಪನ ಇಲ್ಲ, ಬಟ್ ಅದರಲ್ಲಿ ಒಂದು ಆಪ್ಷನ್ ಜಿ ಅನ್ನೋದು ಒಂದಿತ್ತು, ರೈಟ್. ಡೈರೆಕ್ಟ್ಲಿ ಯು ಕ್ಯಾನ್ ಎಲಿಮಿನೇಟ್ ಜಿ, ಡೈರೆಕ್ಟ್ಲಿ ಯು ಕ್ಯಾನ್ ಎಲಿಮಿನೇಟ್ ದ ಜಿ ಟರ್ಮ್, ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. See, in the case of hexadecimal number system, in the case of hexadecimal number system, the value of r is 16. The value of r is 16. Very, very important. The value of r is 16. Next, value of r equals to 16 ಅಂತ ಹೇಳಿದ್ದೀನಿ. The value of r equals to 16 ಅಂತ ಹೇಳಿದ್ದೀನಿ. What and all the values it can take? What and all the values it can take? 0 1 2 3 4 5 6 7 8 9. 9 ಆದಮೇಲೆ 10 ಅಂತ ಹೇಳೋಕೆ ಹೋಗ್ಬೇಡಿ, ಇಟ್ ಈಸ್ ಎ. ಬಿ ಅಂದ್ರೇನು 11 ಅಂತ ಅರ್ಥ, ಸಿ ಅಂದ್ರೇನು 12 ಅಂತ ಅರ್ಥ, ಸೊ ಆನ್ ಟು ಎಫ್. ದಿಸ್ ಈಸ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಅದೇ ರೀತಿ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದರೆ ಏನು, ಆರ್ ಈಕ್ವಲ್ಸ್ ಟು 10. ಆರ್ ಈಕ್ವಲ್ಸ್ ಟು 10. ಯಾವ ವ್ಯಾಲ್ಯೂಸ್ ರೆಪ್ರೆಸೆಂಟ್ ಮಾಡ್ಬೋದು, 0 1 2 3 4 5 6 7 8 9. 9 ಆದಮೇಲೆ ನಾನು 10 ಯೂಸ್ ಮಾಡ್ತೀನಲ್ಲ ಅಂತ ಹೇಳಿದ್ರೆ, the 10 is a combination of 0 and 1. The 10 is a combination of 0 and 1. In the case of binary, suppose ನಾನು ಏನಾದರೂ 3 ರೆಪ್ರೆಸೆಂಟ್ ಮಾಡಬೇಕಂದ್ರೆ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ, 1 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ನಂಬರ್ಸ್ ಆರ್ ಬೀಯಿಂಗ್ ರೆಸ್ಟ್ರಿಕ್ಟೆಡ್, ನಂಬರ್ಸ್ ಆರ್ ಬೀಯಿಂಗ್ ರೆಸ್ಟ್ರಿಕ್ಟೆಡ್. ಇಲ್ಲಿ ಈ ಒಂದು ನೀವೇನು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್. ಮತ್ತು ಕನ್ವರ್ಷನ್ಸ್ ಏನಾದರೂ ಕೇಳೋ ಟೈಮಲ್ಲಿ ಬೇಸ್ಡ್ ಆನ್ ದೀಸ್ ವ್ಯಾಲ್ಯೂಸ್ ಯು ಕ್ಯಾನ್ ಈಸಿಲಿ ಕನ್ವರ್ಟ್. ಸಪೋಸ್ ಒಂದು ನಂಬರ್ ಸಿಸ್ಟಮ್ ಏನಾದರೂ ಆಕ್ಟಲ್ ಆಗಿ ಏನಾದರೂ ಕೊಟ್ಟಿದ್ರೆ, ನೀವು ಹೆಕ್ಸಾಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಸೇ ಸಪೋಸ್ ಆಕ್ಟಲ್ ನಂಬರ್ ಈಸ್ 246 ಅಂತ ಕೊಟ್ಟಿರ್ತಾರೆ, ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರೆ, ಸೇ ಸಪೋಸ್ ಇಫ್ ಯುವರ್ ಆನ್ಸರ್ ಈಸ್ 246 ಪ್ಲಸ್ ಇದಕ್ಕಿಂತ ಏನಾದರೂ ಜಾಸ್ತಿ ಏನಾದರೂ ಬಂದಿದ್ರೆ, ಸ್ಟ್ರೈಟ್ ಅವೇ ಯು ಕ್ಯಾನ್ ಟೆಲ್ ದಟ್ ವಾಟ್ ಎವರ್ ಯು ಹ್ಯಾವ್ ಸಾಲ್ವ್ಡ್ ಈಸ್ ರಾಂಗ್. ಯಾಕೆ, in the case of octal number system only 8 values you can represent, but in the case of hexadecimal, you can represent one more value also, right, few more values also, that is another 8 values you can add. So 8 ways of representation ಅಂದ್ರೆ ನಿಮಗೆ ರೇಂಜ್ ಸಹ ಜಾಸ್ತಿ ಆಗುತ್ತೆ, range is more, right. So this is all about hexadecimal number system. ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಬೈನರಿನಲ್ಲಿ ನಾನು ಎಷ್ಟು ವ್ಯಾಲ್ಯೂಸ್ ರೆಪ್ರೆಸೆಂಟ್ ಮಾಡ್ಬೋದು, ಓನ್ಲಿ 2 ವ್ಯಾಲ್ಯೂಸ್. ಡೆಸಿಮಲ್ನಲ್ಲಿ ಯು ಕ್ಯಾನ್ ರೆಪ್ರೆಸೆಂಟ್ ಅಪ್ ಟು 0 to 9, ರೈಟ್. ಆಕ್ಟಲ್ನಲ್ಲಿ ಯು ಕ್ಯಾನ್ ರೆಪ್ರೆಸೆಂಟ್ ಅಪ್ ಟು 0 to 7. ಹೆಕ್ಸಾಡೆಸಿಮಲ್ನಲ್ಲಿ ಯು ಕ್ಯಾನ್ ರೆಪ್ರೆಸೆಂಟ್ ಅಪ್ ಟು 0 to 9 ಫಾಲೋಡ್ ಬೈ, ನೋಡಿ ಎಕ್ಸ್ಟ್ರಾ ಟರ್ಮ್ಸ್ ಸಹ ನೀವು ರೆಪ್ರೆಸೆಂಟ್ ಮಾಡ್ಬೋದು, ಎ ಟು ಎಫ್ ರೆಪ್ರೆಸೆಂಟ್ ಮಾಡ್ಬೋದು. ಅಂದರೆ ಏನು, ಯಾವುದದ್ದು ರೇಂಜ್ ಜಾಸ್ತಿ ಇದೆಯೋ ಅದರದ್ದು ವ್ಯಾಲ್ಯೂಸ್, ಅಂದರೆ ಇವಾಗ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ನಾನು 10 ಅಂತ ಬರೀಬೇಕು ಅಂತ ಇಟ್ಕೊಳ್ಳಿ. 10 ಅಂದರೆ ಏನು, ಆಫ್ಟರ್ ದಿಸ್ 7 ಇಟ್ ಈಸ್ 1 0 1 1 1 2. ಅಂದರೆ ಏನು, ರೇಂಜ್ ಎಕ್ಸೀಡ್ ಆಗ್ತಾ ಇದೆ, ಬಟ್ ಯು ಆರ್ ಗೋಯಿಂಗ್ ಇನ್ ಅ ಸೈಕ್ಲಿಕ್ ಮ್ಯಾನರ್, ರೈಟ್. ಇದರಲ್ಲೂ ಅಷ್ಟೇ ಇಟ್ ಈಸ್ 1 0, ರೈಟ್. ಇದರಲ್ಲೂ 10 ಅಂತ ಇದೆ, ಇದರಲ್ಲೂ 10 ಅಂತ ಇದೆ. ಎ ಮೀನ್ಸ್ 10,
ರೈಟ್. ಎಫ್ ಆದಮೇಲೆ 10 ಅಂತ ಬರ್ಕೊತೀನಿ. ಬಟ್ ವ್ಯಾಲ್ಯೂಸ್ ನೋಡಿ 10 ಅಂದರೆ ನೋಡಿ, ರೈಟ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ನಂಬರ್ ಸಿಸ್ಟಮಿಂದ ನಾವು ಹೆಂಗೆ ಕನ್ವರ್ಟ್ ಮಾಡೋದು, ಮತ್ತು ಸಪೋಸ್ ಒಂದು ನಂಬರ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ, ಯು ಕನ್ವರ್ಟ್ ಇಂಟು ಅನದರ್ ನಂಬರ್ ಸಿಸ್ಟಮ್ ಅಂತ ಕೊಡ್ತಾರೆ. ಸೊ ಅಟ್ ದಟ್ ಟೈಮ್ ಯು ಶುಡ್ ಟೆಲ್ ಫ್ರಮ್ ವಿಚ್ ನಂಬರ್ ಸಿಸ್ಟಮ್ ಟು ವಿಚ್ ನಂಬರ್ ಸಿಸ್ಟಮ್ ಯು ಹ್ಯಾವ್ ಟು ಕನ್ವರ್ಟ್. ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಕನ್ವರ್ಟ್ 246 ಇಂಟು ಡೆಸಿಮಲ್, ಇಂಟು ಓಕೆ ಆಕ್ಟಲ್ ಅಂತ ಕೊಡ್ತಾರೆ. ಈ ನಂಬರ್ ಸಿಸ್ಟಮ್ ಆಕ್ಟಲಲ್ಲಿ ಇದೆಯೋ, ಡೆಸಿಮಲಲ್ಲಿ ಇದೆಯೋ, ಎಕ್ಸಾ ಡೆಸಿಮಲಲ್ಲಿ ಇದೆಯೋ, ಯಾರು ಗೊತ್ತು? ಸೊ ದೋಸ್ ಕೈಂಡ್ ಆಫ್ ಕ್ವೆಶನ್ಸ್ ಯು ಕ್ಯಾನ್ ಈಸಿಲಿ ಆಸ್ಕ್ ಫಾರ್ ಅ ಗ್ರೇಸ್. those questions you can easily ask for a grace. ಇಲ್ಲ, ಕನ್ವರ್ಟ್ 2FB6 ಇಂಟು ಡೆಸಿಮಲ್, ಈ ರೀತಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಇದು ಯಾವ ನಂಬರ್ ಸಿಸ್ಟಮ್ ಅಂತ ನಂಗೆ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ನಾನು ಗ್ರೇಸ್ ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ, ನೋ ಬಡಿ ವಿಲ್ ಬಿ ಗಿವಿಂಗ್ ಗ್ರೇಸ್ ಮಾರ್ಕ್ಸ್ ಫಾರ್ ಯು. ಯಾಕೆ ಅಂತ ಹೇಳಿದ್ರೆ ಎಫ್ ಆ್ಯಂಡ್ ಬಿ ಲೈಕ್ ABCDEF ಯಾವುದ್ರಲ್ಲಿ ಮಾತ್ರನೇ ಇರುತ್ತೆ, ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ನಲ್ಲಿ ಮಾತ್ರನೇ ಇರುತ್ತೆ. ಸೊ ಬೈ ಡಿಫಾಲ್ಟ್ ಇಟ್ ಈಸ್ ಇನ್ ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಕೊಡೋ ಅವಶ್ಯಕತೆ ಇಲ್ಲ. ಕೊಡಬೇಕು ಅಂತ ಹೇಳಿದ್ರೆ ಬೇಸ್ 16 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ಒನ್ ಮೋರ್ ವೇ ಆಫ್ ರೆಪ್ರೆಸೆಂಟಿಂಗ್, ದಟ್ ಈಸ್ ಎಚ್. ಸೊ ಎಚ್ನು ಸಹ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಕೋಬೇಡಿ, ಯಾಕೆಂದ್ರೆ ಎಕ್ಸಾಡೆಸಿಮಲ್ ಅಲ್ಲಿ ಎಚ್ ಅನ್ನೋ ವೇರಿಯಬಲ್ ಇರೋದಿಲ್ಲ. ಎಚ್ ರೆಪ್ರೆಸೆಂಟ್ಸ್ ಏನು, ಎಕ್ಸಾಡೆಸಿಮಲ್ ನಂಬರ್, ರೈಟ್. ಬೇಸ್ 8 is going to represent octal, base 10 it is going to represent decimal, right. So these things are important, now let us go for a conversion. Binary ಅಂದ್ರೆ ಏನು, 0 ಮತ್ತೆ 1 ಅಷ್ಟು ಮಾತ್ರನೇ ನಾವು ಇಟ್ಕೊಳ್ಳಿ. ನೆಕ್ಸ್ಟ್, given an octal number you have to write in binary number, ರೈಟ್. ಎಲ್ಲದರಿಂದ ನಾವು ಬೈನರಿಗೆ ಹೆಂಗ್ ಕನ್ವರ್ಷನ್ ಮಾಡೋದು ತಿಳ್ಕೊಳ್ಳೋಣ, ರೈಟ್. Say suppose the first question, tell me any number of your choice. 234 is in octal ಅಂತ ನಾನು ತಗೊತಾ ಇದ್ದೀನಿ. Octal to binary. See, 3-bit representation we are going to use, right. Octal is going to make use of 3-bit representation. 0 ಅಂದ್ರೆ ಏನು, 000, 1 ಅಂದ್ರೆ ಏನು, 001, 4 ಅಂದ್ರೆ ಏನು, 100, 7 ಅಂದ್ರೆ ಏನು, 111. ಸೊ ಈ ರೀತಿ ವ್ಯಾಲ್ಯೂಸ್ನಿಂದ ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಸ್ಟಾರ್ಟ್ ರೈಟಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. 4 ಅಂದ್ರೆ ಏನು, 100, 3 ಅಂದ್ರೆ ಏನು, 011, 2 ಅಂದ್ರೆ ಏನು, 010. ಸೊ ದಿಸ್ ಆರ್ ದ ವ್ಯಾಲ್ಯೂಸ್ ಯು ಆರ್ ಗೋಯಿಂಗ್ ಟು ಗೆಟ್, ದಟ್ ಈಸ್ 010, 011 and 100 ಟು ದ ಬೇಸ್ 2. ಅಂದ್ರೆ ಏನು, ಯು ಆರ್ ಕನ್ವರ್ಟಿಂಗ್ ದ ಆಕ್ಟಲ್ ನಂಬರ್ ಟು ಬೇಸ್ 2 ನಂಬರ್ ಸಿಸ್ಟಮ್ ಅಥವಾ ಬೈನರಿ ನಂಬರ್ ಸಿಸ್ಟಮ್. ಅಂದ್ರೆ ಗ್ರೂಪಿಂಗ್ ಯಾವ್ದಾದ್ರಲ್ಲಾಗಿದೆ, 3 ಟರ್ಮ್ಸ್ ನಾನು ತಗೊಂಡಿದ್ದೀನಿ, ರೈಟ್. 3 ಟರ್ಮ್ಸ್ ನಾನು ತಗೊಂಡಿದ್ದೀನಿ. ಸಪೋಸ್ ಅವ್ರೇನಾದರೂ ಎಕ್ಸಾಡೆಸಿಮಲ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ. ಸೇಮ್ ಪ್ರಾಬ್ಲಮ್ ಇಫ್ ಐ ಆಮ್ ಸಾಲ್ವಿಂಗ್ ವಿತ್ ಹೆಲ್ಪ್ ಆಫ್ ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಅದರಲ್ಲಿ ಬೇಸ್ 16 ಅಂತ ಬರುತ್ತೆ. ಸೊ ದಟ್ ಮೀನ್ಸ್ 4 ಎಕ್ಸ್ಟ್ರಾ ನಂಬರ್ಸ್ ಆರ್ 4-bit representation. ಸೊ ಇದರಲ್ಲಿ 3-bit representation ಅಂತ ಹೇಳ್ತೀನಿ, ಇದರಲ್ಲಿ 4-bit representation ಅಂತ ಹೇಳ್ತೀನಿ. ಯಾಕೆ ನಾನು 4th bit ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸಪೋಸ್ 7 ಆದಮೇಲೆ 8 ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. 7ನ ನಾನು 111 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. 8ನ ನಾನು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಐ ರಿಕ್ವೈರ್ ದಟ್ 4th bit. ನೆಕ್ಸ್ಟ್ ಎನ ನಾನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ, 1010. ಎಫ್ನ ನಾನು ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ, 1111. ನೆಕ್ಸ್ಟ್ ಟರ್ಮ್ನ ನಾನು 4-bit ಇಂದ ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಸೇ ಸಪೋಸ್ 10, ನಾನು 4-bit ಇಂದ ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಫಾರ್ ಅ 5th bit. 5th bit is not so important for any of the exams. ಸೊ 234ನ ನಾನು ಬೈನರಿಯಾಗಿ ಕನ್ವರ್ಟ್ ಮಾಡಬೇಕು, ಬಟ್ 234 is an hexadecimal number, ರೈಟ್. ಹೇಗೆ ಕನ್ವರ್ಟ್ ಮಾಡೋದು, 4-bit representation ಯೂಸ್ ಮಾಡಿ. ಸೊ ಇದರಲ್ಲಿ ಏನು ಬಂದಿದೆಯೋ ವ್ಯಾಲ್ಯೂ, ಜಸ್ಟ್ ಅಪೆಂಡ್ 0 ಟು ದ ಲೆಫ್ಟ್ ಸೈಡ್. 2 ಅಂದ್ರೆ ಏನು, 0010. 3 ಅಂದ್ರೆ ಏನು, 0. 4 ಅಂದ್ರೆ ಏನು, 0100 ಟು ದ ಬೇಸ್ 2. ಸೊ ಈ ರೀತಿ ನೀವು ಬರ್ಕೊಂತೀರಾ. ನೆಕ್ಸ್ಟ್, ಟೆಲ್ ಮಿ ಎನಿ ನಂಬರ್ ಆಫ್ ಯರ್ ಚಾಯ್ಸ್. ಅದರ್ಸ್ ಪ್ಲೀಸ್ ಓಪನ್ ಯುವರ್ ಮೌತ್. ಹೇಳಿ. ನಾಟ್ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ನಾನು ಇನ್ನೂ ಸಾಲ್ವ್ ಮಾಡ್ತಾ ಇರೋದು ಆಕ್ಟಲ್ ಟು ಬೈನರಿ. ನಾನು ಡೆಸಿಮಲ್ ಬಂದಾಗ ನಾನು ಸಾಲ್ವ್ ಮಾಡಿ ಆ ಕ್ವಶನ್ ಕೇಳಿ, ಆಯ್ತಾ.
ನೆಕ್ಸ್ಟ್ ಎನಿ ನಂಬರ್ ಆಫ್ ಯರ್ ಚಾಯ್ಸ್ ಟು ದ ಬೇಸ್ 8 ಅಂಡ್ ಬೇಸ್ 16 ಹೇಳಬೇಕು. ಎನಿ ಒನ್? 842. You can't convert. Why you can't convert means in the case of octal ನಾನು ಏನು ಹೇಳಿದ್ದೀನಿ ಮೇಡಮ್, ಇಲ್ಲಿ ನೋಡಿ ಪ್ರೀವಿಯಸ್ ಇದರಲ್ಲಿ ಆಕ್ಟಲ್ ನೋಡಿ, ಆಕ್ಟಲ್ನಲ್ಲಿ 0 to 7 ಮಾತ್ರ ನಾನು ರೆಪ್ರೆಸೆಂಟ್ ಮಾಡ್ಬೋದು. 8 9 10 ಇವೆಲ್ಲ ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. 8 ಬರೀಲೇಬೇಕು ಅಂತ ಹೇಳಿದ್ರೆ 10 ಅಂತ ಬರೀಬೇಕು. 10 is 8 in octal, right? Numbers are being restricted. Numbers are being restricted, right? Next, let us take a fifth example. Anyone to the base 8. 756 and 671 ಅಂತ ಹೇಳಿದ್ರೆ 756 I am going to take 671. 671 to the base 8. ನೋಡಿ ನಾನು ಎಷ್ಟು ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ತೀನಿ ನೋಡಿ. ಅದಕ್ಕೆ ನನಗೆ ಸ್ಪೀಡ್ ಜಾಸ್ತಿ ಇದೆ. ನೀವು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿ, ನಿಮಗೂ ಸ್ಪೀಡ್ ಜಾಸ್ತಿ ಆಗುತ್ತೆ. 7 is ಕಮಾನ್ ಸೇ 111. 5 means 101. 6 means 110 to the 110 to the base 2. All of you please be interactive, right? 671 ಹೇಳಿ ಬೇಗ ಬೇಗ. 671 is what? 111. Then 001 to the base 2. Good. ಅದೇ ರೀತಿ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ ಬೇಸ್ 16ಗೆ. See, whatever you say I'm going to write. ಹೇಳಿ, come on, speak, ಮಾತಾಡಿ. All of you turn on your mic. F3 2A. ಓಕೆ. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ಒಂದು ಟೇಬಲ್ ಬರ್ಕೋಬೇಕು. 0 ಅಂದರೆ ಏನು? 0000 ಅಂತ ಅರ್ಥ. 1 ಅಂದರೆ ಏನು? 0001 ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ನಿಮಗೆ 7 ಅಂತ ಬರುತ್ತೆ. ಇಲ್ಲಿ 7 ಅಂದರೆ ಏನು? 0111 ಅಂತ ಅರ್ಥ. ನೆಕ್ಸ್ಟ್ 10 ಅಂದರೆ ಏನು? 1010. ಇಟ್ ಈಸ್ ನಾಟ್ 10, ಇಟ್ ಈಸ್ ಆಕ್ಚುಲಿ ಎ. ಅದೇ ರೀತಿ ಯು ಹ್ಯಾವ್ ಟು ರೈಟ್ ಅಪ್ ಟು ಎಫ್. ಎಫ್ ಅಂದರೆ ಏನು? 1111. ಸೊ ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಈ ಟೇಬಲ್ನ. ನಾವು ಲುಕ್ ಅಟ್ ದ ಥಿಂಗ್ಸ್. ಎಫ್ ಅಂದ್ರೆ ಏನು? 1111. 3 ಅಂದ್ರೆ ಏನು? 0011. 2 ಅಂದ್ರೆ ಏನು? 00. 3 ಎ ಅಂದ್ರೆ ಏನು? 1010 ಟು ದ ಬೇಸ್ 2. ಆಫ್ಟರ್ ಅಟೆಂಡಿಂಗ್ ದ ಕ್ಲಾಸ್ ಡೋಂಟ್ ಟೆಲ್ ಕ್ಲಾಸ್ ವಾಸ್ ವೆರಿ ಮಚ್ ಫಾಸ್ಟ್, ಇಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋ, ಈ ರೈಟ್ ಸೈಡ್ ಇರೋ ಟೇಬಲ್ ನೀವೇನಾದ್ರು ಬರ್ಕೊಂಡ್ರೆ ಯು ಕ್ಯಾನ್ ಏಬಲ್ ಟು ಸಾಲ್ವ್ ಸೋ ಈಸಿಲಿ. ರೈಟ್ ಸೈಡ್ ಟೇಬಲ್ ಇಷ್ಟೊತ್ತು ನೀವು ಬರ್ಕೊಂಡಿದ್ರ ಅಂತ ಭಾವಿಸ್ತಾ, ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಪೋಸ್ಟ್ ದ ನೆಕ್ಸ್ಟ್ ಕ್ವಶನ್ ಇಮಿಡಿಯೇಟ್ಲಿ. ಹೇಳಿ ಬೇಗ. 2FAH. ನಾವು ಲುಕ್ ಅಟ್ ದ ಥಿಂಗ್ಸ್. ಆಲ್ರೆಡಿ ಬೇಸ್ 16 ಅಂತ ಬರ್ದಿದ್ದೀನಿ. ಸೊ ನೋ ನೀಡ್ ಟು ರೆಪ್ರೆಸೆಂಟ್ ದಿಸ್ ಎಚ್. ಎಚ್ ಅಂತ ಬರೆಯೋಕೆ ಹೋಗ್ಬಾರ್ದು, ತಪ್ಪಾಗ್ಬಿಡುತ್ತೆ. ಆಯ್ತಾ? ಎಚ್ ಅನ್ನೋದು ಬೇಸಲ್ಲಿ ಬರೀಬೇಕು. ಈ ಸಪೋಸ್ 16 ಅಂತ ಏನಾದ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರೀಬೇಕು ಎಚ್ ಅಂತ. ಓಕೆನಾ? ನೆಕ್ಸ್ಟ್ 2FA. 2FA ಅಂದ್ರೇನು? 0010. ಎಫ್ ಅಂದ್ರೇನು? ಆಲ್ ಒನ್ಸ್ 1010. ಟೆಲ್ ಮಿ ಎನಿ ಅದರ್ ವ್ಯಾಲ್ಯೂಸ್. ಸಿಕ್ಸ್ತ್ ಕ್ವಶನ್ ಎನಿ ಒನ್? ಮೇಕ್ ಯೂಸ್ ಆಫ್ ದ ಆಪರ್ಚುನಿಟಿ. ನೀವು ಏನು ಕ್ವಶನ್ ಕೇಳ್ತೀರೋ ಅದೇ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಫಿಕ್ಸ್ಡ್ ಕ್ವಶನ್ಸ್ ವಿತ್ ಮೀ. ನನ್ನ ಹತ್ರ ಯಾವುದೇ ರೀತಿ ಕ್ವಶನ್ಸ್ ಇರೋದಿಲ್ಲ. 3A 3AB. ನೋಡಿ, ಏನ ಎರಡೆರಡು ಸತಿ ರೆಪ್ರೆಸೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಬೇರೆ ಯಾವ್ದಾದ್ರು ಹೇಳಿ. ಎ ಅಂದ್ರೆ ಒಂದು ಏನು ಹೇಳಿ? 3AF. ಎಫ್ನ ನಾನು ಆಲ್ರೆಡಿ ರೆಪ್ರೆಸೆಂಟ್ ಮಾಡಿದ್ದೀನಿ ಮೇಲ್ಗಡೆ ಎಲ್ಲ. ಈ ಬರ್ಕೊಂಬಿಡೋಣ. ಯಾಕಂದರೆ ಎಫ್ ವ್ಯಾಲ್ಯೂ ನಂಗೆ 1111 ಅಂತ ಗೊತ್ತಿದೆ, ರೈಟ್? ನೆಕ್ಸ್ಟ್ ಹೇಳಿಪ್ಪ ಮೇಡಮ್, ಹೇಳಿ. ವಾಟ್ ಈಸ್ ದ ಆನ್ಸರ್? 3 ಅಂದರೆ 0011. ಶಂಭುಲಿಂಗ 3 ನಾಮ ಆಗ್ಬಿಡುತ್ತೆ. ಆಮೇಲೆ 2 ಅಂದರೆ ಏನು? 0010. ಹೆಂಗೆ ತಗೊಂತೀರಾ ಅಂತ ಹೇಳಿದ್ರೆ ನೋಡಿ, ದಿಸ್ ವ್ಯಾಲ್ಯೂ ಈಸ್ 2 ಪವರ್ 0 ಅಂದರೆ ಏನು? 1 ಅಂತ ಅರ್ಥ. ದಿಸ್ ವ್ಯಾಲ್ಯೂ ಈಸ್ ವಾಟ್? 2 ಪವರ್ 1. ದಿಸ್ ವ್ಯಾಲ್ಯೂ ಈಸ್ ವಾಟ್? 2 ಪವರ್ 2. ದಿಸ್ ವ್ಯಾಲ್ಯೂ ಈಸ್ ವಾಟ್? 2 ಪವರ್ 3. ಅಂದರೆ ಏನು? 8 4 2 1. 8421 ಕೋಡ್ ಯೂಸ್ ಮಾಡ್ತೀರಾ. 2 ಏನಾದರೂ ಆ್ಯಡ್ ಮಾಡ್ಬೇಕಂತಂದ್ರೆ 2 ಜಾಗದಲ್ಲಿ 1 ಅಂತ ಬರೀರಿ. 3 ಹೆಂಗೆ ಡಿರೈವ್ ಮಾಡ್ಬೋದು? 2 ಜಾಗದಲ್ಲಿ 1 ಅಂತ ಬರೀರಿ, 1 ಜಾಗದಲ್ಲಿ 1 ಅಂತ ಬರೀರಿ. 2 + 1 is what? 3. ರೆಸ್ಟ್ ಆಫ್ ದ ಟರ್ಮ್ಸ್ ಯು ಆರ್ ನಾಟ್ ಯೂಸಿಂಗ್, ಸೊ 0. 10 ನಾನು ಹೇಗೆ ಬರೀಬೋದು? 8 + 2 is 10. ಸೊ ಅವಾಗ ನಾನು 8 ಜಾಗದಲ್ಲಿ 1 ಅಂತ ಬರ್ತೀನಿ, 2 ಜಾಗದಲ್ಲಿ 1 ಅಂತ ಬರ್ತೀನಿ, ಮಿಕ್ಕಿದ್ದು 0 0. 15 ಅಂದರೆ ಏನು? 15 ಅಂದ್ರೆ ಏನು? ಎಫ್ ಅಂತ ಅರ್ಥ. ಸೊ ಎಫ್ನ ನಾನು ಹೇಗೆ ಬರೀಬೋದು? 15. 8 + 4 is what? 12.
12 plus 2 is what? 14. 14 plus 1 is what? 15. So all ones. Suppose C ಅಂತ ನಾನು ತಗೊಂಡಿನಿ 12 equals to C. 12 ನಾನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? 8 plus 4 is 12. 0, 0. Next. Next. 14, sorry, 13. 13 ಅಂದ್ರೆ ಏನು? D. 13 ಅಂದ್ರೆ ಏನು? 8 plus 4 plus 1. ಅಂದ್ರೆ ಏನು? 1, 1, 0, 1. So based on this you are going to derive. Based on this you are going to derive. ಆದ್ರೆ ಆಕ್ಟಲ್ ಅಲ್ಲಿ ಈ ಟರ್ಮ್ ಇರೋದಿಲ್ಲ. ಆಕ್ಟಲ್ ನಲ್ಲಿ ಈ ಟರ್ಮ್ ಇರೋದಿಲ್ಲ. ಓನ್ಲಿ ಯು ಆರ್ ಹ್ಯಾವಿಂಗ್ ವಾಟ್? 4 to 1 ಕೋಡಿಂಗ್. ಓನ್ಲಿ ಯು ಆರ್ ಹ್ಯಾವಿಂಗ್ 4 to 1 ಕೋಡಿಂಗ್. ಅಕಸ್ಮಾತ್ ನಿಮ್ಗೆ ಏನಾದ್ರು ಇದನ್ನ ಹೆಂಗ್ ಬರುತ್ತೆ ಅಂತ ಹೇಳಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ರೈಟ್ ಇನ್ ಒನ್ ಪಾರ್ಟ್ ಎಲ್ಲೋ ಒಂದ್ ಕಡೆ ಬರ್ದಿಟ್ಕೊಳ್ಳಿ, ಅದನ್ನ ಆದಷ್ಟು ರಿವೈಸ್ ಮಾಡ್ಕೊಳ್ಳಿ. ರೈಟ್. ಅಗೇನ್ ಡಿಪ್ಲೊಮಾ ಮಾಡಿರೋರಿಗೆ ಮತ್ತೆ ಇದು ಇಂಜಿನಿಯರಿಂಗ್ ಮಾಡಿರೋರಿಗೆ ಈ ಕಾನ್ಸೆಪ್ಟ್ಸ್ ತುಂಬಾ ಈಸಿ. ರೈಟ್, ಕಣ್ಮುಚ್ಕೊಂಡು ಬರೀತಾರೆ. So this is how you are going to convert. This is how you are going to convert from octal to binary and hexadecimal to binary. Let me fill. A ಅಂದ್ರೆ ಏನು? 1010. E ಅಂದ್ರೆ ಏನು? ಬೇಗ ಹೇಳಿ. ಹರಿ ಅಪ್ ಫಾಸ್ಟ್. ಟ್ರಿಪಲ್ 10. ಗುಡ್. ಬಿ ಅಂದ್ರೆ ಏನು? ಎ ನೆಕ್ಸ್ಟ್ ಟರ್ಮ್ ಇಸ್ ಬಿ. ಎಗೆ ಏನು ಬರುತ್ತೋ ಅದಕ್ಕೆ 1 ಆಡ್ ಮಾಡಿ. ನಿಮ್ಗೆ ಏನು ಬರುತ್ತೆ? 1011. ಇಲ್ಲಿ ನೋಡಿ, ಎ ಅಂದ್ರೆ ಏನು? 1010 ಇದೆ. ಎಗೆ ನೆಕ್ಸ್ಟ್ ವ್ಯಾಲ್ಯೂ ಬಿ ತಾನೆ, ಸೊ ಆಡ್ 1. ವಾಟ್ ಯು ಗೋಯಿಂಗ್ ಟು ಗೆಟ್? 1011. ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಸಿ ಗೆ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಸಿ ಏನು ಬರುತ್ತೆ? 0011. ಸೊ ದಿಸ್ ಈಸ್ ಸಿ, ದಿಸ್ ಈಸ್ ಬಿ. ಸೊ ಆಲ್ ದಿಸ್ ಬೇಸಿಕ್ ಐಡಿಯಾಸ್ ಯು ಶುಡ್ ಹ್ಯಾವ್. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ವೆನ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಪ್ರಾಕ್ಟೀಸ್. ನಾನು ಆಲ್ಮೋಸ್ಟ್ ಮೋರ್ ದೆನ್ 10,000 ಟೈಮ್ಸ್ ನಾನು ಬದ್ಬಿಟ್ಟಿದ್ದೀನಿ ಅನ್ಸುತ್ತೆ ಇವನ್ನೆಲ್ಲ. ಐ ಡೋಂಟ್ ನೋ. ರೈಟ್. ಒಂದು ಸಿಂಪಲ್ ಕನ್ವರ್ಷನ್ಸ್ನ ಒಂದು ಕ್ಲಾಸ್ನಲ್ಲಿ ಮಿನಿಮಮ್ 10 ಕ್ವಶನ್ಸ್ ಆದರೂ ಸಾಲ್ವ್ ಮಾಡೇ ಮಾಡ್ತೀನಿ. ರೈಟ್. ಎಷ್ಟು ಕ್ಲಾಸಸ್ ತೊಗೊಂಡಿದ್ದೀನೋ ನಮಗೆ ಗೊತ್ತಿರೋಲ್ಲ. ರೈಟ್. ಸೊ ದಿಸ್ ಈಸ್ ಹೌ ಯು ಗೋಯಿಂಗ್ ಟು ಕನ್ವರ್ಟ್ ಟು ಆಕ್ಟಲ್ ಟು ಬೈನರಿ. ಅದೇ ರೀತಿ ನಾನು ಈ ಕಡೆ ಟೇಬಲ್ನಲ್ಲಿ ನಾನು ಏನು ಕನ್ವರ್ಟ್ ಮಾಡಿದ್ದೀನಿ? ಹೆಕ್ಸಾಡೆಸಿಮಲ್ ಟು ಬೈನರಿ ನಾನು ಸಾಲ್ವ್ ಮಾಡಿದ್ದೀನಿ. I solved from hexadecimal to binary. Hexadecimal to binary. Next, let me solve with the help of decimal to binary. Decimal to binary, let us solve. Let me solve decimal to binary. ಯಾವುದಾದ್ರೂ ಒಂದು ಡೆಸಿಮಲ್ ನಂಬರ್ ಹೇಳಿ. ನಾರ್ಮಲ್ ನಂಬರ್ ಸಿಸ್ಟಮ್ಸ್ ಹೇಳಿ. ನಮ್ಗೇನು ಗೊತ್ತಿದೆ? 0 to 100 ಅದೇ ಹೇಳಿ. ಹಲೋ, ಸ್ಪೀಕ್ ಔಟ್. 256 is large number. Say small number. 256 ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀವಿ. ನೀವು ಹೇಳಿದ್ರಲ್ಲ 256. ಇನ್ನೊಂದು ನಂಬರ್ ಹೇಳಿಪ್ಪ. ಸಿಂಪಲ್ 2 digit ನಂಬರ್ ಹೇಳಿ. 98. Again it is a big value, not a problem. 98, you just go for factor method. 2 4s are 8, 2 9s are 18, 0 is a remainder. ನೋಡಿ ಈ ರೀತಿ ಸಾಲ್ವ್ ಮಾಡಬೇಕು. 2 2s are 4, 2 4s 8, 1 is the remainder. 2 12s are 24, 0 is remainder. 2 6 are 12, 0 is remainder. 2 3s are 6, 0 is remainder. 2 1s are 2, 1 is the remainder. Start writing like this. ಈ ರೀತಿ ಬರ್ಕೊಂಡ್ರೆ ನಿಮ್ಗೆ ಏನು ಬರುತ್ತೆ? 1 1 0 0 0 1 0. ಸೊ ದಿಸ್ ಇಸ್ ದ ವ್ಯಾಲ್ಯೂ ಯು ಗಾಟ್. ಆಯ್ತಾ? ಟು ದ ಬೇಸ್ ಟು ಅಂತ ಬರ್ಕೊಂತೀರಾ. ರೈಟ್. ಸೊ ವಾಟ್ ಎವರ್ ದ ಆನ್ಸರ್ ಯು ಗೋಯಿಂಗ್ ಟು ಗೆಟ್ ಟು ದ ಬೇಸ್ ಟು ಯು ಗೋಯಿಂಗ್ ಟು ರೈಟ್. ಅಟ್ ಲಾಸ್ಟ್ ನೀವು ಬೇಸ್ ಟು ಅಂತ ಫಿಕ್ಸ್ ಮಾಡ್ತೀರಾ. ರೈಟ್. ಫಸ್ಟ್ ನಾನು ಏನು ಮಾಡಿದ್ದೀನಿ? 98ನ ಲೈಕ್ 2 ಇಂದ ಫ್ಯಾಕ್ಟರ್ಸ್ ಮಾಡ್ತಾ ಇದ್ದೀನಿ. ಸೊ ಯು ಗೋಯಿಂಗ್ ಟು ಗೆಟ್ 49. ರಿಮೈಂಡರ್ ಇಸ್ 0. ಅಗೇನ್ 2 24s is 48, 1 is the remainder. 2 12s 24, 0 is remainder. 2 6 12, 0 is remainder. 2 3 6, 0 is remainder. 2 1s 0. Right. Next, reverse conversion ಮಾಡೋಣ. Say suppose the value is 11100010 to the base 2. ಇದಕ್ಕೆ ಡೆಸಿಮಲ್ ಈಕ್ವಲೆಂಟ್ ಹೇಗೆ ತಗೊಳೋದು? ಸೊ ದಿಸ್ ಈಸ್ 0 into 2 power 0 plus 1 into 2 power 1. ಸೊ ಇದ್ರ ವ್ಯಾಲ್ಯೂಸ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ 2 power 0, 2 power 1, 2 power 2, 2 power 3 ಈ ತರ ಬರುತ್ತೆ. ಅಂಡ್ ದಿಸ್ ವ್ಯಾಲ್ಯೂ ಈಸ್ 0 into 2 power 2. ನೆಕ್ಸ್ಟ್ 0 into 2 power 3. ನೆಕ್ಸ್ಟ್ 0 into 2 power 4. ನೆಕ್ಸ್ಟ್ 1 into 2 power 5.
Next 1 into 2 power 6. 1 into 2 power 6. 1 into something is that something only. 0 into something is 0. Next 1 into 2 is what? 2. ಈ ವ್ಯಾಲ್ಯೂಸ್ ಏನು ಬರುತ್ತೆ? 0 0 0. 2 ಪವರ್ 5 ಎಷ್ಟು? 32. 2 ಪವರ್ 6 ಎಷ್ಟು? 64. ನೋಡಿ ಈ ವ್ಯಾಲ್ಯೂಸ್ ಗೊತ್ತಿರಬೇಕು. 2 ಸ್ಕ್ವೇರ್ ಇಸ್ ವಾಟ್? 4. 4 2s are 8. 8 2s are 16. 16 2s 32. 32 64. ಈ ಫಾರ್ಮ್ಯಾಟ್ ನಿಮ್ಗೆ ಗೊತ್ತಿರಬೇಕು. 128 256 512 1024 2048 4096 ಇದೆಲ್ಲ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿರಬೇಕು. ಯು ಟ್ರೈ ಟು ಆಡ್ ದಿಸ್ ನಂಬರ್ 96 97 98. 98 ಬಂದಿದೆ ನೋಡಿ. ಸೊ ಹೆಂಗ್ ಕನ್ವರ್ಟ್ ಮಾಡಿದ್ದೀನಿ? ಡೆಸಿಮಲ್ ಟು ಬೈನರಿ ಬೇಕು ಅಂತ ಹೇಳಿದ್ರೆ ನಾನು ಲೈಕ್ ಫ್ಯಾಕ್ಟರೈಸೇಷನ್ ತರ ಮಾಡಿದ್ದೀನಿ. ಅದೇ ನಾನೇನಾದರೂ ಬೈನರಿ ಟು ಡೆಸಿಮಲ್ ಮಾಡಬೇಕು ಅಂತ ಹೇಳಿದ್ರೆ ನಾನೇನು ತಗೊಂಡಿದ್ದೀನಿ? ಇಟ್ಸ್ ವೆಯ್ಟ್ ಮುಖಾಂತರ ನಾನು ತಗೊಂಡಿದ್ದೀನಿ. ಸೊ ಐ ಹ್ಯಾವ್ ಸಾಲ್ವ್ ಯೂಸಿಂಗ್ ಇಟ್ಸ್ ವೆಯ್ಟ್, ರೈಟ್. ಸೊ ಇದ್ರದ್ದು ವೆಯ್ಟ್ಸ್ ಮುಖಾಂತರ ನಾನು ಸಾಲ್ವ್ ಮಾಡಿದ್ದೀನಿ. ಅಂದರೆ ಏನು? 2 ಪವರ್ 0 2 ಪವರ್ 1 2 ಪವರ್ 2 ಅದೆಲ್ಲ ವೆಯ್ಟ್ಸ್ ಅಂತ ಅರ್ಥ, ರೈಟ್. ಸೊ ವೆಯ್ಟ್ಸ್ ಮುಖಾಂತರ ನಾನು ಸಾಲ್ವ್ ಮಾಡಿದ್ದೀನಿ, ರೈಟ್. ನೆಕ್ಸ್ಟ್ 256ನ ಅದೇ ರೀತಿ ನೀವು ಸಾಲ್ವ್ ಮಾಡಿ. 256ನ ಅದೇ ರೀತಿ ನೀವು ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಥಿಂಗ್ಸ್. ಅಂದರೆ ಏನು? 2 1 2 8 ರಿಮೈಂಡರ್ ಈಸ್ 0. ನೆಕ್ಸ್ಟ್ 2 64 ರಿಮೈಂಡರ್ ಈಸ್ 0. ನೆಕ್ಸ್ಟ್ 2 32 ರಿಮೈಂಡರ್ ಈಸ್ 0. ಸಿಂಪಲ್ ಕ್ವಶನ್ ಯು ಆರ್ ಗಿವನ್. 2 16 ರಿಮೈಂಡರ್ ಈಸ್ 0. 2 8 1 followed by 8 zeros. 2 next 4 2 2 2 1 0. ನೋಡಿ, ಆಲ್ ದ ಥಿಂಗ್ಸ್ ಆರ್ ಸಿಂಪಲ್. ಸಪೋಸ್ ನಿಮ್ಗೆ ಏನಾದರೂ ಗುಡ್ ಪ್ರಾಕ್ಟೀಸ್ ಏನಾದರೂ ಇದ್ರೆ ಯು ವಿಲ್ ರೈಟ್ ಅಟ್ ಒನ್ ಶಾಟ್. 128 ಅಂದ್ರೆ ಏನು? 1 ಫಾಲೋಡ್ ಬೈ 7 zeros. ನೋಡಿ ಈ ಥರ ಲೈಕ್ ಶಾರ್ಟ್ ಕಟ್ಸ್ ಇರ್ತದೆ. 1 ಫಾಲೋಡ್ ಬೈ 1 2 3 4 5 6 7 8 zeros. ಇದ್ದು ಇಂಟರ್ನ್ ಕನ್ವರ್ಷನ್ ನಾನು ಹೆಂಗ್ ಬರ್ಕೊಂತೀನಿ? ರೈಟ್, ಐ ಆಮ್ ಹ್ಯಾವಿಂಗ್ 1 ಫಾಲೋಡ್ ಬೈ 8 zeros. This is in base 2. So its value is 0 into 2 power 0, 2 power 1, 2 power 2, 2 power 3, 2 power 4, 2 power 5, 2 power 6, 2 power 7, 2 power 8. What is 1 into 2 power 8? It is 256. See, it's an easy question what you have asked. Good, right? So this is how you are going to convert from decimal to binary. ಡೆಸಿಮಲ್ ಟು ಬೈನರಿ ನೋಡಿ ಈ ರೀತಿ ಕನ್ವರ್ಟ್ ಮಾಡ್ತಾರೆ. ಅವಾಗ ಯಾರೋ ಒಬ್ರು ಕ್ವಶನ್ ಕೇಳ್ತಾ ಇದ್ರು, ಇಫ್ ಯುವರ್ ಕ್ವಶನ್ ಈಸ್ ವಿತ್ ರೆಸ್ಪೆಕ್ಟ್ ಟು ಡೆಸಿಮಲ್ ಟು ಬೈನರಿ ನೀವು ಕ್ವಶನ್ ಕೇಳಿ, ಇಲ್ಲ ಅಂತ ಹೇಳಿದ್ರೆ ಡೆಸಿಮಲ್ ಟು ಬೇರೆ ನಂಬರ್ ಸಿಸ್ಟಮ್ ಅಂತ ಹೇಳಿ ಲೆಟ್ ಮಿ ಓಕೆ. ಸೊ ಅದೇ ರೀತಿ ನೀವು ಇನ್ನೊಂದು 2-3 ಕ್ವಶನ್ನ ನೀವು ಸಾಲ್ವ್ ಮಾಡಿ ನೀವು ಲೈಕ್ ತಗೊಳ್ಳಿ, ದೆನ್ ಯು ಹ್ಯಾವ್ ಟು ಸಾಲ್ವ್. ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಸ್ 10 ಅಂತ ಅಸಂಪ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರು ಕೊಟ್ಟಿರಬೇಕು ಬೇಸ್ 10 ಅಂತ. ಇಲ್ಲ ಅಂತ ಹೇಳಿದ್ರೆ ಕನ್ವರ್ಟ್ ಡೆಸಿಮಲ್ ಟು ಬೈನರಿ ಅಂತ ಕೊಟ್ಟಿದ್ದು, ಅವಾಗ ಬೈ ಡಿಫಾಲ್ಟ್ ಈ ನಂಬರ್ ಏನಾಗುತ್ತೆ? ಡೆಸಿಮಲ್ ನಲ್ಲೇ ಇರುತ್ತೆ, ರೈಟ್. ದಿಸ್ ನಂಬರ್ ವಿಲ್ ಬಿ ಇನ್ ಡೆಸಿಮಲ್ ಓನ್ಲಿ, ರೈಟ್. ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ಸಮ್ ಕನ್ವರ್ಷನ್. ಆಕ್ಟಲ್ ಟು ಬೈನರಿ ಆಗಿದೆ, ಹೆಕ್ಸಾಡೆಸಿಮಲ್ ಟು ಬೈನರಿ ಆಗಿದೆ. ನೆಕ್ಸ್ಟ್ let us solve decimal to octal and octal to decimal. ಈ ಕಡೆ ಏನು ಸಾಲ್ವ್ ಮಾಡೋಣ? ಆಕ್ಟಲ್ ಟು ಡೆಸಿಮಲ್. ಒಂದು ಥಂಬ್ ರೂಲ್ ಇದೆ, ಇಸ್ ದೇರ್ ವಿತ್ ರೆಸ್ಪೆಕ್ಟ್ ಟು ಡೆಸಿಮಲ್. ಡೆಸಿಮಲ್ ಇಂದ ಯಾವುದೇ ನಂಬರ್ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಫ್ಯಾಕ್ಟ್ ಮೆಥಡ್ ಸಾಲ್ವ್ ಮಾಡಬೇಕು. ಯಾವುದೇ ನಂಬರ್ ಇಂದ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಏನು? ವೆಯ್ಟ್ಸ್ ಮುಖಾಂತರ ನಾವು ಸಾಲ್ವ್ ಮಾಡ್ತೀವಿ. ಇದು ನೋಡಿ, ಡೆಸಿಮಲ್ ಟು ಬೈನರಿ ಅಂದ್ರೆ ಏನು? ಎಲ್ಲೆಲ್ಲಿ 2 ಅಲ್ಲಿ ಫ್ಯಾಕ್ಟರ್ಸ್ ಮಾಡಿದ್ರು ಎಲ್ಲ 8 ಅಲ್ಲಿ ಮಾಡಬೇಕು ಆಕ್ಟಲ್ಗೆ. ಎಲ್ಲೆಲ್ಲಿ 2 ಪವರ್ 1 2 ಪವರ್ 2 2 ಪವರ್ 3 ಅಂತ ಬರೆದಿದ್ದು ಅಲ್ಲೆಲ್ಲ 8 ಪವರ್ 0 8 ಪವರ್ 1 8 ಪವರ್ 2 ಅಂತ ಬರೀತೀವಿ. ಇಟ್ಸ್ ಸಿಂಪಲ್, ರೈಟ್. ಸೊ ಡೆಸಿಮಲ್ ಇಂದ ಆಕ್ಟಲ್, ಸಪೋಸ್ ಒಂದು ಡೆಸಿಮಲ್ ನಂಬರ್ ಏನಂತ ತಗೊಳ್ಳೋಣ? 98 ಅಂತ ಇರುತ್ತೆ ಡೆಸಿಮಲ್ ನಂಬರ್. ಇದ್ರದ್ದು ಆಕ್ಟಲ್ ಈಕ್ವಲೆಂಟ್ ವ್ಯಾಲ್ಯೂ ನಾನು ಬೇಕು. ಸೊ ಅವಾಗ ನಾನು ಏನು ಮಾಡ್ತೀನಿ? ಫ್ಯಾಕ್ಟರ್ ಮೆಥಡ್ ನಲ್ಲಿ ನಾನು ತಗೊಂತೀನಿ. So here it is 8. 8 ones 8. 1 8. 8 2 16. 2 is remainder. Next 8 ones 8. 4 is remainder. Now look at the things carefully. 142 ಅಂತ ಬಂದಿದೆ. 142 ಅಂತ ಬಂದಿದೆ to the base 8. This may be correct.
ಒಂದು ರೀತಿ ನೋಡಿದ ತಕ್ಷಣ ಹೇಳೋದು ಹೆಂಗೆ ಅಂತ ಹೇಳಿದ್ರೆ 98 ಇನ್ ಡೆಸಿಮಲ್ ಆಕ್ಟಲ್ ಈಕ್ವಲೆಂಟ್ ವ್ಯಾಲ್ಯೂ ಏನು ಬರಬೇಕು 98ಗಿಂತ ಜಾಸ್ತಿ ಬರಬೇಕು 98ಗಿಂತ ಜಾಸ್ತಿ ಬರಬೇಕು ರೈಟ್ 98ಗಿಂತ ಕಡಿಮೆ ಬಂದರೆ ಡೈರೆಕ್ಟ್ಲಿ ಯು ಕ್ಯಾನ್ ಟೆಲ್ ಏನೋ ಮಿಸ್ಟೇಕ್ಸ್ ಇದೆ ಅಂತ ರೈಟ್ ಸೊ 98 I have taken 8 ones 8 1 is remainder 1 8 nothing but 18 8 to 16 2 is remainder next 8 ones 8 4 is remainder so you have to write 142 to the base 2 ಅದೇ ರೀತಿ ಯಾವುದಾದ್ರೂ ನೆಕ್ಸ್ಟ್ ವ್ಯಾಲ್ಯೂಸ್ ಹೇಳಿ ಎನಿ ವ್ಯಾಲ್ಯೂ ಆಫ್ ಯರ್ ಚಾಯ್ಸ್ ಯು ಟೆಲ್ ಐ ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್ ಹೇಳಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇವಾಗನೇ ಹೇಳಿ ಕ್ಲಾಸ್ ಅವರ್ಸ್ ಆದಮೇಲೆ ಫಾಸ್ಟ್ ಆಯಿತು ಸ್ಲೋ ಆಯಿತು ಹೇಳಕ್ ಹೋಗ್ಬೇಡಿ ಫ್ರಾಕ್ಷನಲ್ ಪಾರ್ಟ್ ಇವಾಗ ಡಿಸ್ಕಸ್ ಮಾಡಿ ಲೇಟರ್ ಡಿಸ್ಕಸ್ ಮಾಡೋಣ ಫ್ರಾಕ್ಷನಲ್ ಪಾರ್ಟ್ ಒಂದು ಹಿಂಟ್ ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಟೆಲ್ ಮಿ ಎನಿ ನಂಬರ್ ಆಫ್ ಯರ್ ಚಾಯ್ಸ್ ಆರ್ ಎಲ್ಸ್ ಟೇಕ್ ದ ಫ್ರಾಕ್ಷನಲ್ ನಂಬರ್ ಆಲ್ಸೋ ಸಿ ಇನ್ ದ ಫ್ಯಾಕ್ಟರ್ ಮೆಥಡ್ ಫ್ರಾಕ್ಷನಲ್ ಪಾರ್ಟ್ನ ನೀವು ತಗೋಬಾರ್ದು ಸೇ ಸಪೋಸ್ 98.2 ಅಂತ ತಗೊತೀನಿ ರೈಟ್ ಫ್ರಾಕ್ಷನಲ್ ಪಾರ್ಟಲ್ಲಿ ಹೇಗೆ ಸಾಲ್ವ್ ಮಾಡ್ತೀರಿ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫ್ರಾಕ್ಷನಲ್ ಪಾರ್ಟ್ನ ಹೇಗೆ ಸಾಲ್ವ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಸೊ ಡೈರೆಕ್ಟ್ಲಿ ಫ್ಯಾಕ್ಟರ್ ಮೆಥಡ್ನಲ್ಲಿ ನೀವು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅವಾಗ ಏನು ಮಾಡಬೇಕು ಸ್ಪ್ಲಿಟ್ ಮಾಡ್ಕೊಂಡು ಸಾಲ್ವ್ ಮಾಡಿ 98ನ ಒಂದು ಕಡೆ ಬರ್ಕೊಂಡು ಸಾಲ್ವ್ ಮಾಡಿ ಆ 2ನ ಒಂದು ಕಡೆ ಬರ್ಕೊಂಡು ಸಾಲ್ವ್ ಮಾಡಬೇಕು ರೈಟ್ 98 ಈಸ್ ವಾಟ್ 142 2 ಅಂದ್ರೆ ಏನು ಇಟ್ಸ್ 2 ಓನ್ಲಿ 142.2 ಈ ರೀತಿ ನಾವು ಸಾಲ್ವ್ ಮಾಡಬೇಕು ಸಪೋಸ್ ಇಫ್ ದೇ ಆರ್ ರೈಟಿಂಗ್ 98.54 98ನ ಸಪ್ರೇಟಾಗಿ ಸಾಲ್ವ್ ಮಾಡಿ 54ನ ಸಪ್ರೇಟಾಗಿ ಸಾಲ್ವ್ ಮಾಡಿ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಅಂದರೆ 98ಗೆ ಒಂದು ಫ್ಯಾಕ್ಟರ್ ಹಾಕಿ ಸಪ್ರೇಟಾಗಿ 54 ಒಂದು ಫ್ಯಾಕ್ಟರ್ ಹಾಕಿ ಸಾಲ್ವ್ ಮಾಡಿ ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಡೆಸಿಮಲ್ ನಂಬರ್ಸ್ ರೈಟ್ ಎನಿವೇ ಐ ಆಮ್ ಹ್ಯಾವಿಂಗ್ ಸಮ್ ಸ್ಪೇಸ್ ಓವರ್ ಇಯರ್ ನೋಡಿ 7th ಕ್ವಶನ್ ಇದ್ರಲ್ಲಿ ತಗೋತೀನಿ ಆಕ್ಟಲ್ ಟು ಬೈನರಿ ಸೇ ಸಪೋಸ್ one term if I am taking say 671.756 ಅಂತ ಕೊಟ್ಟಿರ್ತಾರೆ ಇಟ್ಕೊಳ್ಳೋಣ ಟು ದ ಬೇಸ್ 8 ಇದನ್ನ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿದ್ರೆ ಟು ದ ಬೈನರಿ ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ 671 ಅಂದ್ರೆ ಏನು 110 111 010 ನಾನು ಇಲ್ಲಿ ಗ್ಯಾಪ್ ನಿಮ್ಗೆ ಏನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅಷ್ಟೇ ಇನ್ ಎಕ್ಸಾಮ್ಸ್ ದೇ ವಿಲ್ ನಾಟ್ ಬಿ ಗಿವಿಂಗ್ ಎನಿ ಸಾರ್ಟ್ ಆಫ್ ಗ್ಯಾಪ್ 7 ಅಂದ್ರೆ ಏನು 111 5 ಅಂದ್ರೆ ಏನು 101 6 ಅಂದ್ರೆ ಏನು 110 ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ಅ ಡೆಸಿಮಲ್ ಥಿಂಗ್ಸ್ ಡೆಸಿಮಲ್ ವ್ಯಾಲ್ಯೂಸ್ ಏನಾದ್ರು ಕೊಟ್ಟಿದ್ರೆ ಬೈನರಿಗೆ ಇದೇ ರೀತಿಯಲ್ಲಿ ನೀವು ಕನ್ವರ್ಟ್ ಮಾಡಬೇಕು ಅರ್ಥ ಆಗ್ತಾ ಇದೆಯಾ ಹಲೋ ಎಕ್ಸ್ಕ್ಯೂಸ್ ಮೀ ಎವ್ರಿ ಒನ್ ಪ್ಲೀಸ್ ರೆಸ್ಪಾಂಡ್ ಒನ್ ವ್ಯಾಲ್ಯೂ ಸಾರಿ 010 ಯು ಆರ್ ಕರೆಕ್ಟ್ 3AEB ಡಾಟ್ 2FA ಅಂತ ಕೊಡ್ತಾರೆ ಇಟ್ಕೊಳ್ಳಿ ದಿಸ್ ಈಸ್ ಇನ್ ಬೇಸ್ 16 ಬೇಸ್ 2 ಅಂದ್ರೆ ಏನು ನಿಮ್ಮ ಪರ್ಸನಲ್ ಮ್ಯಾಟರ್ಸ್ ಎಲ್ಲ ಮೈಕ್ನ ಆಫ್ ಮಾಡ್ಕೊಂಡು ಮಾತಾಡಿ ನಿಮ್ಮ ಪರ್ಸನಲ್ ಮ್ಯಾಟರ್ಸ್ ವಿ ಆರ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ 1010 ಇ ಮೀನ್ಸ್ ವಾಟ್ 1110 ಬಿ ಮೀನ್ಸ್ ವಾಟ್ 1011 ಡಾಟ್ 2 means what 0010 f means what 1111 and a means what 1010 to the base 2 ನೋಡಿ ಡೆಸಿಮಲ್ ವ್ಯಾಲ್ಯೂಸ್ ಏನಾದ್ರು ಕೊಟ್ಟಿದ್ರೆ ಈ ರೀತಿ ಸಾಲ್ವ್ ಮಾಡೋದು ಡೆಸಿಮಲ್ ವ್ಯಾಲ್ಯೂಸ್ ಇಫ್ ದೇ ಆರ್ ಗಿವನ್ ಯು ಶುಡ್ ಸಾಲ್ವ್ ಲೈಕ್ ಸಮಥಿಂಗ್ ಲೈಕ್ ದಿಸ್ ಸಪೋಸ್ ಲೆಟ್ ಮೀ ಕನ್ಸಿಡರ್ ದಿಸ್ ಎಕ್ಸ್ಪ್ರೆಷನ್ 98.2 ಈ ಥರ ಏನಾದರೂ ಕೊಟ್ಟಿರ್ತಾರೆ 98.2 ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಬೈನರಿ ಅಂತ ಹೇಳ್ತಾರೆ ಸೊ 98ಗೆ ವ್ಯಾಲ್ಯೂಸ್ ಏನು ಬಂದಿದೆ 110010.2 ಅಂದ್ರೇನು 10 ಟು ದ ಬೇಸ್ಟ್ 2 ನಾನು ಯಾಕೆ 10 ಅಂತ ತಗೊಂಡೆ 2ನ ನೀವು ಫ್ಯಾಕ್ಟರ್ ಮಾಡ್ಕೊಳ್ಳಿ 10 ಸೊ ಐ ಹ್ಯಾವ್ ರಿಟರ್ನ್ 10 ರೈಟ್ ನೆಕ್ಸ್ಟ್ ಕನ್ವರ್ಟ್ ಮಾಡೋ ಟೈಮ್ನಲ್ಲಿ ಇಟ್ ಈಸ್ ಡಿಫ್ರೆಂಟ್ ಸ್ಟೋರಿ ಸೊ ಇದರಲ್ಲಿ ನೀವು ಮಲ್ಟಿಪ್ಲೈ ಮಾಡೋ ಟೈಮಲ್ಲಿ 2/0 2/1 ಅಂತ ಸಾಲ್ವ್ ಮಾಡ್ತಿದ್ರಲ್ಲ ಡೆಸಿಮಲ್ ಡಿಜಿಟ್ ಆದಮೇಲೆ ಇಟ್ ಈಸ್ 2/-1 2/-2 ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್ 2/-1 2/-2 ಈ ರೀತಿ ನಾವು ಸಾಲ್ವ್ ಮಾಡಲೇಬೇಕು ರೈಟ್ ಇದನ್ನ ನಾನು ಹೆಂಗೆ ಬರ್ಕೊಳೋದು ಲೆಫ್ಟ್ ಸೈಡ್ ಹೆಂಗೆ ಬರೆಯೋದು ಅಂತ ನಿಮ್ಗೆ ಗೊತ್ತಿದೆ ಪ್ಲಸ್ 1 ಇಂಟು 2/-1 ಪ್ಲಸ್ 0 ಇಂಟು 2/-2 0 ಇಂಟು 2/-2 1 ಇಂಟು 2/-1 ನಾನು 1/2 ಅಂತ ಬರ್ಕೋಬೋದಾ ನೆಕ್ಸ್ಟ್ 0 ಡಿವೈಡೆಡ್ ಬೈ 4 ಅಂತ ಬರ್ಕೋಬೋದು ರೈಟ್ ಸೊ ಯು ಆರ್ ಗೋಯಿಂಗ್ ಟು ಸಾಲ್ವ್ ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ಸ್ ರೈಟ್ ಸೊ ಡೆಸಿಮಲ್ ಆದಮೇಲೆ ನೀವು ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ 2/-1 2/-2 2/-3
2 power minus 4 ಈ ರೀತಿ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ, ರೈಟ್. ಡೆಸಿಮಲ್ಗಿಂತ ಮುಂಚೆ ಫಸ್ಟ್ ಟರ್ಮ್ ವಿಲ್ ಬಿ 2 power 0, next will be 2 power 1, next will be 2 power 2, next will be 2 power 3, and so on, and so on. So these things are very, very important. These things are very, very important. Now you see 142 in the case of octal is a dash in decimal anta keltare. Vice versa, let me prove. 142 142 in octal equals to dash in decimal, right? Dash in decimal. ನಾನು ಏನು ಹೇಳಿದೆ, ವೇಟ್ಸ್ ಮುಖಾಂತರ ಮಾತಾಡಿ ಅಂತ ಹೇಳಿದ್ದೀನಿ. ಸೊ ದಿಸ್ ಈಸ್ 2 into 8 power 0 plus 4 into 8 power 1 plus 1 into 8 power 2, 8 power 2 plus so on. ಇತ್ ಕಡೆ ಏನಾದರೂ ಟರ್ಮ್ಸ್ ಇದ್ದಿದ್ರೆ ದಟ್ ವ್ಯಾಲ್ಯೂ ಮಲ್ಟಿಪ್ಲೈಡ್ ಬೈ 8 power minus 1, ನೆಕ್ಸ್ಟ್ ವ್ಯಾಲ್ಯೂ 8 power minus 2, ಈ ರೀತಿ ನೀವು ಸಾಲ್ವ್ ಮಾಡ್ತಾ ಇದ್ರಿ. ನೆಕ್ಸ್ಟ್ 8 8 8 ಸ್ಕ್ವೇರ್ ಎಷ್ಟು ಬರುತ್ತೆ? 8 8 64 plus 4 8 32 plus 8 power 0 is what? 1. So 1 into 2 is what? 2. So 64 plus 34 ಎಷ್ಟು ಬಂತು? 98 ಬಂತು. ಆನ್ಸರ್ ಕರೆಕ್ಟ್ ಆಗಿದೆಯಾ? ಹಲೋ. So this is how you are going to prove from decimal to octal and octal to decimal, right? Suppose ಏನಾದರೂ ಅವರು 142 ಪಾಯಿಂಟ್ ಸಮ್ 34 ಅಂತ ಏನಾದರೂ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಲೆಫ್ಟ್ ಸೈಡ್ ಯು ನೋ ಹೌ ಟು ಸಾಲ್ವ್, ಪ್ಲಸ್ 3 into 8 power minus 1 plus 4 into 8 power minus 2. ಈ ರೀತಿ ನೀವು ಸಾಲ್ವ್ ಮಾಡಿ ಯು ಶುಡ್ ಗೆಟ್ ದ ಆನ್ಸರ್ಸ್, ರೈಟ್. ಆ್ಯಂಡ್ ಫ್ಯೂ ಅದರ್ ಕನ್ವರ್ಷನ್ಸ್ ಲೈಕ್ ಯಾವಾಗಲಾದರೂ ಫ್ರೀ ಕ್ಲಾಸಸ್ ಏನಾದರೆ ಐ ವಿಲ್ ಗೋ ಟು ಸಾಲ್ವ್ ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಅವೆಲ್ಲ ಲೇಟಾಗಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಲೆಟ್ ಅಸ್ ಗೆಟ್ ಇನ್ ಟು ಬೂಲಿಯನ್ ಆಲ್ಜಿಬ್ರಾ. Let us get into Boolean algebra. So in the case of Boolean algebra, there are few conversions. Conversions ಏನು? ಎ ಪ್ಲಸ್ ಎ ಬಾರ್ ಅಂದರೆ ಏನು ಗೊತ್ತಿರಬೇಕು, ಎ ಇಂಟು ಎ ಬಾರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಯಾವ ಲಾ ಅದೆಲ್ಲ ಬೇಕಾಗಿಲ್ಲ, ಐಡೆಂಪೋರ್ಟೆಡ್ ಲಾ ಅವೆಲ್ಲ ಬೇಡ, ರೈಟ್. ಲಾಸ್ಟ್ ಮಾತ್ರ ಜ್ಞಾಪಕ ಮಾಡ್ಕೋಬೇಡಿ, ಸ್ಟ್ರೈಟ್ ಅವೇ ಯು ರಿಮೆಂಬರ್ ದ ಈಕ್ವೇಷನ್ಸ್, ರೈಟ್. ಅದೇ ರೀತಿ ಎ ಪ್ಲಸ್ ಎ ಬಾರ್ ಬಿ ಈಸ್ ವಾಟ್? ಎ ಪ್ಲಸ್ ಬಿ. ನೆಕ್ಸ್ಟ್ ನಿಮಗೆ 3 ಲಾಸ್ ಬರುತ್ತೆ. ಒಂದು ಏನದು? ಕಾಮಿಟೇಟಿವ್ ಲಾ, ಎ ಪ್ಲಸ್ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ ಎ, ಯೂನಿವರ್ಸಲ್ ಲಾ, ರೈಟ್. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ, ಎ ಪ್ಲಸ್ ಆಫ್ ಬಿ plus c which is equals to a plus of b plus c. This is associative law. And the third one is anyone? Distributive law. Distributive law, a into b plus c which is equals to a into b plus a into c, right. So associative law and commutative law is applicable for both multiplication and addition. Next ಮಲ್ಟಿಪ್ಲಿಕೇಶನ್ ಅಲ್ಲಿ ಹೇಗೆ ಬರೀಬೋದು? ಎ ಇಂಟು ಬಿ ಈಕ್ವಲ್ಸ್ ಟು ಬಿ ಇಂಟು ಎ. ನೆಕ್ಸ್ಟ್ ಎ ಇಂಟು ಬಿ ಆಫ್ ಸಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಇಂಟು ಆಫ್ ಬಿ ಇಂಟು ಸಿ. ದಿಸ್ ಈಸ್ ಕಾಮಿಟೇಟಿವ್ ಲಾ, ಬರ್ಕೊಳ್ಳಿ. ಅಸೋಸಿಯೇಟಿವ್ ಲಾ ಆ್ಯಂಡ್ ದಿಸ್ ಈಸ್ ಡಿಸ್ಟ್ರಿಬ್ಯೂಟಿವ್ ಲಾ. ನಾನು ಪ್ರತಿಯೊಂದೂ ಬರೀತಾ ಇಲ್ಲ, ರೈಟ್, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಎ ಪ್ಲಸ್ ಆಫ್ ಬಿ ಸಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಸಿ. ಡೋಂಟ್ ರೈಟ್ ಇಟ್ ಆಸ್ ಎ ಪ್ಲಸ್ ಬಿ ಸಿ ಡೈರೆಕ್ಟ್ಲಿ. ಇದು ನೋಡಿದ ತಕ್ಷಣ ನೀವು ಹಿಂಗೆ ಬರ್ಕೊತೀರಂತಂದರೆ ಎ ಪ್ಲಸ್ ಬಿ ಸಿ ಅಂತ ಬರ್ಕೊತೀರ. ಸೊ ವಿಚ್ ಇಸ್ ರಾಂಗ್. ಅಲ್ಲಿ ಬ್ರಾಕೆಟ್ಸ್ ಕೊಟ್ಟಿದ್ದಾರೆ ಮತ್ತು ಡಾಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಡೈರೆಕ್ಟ್ ಈಕ್ವೇಷನ್ಸ್ ಇರುತ್ತೆ. ಆ ಡೈರೆಕ್ಟ್ ಈಕ್ವೇಷನ್ಸ್ನ ನೀವು ಆದಷ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ಮೋರ್ ದೆನ್ ಎನಫ್, ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಡಿ ಮಾರ್ಗನ್ಸ್ ಲಾ. ಸೊ ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆಕ್ಚುಲಿ ಇದು ಸೆಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಅಂತ ಬರ್ತಲ್ಲ. ಸೊ ಬೇಸ್ ಆನ್ ದಟ್ ದೇ ಹ್ಯಾವ್ ಡಿರೈವ್ ದ ಕಾನ್ಸೆಪ್ಟ್, ರೈಟ್. ನಾರ್ ಬೇಸ್ ಲಾಜಿಕ್ ಮತ್ತು ನ್ಯಾಂಡ್ ಬೇಸ್ ಲಾಜಿಕಲ್ ಇಂಪ್ಲಿಮೆಂಟ್ ಮಾಡ್ತಾರೆ. ದಟ್ ಈಸ್ ಎ ಪ್ಲಸ್ ಬಿ ದ ಹೋಲ್ ಬಾರ್ ಈಕ್ವಲ್ಸ್ ಟು ಇಂಡಿವಿಜುವಲ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್. ದೆನ್ ನ್ಯಾಂಡ್ ಕಾಂಪ್ಲಿಮೆಂಟ್ಸ್ ವಿಲ್ ಬಿ ಇಂಡಿವಿಜುವಲ್ ಆರ್ ಕಾಂಪ್ಲಿಮೆಂಟ್ಸ್. ಎ ಪ್ಲಸ್ ಬಿ ದ ಹೋಲ್ ಬಾರ್ ಈಕ್ವಲ್ಸ್ ಟು ಎ ಬಾರ್ ಇಂಟು ಬಿ ಬಾರ್, ಎ ಇಂಟು ಬಿ ದ ಹೋಲ್ ಬಾರ್ ವಿಚ್ ಇಸ್ ಈಕ್ವಲ್ಸ್ ಟು ಎ ಬಾರ್ ಪ್ಲಸ್ ಬಿ ಬಾರ್. ಇವೆರಡು ಈಕ್ವೇಷನ್ಸ್ನ ಜ್ಞಾಪಕ ದಟ್ ಈಸ್ ಮೋರ್ ದೆನ್ ಎನಫ್. ಒನ್ ಮೋರ್ ಪರ್ಸನ್ ಯಾವುದೋ ಒಂದು ಕ್ವಶನ್ ಕೇಳಿದ್ರಿ ನೀವು ನಂಬರ್ ಸಿಸ್ಟಮ್ ಮೇಲೆ. ಆ ಒಂದು ಕ್ವಶನ್ ಸಾಲ್ವ್ ಮಾಡಿಬಿಡ್ತೀನಿ ಹೇಳಿ ಬೇಗ. ಹಲೋ, ಓಕೆ.
ನೆಕ್ಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನಂತ ಹೇಳಿದ್ರೆ, ಸೇ ಸಪೋಸ್ ಇಫ್ ಐ ಆಮ್ ಹ್ಯಾವಿಂಗ್ ಲಾಜಿಕ್ 0 ರೀಪ್ಲೇಸ್ ವಿತ್ ಲಾಜಿಕ್ 1, ಲಾಜಿಕ್ 1 ಏನಾದ್ರು ಇದ್ರೆ ರೀಪ್ಲೇಸ್ ವಿತ್ ಲಾಜಿಕ್ 0, ರೈಟ್. ಇದು ಕಾಂಪ್ಲಿಮೆಂಟ್ ಅಂತ ಅರ್ಥ. ಕಾಂಪ್ಲಿಮೆಂಟ್ ಅಂದ್ರೇನು? ಐ ಸೇ ಟ್ರೂ, ಯು ಸೇ ಫಾಲ್ಸ್, ಯು ಸೇ ಟ್ರೂ, ಐ ಸೇ ಫಾಲ್ಸ್. ಅಂದ್ರೇನು? ಸಿ ಇಟ್ ಇನ್ ರಿಯಾಲಿಟಿ ಆಲ್ಸೋ ಇಟ್ ಈಸ್ ಪಾಸಿಬಲ್, ಇನ್ ರಿಯಾಲಿಟಿ ಆಲ್ಸೋ ಇಟ್ ಈಸ್ ಪಾಸಿಬಲ್, ಇನ್ ಸಮ್ ಲೈಕ್ ಇನ್ ಸಮ್ ರಿಲೇಷನ್ಸ್ ಒಬ್ರು ಏನಾದ್ರು ಎಸ್ ಅಂತ ಹೇಳಿದ್ರೆ ಇನ್ನೊಬ್ರು ಏನಂತ ಹೇಳ್ತಾರೆ, ನೋ ಅಂತ ಹೇಳ್ತಾರೆ. ಇನ್ ಹೌಸ್ ಓನ್ಲಿ ಇಟ್ ಈಸ್ ಪಾಸಿಬಲ್, ರೈಟ್. ಎಸ್ಪೆಷಲಿ ದಿಸ್ ಇನ್ ಲಾಸ್ ಅದೇ ಇದಿರುತ್ತೆ. ಇಫ್ ವೈಫ್ ಸೇ ನೋ, ದೆನ್ ಮದರ್ ಇನ್ ಲಾ ಸೇ ಎಸ್, ರೈಟ್. ನಥಿಂಗ್ ಬಟ್ ಹರ್ ಮದರ್ ಇನ್ ಲಾ ಇಸ್ ಗೋನ್ ಟು ಸೇ ಎಸ್. ಅಂದ್ರೆ ಅತ್ತೆ ಏನಾದ್ರು ಎಸ್ ಅಂತ ಹೇಳಿದ್ರೆ ಸೊಸೆ ನೋ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ರೈಟ್. ದಿಸ್ ಇಸ್ ವಾಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಒಬ್ರು ಏನಾದ್ರು ಎಸ್ ಅಂತ ಹೇಳಿದ್ರೆ ಇನ್ನೊಬ್ರು ನೋ ಅಂತ ಹೇಳ್ತಾರೆ. ಕಾಂಪ್ಲಿಮೆಂಟ್ಸ್ ಆಫ್ ಅ ಫಂಕ್ಷನ್ ಒಂದು ಸ್ವಲ್ಪ ಕಡೆ ನಮಗೆ ಯೂಸ್ ಮಾಡಬೇಕು. ಲಾಜಿಕಲಿ ವಿ ನೀಡ್ ಕಾಂಪ್ಲಿಮೆಂಟ್ ಆಫ್ ಅ ಫಂಕ್ಷನ್. ಸೊ ಅದಕ್ಕೋಸ್ಕರ ಇದನ್ನು ನಾನು ಹಾಫ್ ಇಟ್ಕೊಟ್ಟಿದ್ದೆ. ಒಂದು ಎಕ್ಸಾಂಪಲ್ ತಗೊಂಡ ಒಂದು ಎಕ್ಸಾಂಪಲ್ ತಗೊಂಡ ರೈಟ್. ವಾಟ್ ಈಸ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಅ ಫಂಕ್ಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ಅ ಫಂಕ್ಷನ್ ಅಂತ ಕೇಳ್ತಾರೆ. ಸೇ ಸಪೋಸ್ ರೈಟ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 10110 to the base 2, right. Ones complement of 10110 to the base 2. Answer ಏನು ಬರುತ್ತೆ? 01001 to the base 2. So this is the ones complement of a number. Ones complement of 10110 is 01001. Very very important. Similarly they can ask what is the ones complement of one number ಕೊಟ್ಬಿಟ್ಟು to the base 8 ಅಂತ ಕೇಳ್ಬೋದು, to the base 6 ಅಂತ ಕೇಳ್ಬೋದು. ಇದುವರೆಗೂ ಕೇಳಿಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಆಫ್ಟರ್ ಕ್ಲಾಸ್ ಅವರ್ಸ್ ಯು ಆಸ್ಕ್ ಮೀ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್. ಬಟ್ ಆಸ್ ಆಫ್ ನೋ ನಾಟ್ ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ಅ ಫಂಕ್ಷನ್ ಅಂತ ಕೇಳ್ತಾರೆ, ರೈಟ್. ಟೂಸ್ ಕಾಂಪ್ಲಿಮೆಂಟ್ ಆಫ್ ಸೇ ಸಪೋಸ್ 10110 ಅಂತ ಇರುತ್ತೆ, ರೈಟ್. ವಾಟ್ ಯು ಹ್ಯಾವ್ ಟು ಡೂ ಇಸ್ ಫಸ್ಟ್ ವಾಟ್ ಈಸ್ ದ ಒನ್ಸ್ ಕಾಂಪ್ಲಿಮೆಂಟ್ ಯು ಆರ್ ಗೋಯಿಂಗ್ ಟು ರೈಟ್. ಒನ್ಸ್ ಕಾಂಪ್ಲಿಮೆಂಟ್ ಏನು ಬರುತ್ತೆ? 01001 ಅಂತ ಬರುತ್ತೆ. ಯು ಆ್ಯಡ್ ಪ್ಲಸ್ 1 ಟು ಇಟ್. ವಾಟ್ ಈಸ್ ದ ಥಿಂಗ್ ಯು ಆರ್ ಗೋಯಿಂಗ್ ಟು ಇಟ್? 1 ಪ್ಲಸ್ 1 ಅಂದ್ರೆ ಏನು? 0 1 0 1 0. This is 2's complement of a number. ಯಾರಿಗಾದ್ರೂ ಇವತ್ತೇನಾದ್ರು ಕೆಲಸ ಇದ್ರೆ, ಇಫ್ ಯು ವಾಂಟ್ ಟು ಲೀವ್ ಯು ಲೀವ್, ರೆಸ್ಟ್ ಆಫ್ ದಿ ಪರ್ಸನ್ಸ್ ಯು ವೆಯ್ಟ್ ಫಾರ್ ಅನದರ್ ಲೈಕ್ 5 to 10 minutes, ಆಯ್ತಾ. ಲೆಟ್ ಅಸ್ ಕವರ್ ಸಮ್ ಮೋರ್ ಟಾಪಿಕ್ಸ್. ಅದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಡೂ ಒನ್ ಕ್ವಿಕ್ ರಿವಿಷನ್ ಕೈಂಡ್ ಆಫ್ ಥಿಂಗ್. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಅ ಫಂಕ್ಷನ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೂಸ್ ಕಾಂಪ್ಲಿಮೆಂಟ್ ಆಫ್ ಫಂಕ್ಷನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂಬರ್ ಸಿಸ್ಟಮ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಸಿ ಬೇಸಿಕ್ ಗೇಟ್ಸ್ ಅನ್ನೋದು ಇರುತ್ತೆ, ಯೂನಿವರ್ಸಲ್ ಗೇಟ್ಸ್ ಅನ್ನೋದು ಇರುತ್ತೆ. ಸೊ ಬೇಸಿಕ್ ಗೇಟ್ಸ್ ಈ ಟ್ರೂತ್ ಟೇಬಲ್ ಜ್ಞಾಪಕ ಇಟ್ಕೊಳ್ಬೇಕು, ಮತ್ತೆ ಐ ಸಿ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ಇದುವರೆಗೂ ಐ ಸಿ ನಂಬರ್ ಕೇಳಿಲ್ಲ. ಸಪೋಸ್ ಏನಾದ್ರು ಕೇಳಿದ್ರೆ ವಿ ಶುಡ್ ಬಿ ಆನ್ ದ ಸೇಫರ್ ಸೈಡ್, ರೈಟ್. ಬೇಸಿಕ್ ಗೇಟ್ಸ್ ಅಂದ್ರೆ ಏನು, ರೈಟ್. ಒಂದು ಸ್ವಲ್ಪ ಇನ್ಪುಟ್ಸ್ ಇರುತ್ತೆ, ಮತ್ತೆ ಒಂದೇ ಒಂದು ಔಟ್ಪುಟ್ ಇರುತ್ತೆ. ಈ ಒಂದು ಔಟ್ಪುಟ್ಗೆ ನನ್ನ ಇನ್ಪುಟ್ಸ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಆ್ಯಂಡ್ ಗೇಟಲ್ಲಿ ಒಂದು ಪರ್ಟಿಕ್ಯುಲರ್ ಲಾಜಿಕ್ ಬರುತ್ತೆ, ನ್ಯಾಂಡ್ ಗೇಟಲ್ಲೇ ಒಂದು ಪರ್ಟಿಕ್ಯುಲರ್ ಲಾಜಿಕ್ ಬರುತ್ತೆ, ನಾರ್ ಗೇಟಲ್ಲೇ ಒಂದು ಪರ್ಟಿಕ್ಯುಲರ್ ಲಾಜಿಕ್ ಬರುತ್ತೆ, ಎಕ್ಸ್ ಆರ್ ಗೇಟಲ್ಲೇ ಒಂದು ಪರ್ಟಿಕ್ಯುಲರ್ ಲಾಜಿಕ್ ಬರುತ್ತೆ. ಒನ್ ಲಾಜಿಕ್ ಈಸ್ ನಾಟ್ ಈಕ್ವಲ್ಸ್ ಟು ದಿ ಅದರ್ಸ್ ಒನ್ ಲಾಜಿಕ್, ರೈಟ್. ನಾರ್ ಔಟ್ಪುಟ್ ಮತ್ತು ನ್ಯಾಂಡ್ ಔಟ್ಪುಟ್ ಒಂದೇ ಇರೋಕ್ಕೆ ಸಾಧ್ಯ ಇಲ್ಲ, ಬರೋದೂ ಇಲ್ಲ, ರೈಟ್. ನೆಕ್ಸ್ಟ್ ಬೇಸಿಕ್ ಗೇಟ್ಸ್ ಅಂದರೆ ಯಾವ್ದಾದ್ರು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಬೇಸಿಕ್ ಗೇಟ್ಸ್ ಆರ್ ವಾಟ್ ಆ್ಯಂಡ್ ವಾಟ್, ಆ್ಯಂಡ್ ಆರ್ ನಾಟ್. ಪ್ರಯಾರಿಟಿ ವೈಸ್ ನಾನು ಏನಾದರೂ ಮಾತಾಡಿದ್ರೆ, ವೆನ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್, ನಾಟ್ ಈಸ್ ಗಿವನ್ ದ ಹೈಯೆಸ್ಟ್ ಪ್ರಯಾರಿಟಿ, ದೆನ್ ಆ್ಯಂಡ್ ಗೇಟ್ ಲಾಜಿಕ್, ದೆನ್ ಆರ್ ಗೇಟ್ ಲಾಜಿಕ್. ನೀವೇನಾದರೂ ಎಸ್ ಸಿ ಅಥವಾ ಜೆ ಏನಾದರೂ ಪ್ರಿಪೇರ್ ಆಗಿದ್ರೆ ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್. ಪ್ರಯಾರಿಟಿ ನಾನು ಅಲ್ಲಿ ಪಾಠ ಮಾಡೋ ಟೈಮ್ನಲ್ಲಿ ಹೇಳಿ, ಲೈಕ್ ಯಾರಾದರೂ ಎಸ್ ಸಿ ಇದಿರಲ್ಲ, ಪ್ರಯಾರಿಟಿ ನಾನು ಪಾಠ ಮಾಡೋ ಹೇಳಿ, ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್. ಪ್ರಯಾರಿಟಿ ಬೇಸ್ ಇಸ್ ಇಂಪಾರ್ಟೆಂಟ್. ಯಾವಾಗ ಸಾಲ್ವ್ ಮಾಡ್ತೀರಿ. ಅದೇ ರೀತಿ ದಿಸ್ ಐ ಸಿ ನಂಬರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ರೈಟ್. ನಾಟ್ ಗೇಟ್ ಐ ಸಿ ಯಾವುದು, ಆರ್ ಗೇಟ್ ಐ ಸಿ ಯಾವುದು, ಆ್ಯಂಡ್ ಗೇಟ್ ಐ ಸಿ ಯಾವುದು, ಯಾರಾದರೂ ಹೇಳ್ತೀರಾ ನೋಡೋಣ? ಲೆಟ್ಸ್ ಸಿ. ಎನಿವನ್? ಯಾವ್ದು ಹೇಳಿ? ಆರ್ ಗೇಟ್ is 7432. ಗುಡ್. ನೆಕ್ಸ್ಟ್ ಏನು ಹೇಳಿ? ನ್ಯಾಂಡ್ ಗೇಟ್ is 7400. ನೋಡಿ, ಸಿಂಪಲ್ ಕ್ವಶನ್ಸ್ ನಾನು ಆಲ್ರೆಡಿ ಮಾಕ್ ಟೆಸ್ಟ್ ಅಲ್ಲಿ ಕೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್
7 for okay, and gate good, super. ಹ್ಮ್ 7486 ನಾನು ಕ್ವಶನ್ ಕೇಳಿದ್ದೆ, ಅದಕ್ಕೆ ನೀವು ಹೇಳ್ತಾರೆ. ಗುಡ್, ಅದಾದ್ಮೇಲೆ ಹೇಳ್ಬಿಡಿ. 7408, 7432. ಅದೇ ರೀತಿ ಯು ಹ್ಯಾವ್ ಟು ನೋ ವಾಟ್ ಈಸ್ ದ ಎಕ್ಸ್ ಆರ್ ಗೇಟ್, ಅಲ್ಲ ಸಾರಿ ವಾಟ್ ಈಸ್ ದ ಪಿನ್ ಕಾನ್ಫಿಗರೇಷನ್ ಆಫ್ ನ್ಯಾಂಡ್ ಏನು, ನಾರ್ ಏನು, ಎಕ್ಸ್ ಆರ್ ಏನು, ಎಕ್ಸ್ ನಾರ್ ಏನು ತಿಳ್ಕೊಂಡ್ಬಿಡಿ ನೀವೇ. ರೈಟ್. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಾಟ್ ಈಸ್ ದ ಪಿನ್ ಕಾನ್ಫಿಗರೇಷನ್ ಆಫ್ ತ್ರೀ ಇನ್ಪುಟ್ ನ್ಯಾಂಡ್ ಗೇಟ್ ನಾರ್ ಗೇಟ್ ಕೇಳ್ಬಿಟ್ರೆ ಒಂದೇ ಸತಿ ಓದಿ. ಅರ್ಥ ಲೈಕ್ ಹಂಗಲ್ಲಪ್ಪ ರಾಜಾ, ಟೂ ಇನ್ಪುಟ್ ಅಂತ ಹೇಳಿದ್ರೆ ಎರಡು ಇನ್ಪುಟ್ ಇರುತ್ತೆ, ಒಂದೇ ಒಂದು ಔಟ್ಪುಟ್ ಇರುತ್ತೆ. ತ್ರೀ ಇನ್ಪುಟ್ ನ್ಯಾಂಡ್ ಗೇಟು ಬರುತ್ತೆ. ತ್ರೀ ಇನ್ಪುಟ್ ನ್ಯಾಂಡ್ ಗೇಟಲ್ಲಿ ಮೂರು ಇನ್ಪುಟ್ ಕೊಡ್ಬೋದು, ಒಂದು ಔಟ್ಪುಟ್ ತಗೋಬೋದು. ಇದ್ದು ಪಿನ್ ನಂಬರ್ ನೀವು ಲೈಫ್ ಟೈಮ್ನಲ್ಲಿ ಒಂದೇ ಸತಿ ಓದಿ. ನ್ಯಾಂಡ್ದು ಮತ್ತೆ ನಾರ್ದು ತ್ರೀ ಇನ್ಪುಟ್ ಒಂದೇ ಸತಿ ಓದಿ. ಜ್ಞಾಪನದಲ್ಲಿ ಇದ್ರೆ ವೆಲ್ ಅಂಡ್ ಗುಡ್, ಬಟ್ ಮೆಮೊರೈಸ್ ಮಾಡಕ್ ಹೋಗ್ಬೇಡಿ. ಒಂದ್ಸತಿ ಓದ್ಕೊಂಡು ಹೋಗಿ. ನಾಳೆ ಎಕ್ಸಾಮ್ ಇದೆ ಅಂದಂಗೆ ಇವತ್ತು ಒಂದೇ ಸತಿ ಓದ್ಬೇಕಷ್ಟೇ. ನೆಕ್ಸ್ಟ್ ಅದು ರಿವಿಷನ್ ಮಾಡೋ ಟೈಮಲ್ಲಿ ಯಾವಾಗೂ ಓದಕ್ಕೆ ಹೋಗ್ಬೇಡಿ ಅದನ್ನು. ರೈಟ್. ಯೂನಿವರ್ಸಲ್ ಗೇಟ್ಸ್ ಎಸ್ಪೆಷಲಿ ನೀವೇನಾದರೂ ಮೇಂಟೆನೆನ್ಸ್ಗೆ ಏನಾದರೂ ಓದ್ತಾ ಇದ್ರೆ ನ್ಯಾಂಡ್ ಮತ್ತು ನಾರ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರೀತಾರೆ ಅಷ್ಟೇ. ಬಟ್ ನೀವೇನಾದರೂ ಸೆಕ್ಷನ್ ಇಂಜಿನಿಯರ್ ಏನಾದರೂ ಆದರೆ ವಿ ಸೇ ಎನ್ಕೋಡರ್ಸ್ ರಿಕೋಡರ್ಸ್ ಈಸ್ ಆನ್ ಯೂನಿವರ್ಸಲ್ ಗೇಟ್, ಏಸ್ ಗೇಟ್ ಈಸ್ ಆನ್ ಯೂನಿವರ್ಸಲ್ ಗೇಟ್. ಇವನ್ನೆಲ್ಲದನ್ನು ನಾವು ಯೂನಿವರ್ಸಲ್ ಗೇಟ್ ಅಂತಾನೆ ಕರಿತೀವಿ. ರೈಟ್. ಅದಲ್ಲದೆ ಇನ್ನೊಂದು ಎರಡು ಗೇಟ್ ಇದೆ, ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ ಈಸ್ ಆಲ್ಸೋ ಆನ್ ಯೂನಿವರ್ಸಲ್ ಗೇಟ್. ರೈಟ್. ನಾಟ್ ಸೊ ಇಂಪಾರ್ಟೆಂಟ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಮೇಂಟೈನರ್ ಪೋಸ್ಟ್. ರೈಟ್. ಇದನ್ನ ಯಾಕೆ ಯೂನಿವರ್ಸಲ್ ಗೇಟ್ ಅಂತ ಕರಿತೀನಿ ಅಂತ ಹೇಳಿದ್ರೆ, ಯಾವುದೇ ಎಕ್ಸ್ಪ್ರೆಷನ್ ಕೊಡಿ, ನಾನು ಒನ್ಲಿ ನ್ಯಾಂಡ್ ಗೇಟ್ಸ್ ಮುಖಾಂತರನೇ ನಾನು ಸಾಲ್ವ್ ಮಾಡ್ಬೋದು. ಯಾವುದೇ ಎಕ್ಸ್ಪ್ರೆಷನ್ ಕೊಡಿ, ನಾನು ನಾರ್ ಗೇಟ್ಸ್ ಯೂಸ್ ಮಾಡ್ಕೊಂಡೆ ನಾನು ಸಾಲ್ವ್ ಮಾಡ್ಬೋದು. ಸೊ ಆ ಒಂದು ಪರ್ಟಿಕ್ಯುಲರ್ ಗೇಟ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಲ್ಲ, ಅದಕ್ಕೆ ಅದನ್ನು ಯೂನಿವರ್ಸಲ್ ಗೇಟ್ಸ್ ಅಂತ ಕರೀತಾರೆ. ಸೊ ಬೇಸಿಕ್ ಗೇಟ್ಸ್ ಆರ್ ಆ್ಯಂಡ್ ಆರ್ ನಾಟ್, ಈ ಮೂರನ್ನು ಕ್ಲಬ್ ಮಾಡಿದ್ರೆ ಅದು ಅವಾಗಲೂ ಯೂನಿವರ್ಸಲ್ ಗೇಟ್ ಆಗ್ಬಿಡುತ್ತೆ. ಬಟ್ ಅಲೋನ್ ಆ್ಯಂಡ್ ಗೇಟ್ ತೊಗೊತೀನಿ, ಇಲ್ಲ ಅಂತಂದರೆ ಬರೀ ಆರ್ ಗೇಟ್ ತೊಗೊತೀನಿ, ಇಲ್ಲ ಬರೀ ನಾಟ್ ಗೇಟ್ ಅಂತ ತೊಗೊಂಡ್ರೆ ಅದು ಯೂನಿವರ್ಸಲ್ ಗೇಟ್ಸ್ ಅಲ್ಲ. ಸೇ ಸಪೋಸ್ ನನಗೆ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅವಾಗೆ ಆರ್ ಗೇಟ್ಸ್ ಯೂಸ್ ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ಗೇಟ್ಸ್ ಮಾತ್ರ ಯೂಸ್ ಮಾಡಬೇಕು. ರೈಟ್. ಸೊ ದಿಸ್ ಈಸ್ ಅಬೌಟ್ ಯೂನಿವರ್ಸಲ್ ಗೇಟ್ಸ್ ಆ್ಯಂಡ್ ವಾಟ್ ಬೇಸಿಕ್ ಗೇಟ್ಸ್. ನೆಕ್ಸ್ಟ್ ಒನ್ ಮೋರ್ ಟಾಪಿಕ್ ಈಸ್ ದೇರ್. ರೈಟ್. ಇನ್ ಟರ್ಮ್ಸ್ ಆಫ್ ಆ್ಯಡರ್ಸ್ ಆ್ಯಂಡ್ ಸಬ್ಟ್ರಾಕ್ಟರ್ಸ್, ಅದು ಏಸ್ ಗೇಟ್ ಅನ್ನೋದು ಒಂದು ಅದ್ರದ್ದು ಒಂದು ನೇಮ್ ಇದೆ. ಅದು ವರ್ಕಿಂಗ್ ಪ್ರಿನ್ಸಿಪಲ್ ಇಸ್ ಡಿಫ್ರೆಂಟ್. ರೈಟ್. ನಾಟ್ ರಿಕ್ವೈರ್ಡ್, ನಿಮ್ಗೆ ಏನಾದರೂ ಜ್ಞಾಪನದಲ್ಲಿ ಇಟ್ಕೋಬೇಕಂತಲೇ ಇಟ್ಕೊಳ್ಳಿ. ಏಸ್ ಗೇಟ್, ಎ ಸಿ ಇ ಗೇಟ್. ಅದೇ ರೀತಿ ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ ಇದನ್ನು ನಾವು ಯೂನಿವರ್ಸಲ್ ಗೇಟ್ ಅಂತ ಕರಿತೀರಿ. ಬಟ್ ನಿಮಗೆ ಮೇಂಟೈನರ್ ಪಾಯಿಂಟ್ ಆಫ್ ವ್ಯೂ ಓನ್ಲಿ ನ್ಯಾಂಡ್ ಆ್ಯಂಡ್ ನಾರ್ ಮಾತ್ರನೇ ತಿಳ್ಕೊಳ್ಳಿ. ಎಷ್ಟೊಂದು ಜನ ಫ್ಯಾಕಲ್ಟೀಸ್ಗೆ ನ್ಯಾಂಡ್ ನಾರ್ ಬಿಟ್ಟು ಮಿಕ್ಕಿದ ಯಾವುದು ಯೂನಿವರ್ಸಲ್ ಗೇಟ್ ಅಂತಾನೆ ಅಂತಾರೆ. ಬಟ್ ಇಟ್ ಈಸ್ ರಾಂಗ್. ಅರ್ಥ ಮಾಡ್ಕೊಳ್ಳೋದು ಕಡಿಮೆ, ಕನ್ವೇಯಿಂಗ್ ಮಾಡೋದು ಕಡಿಮೆ ಆಗ್ಬೋದು. ಹೇಳಿ. ತ್ರೀ ಇನ್ಪುಟ್ ಯೂನಿವರ್ಸಲ್ ಗೇಟು, ಫೋರ್ ಇನ್ಪುಟ್ ಯೂನಿವರ್ಸಲ್ ಗೇಟು, ನ್ಯಾಂಡ್ ನಾರ್ ಎಷ್ಟಾದರೂ ಇನ್ಪುಟ್ಸ್ ಇಲ್ಲಿ ಮಿನಿಮಮ್ ಟು ಇನ್ಪುಟ್ ಇರಬೇಕದು. ರೈಟ್. ನೀವು ಲಾಜಿಕ್ ಗೇಟ್ಸ್ನ ನೀವು ತೊಗೊಂಡ್ರೆ ಅದರಲ್ಲಿ ಮಿನಿಮಮ್ ಟು ಇನ್ಪುಟ್ಸ್ ಇರುತ್ತೆ, ಬಟ್ ಔಟ್ಪುಟ್ ಮಾತ್ರ ಒಂದೇ ಇರುತ್ತೆ. ನಾಟ್ ಗೇಟಲ್ಲಿ ಮಾತ್ರನೇ ನನಗೆ ಕಾಂಪ್ಲಿಮೆಂಟ್ ಆಪರೇಷನ್ ಆಗೋದ್ರಿಂದ ಒಂದೇ ಇನ್ಪುಟ್ ಇರುತ್ತೆ, ಒಂದೇ ಔಟ್ಪುಟ್ ಇರುತ್ತೆ. ರೈಟ್. ಸೊ ದಿಸ್ ಈಸ್ ಅಬೌಟ್ ನಾಟ್ ಗೇಟ್. ಬೇರೆ ಗೇಟ್ಸ್ನ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಐ ಆಮ್ ಹ್ಯಾವಿಂಗ್ ಮಲ್ಟಿಪಲ್ ಇನ್ಪುಟ್ಸ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮಲ್ಟಿಪಲ್ ಔಟ್ಪುಟ್, ಸಿಂಗಲ್ ಔಟ್ಪುಟ್. Right. Next, in order to perform in order to perform in order to perform this addition, we are going to make use of adder circuit. So adders ಇದರಲ್ಲಿ ಎರಡು ಥರ ಇದೆ, ಒಂದು ಹಾಫ್ ಆ್ಯಡರ್, ಫುಲ್ ಆ್ಯಡರ್. ಬಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಜಸ್ಟ್ ಓವರ್ ವ್ಯೂ ಮಾತ್ರ ತಿಳ್ಕೊಳ್ಳಿ. ಆ್ಯಡರ್ಸ್ ಅಂದ್ರೆ ಏನು? ಇಟ್ ಪರ್ಫಾರ್ಮ್ಸ್ ಅಡಿಷನ್ ಪರ್ಫಾರ್ಮ್ ಮಾಡಿದ್ಮೇಲೆ ನಿಮಗೆ ಔಟ್ಪುಟ್ ಬರುತ್ತಲ್ಲ, ಏನೇನು ಬರುತ್ತೆ? ಒಂದು ಸಮ್ ಅಂತ ಬರುತ್ತೆ, ಇನ್ನೊಂದು ಕ್ಯಾರಿ ಅಂತ ಬರುತ್ತೆ. ನಾನು ಅವಾಗೇ ನಿಮ್ಗೊಂದು ಕ್ವಶನ್ ಕೇಳಿದೆ, ವಾಟ್ ಈಸ್ 1+1 ಅಂತ. ವಾಟ್ ಈಸ್ 1+1? 1 0 ಅಂತ ಹೇಳಿದ್ರಿ. ಅಂದರೆ ಏನು? ಸಮ್ ಈಸ್ 0, ಕ್ಯಾರಿ ಈಸ್ 1. ಸಮ್ ಈಸ್ 0, ಕ್ಯಾರಿ ಈಸ್ 1. ರೈಟ್. ನೆಕ್ಸ್ಟ್ ಫುಲ್ ಆ್ಯಡರ್ ಅಂತ ಅಂದರೆ ಏನಂತ ಹೇಳಿದ್ರೆ, ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಕ್ಯಾರಿ ಇಂಟು ಕನ್ಸಿಡರೇಷನ್. ಕ್ಯಾರಿನ ನೀವು ಕನ್ಸಿಡರ್ ಮಾಡ್ಕೋತಾರೆ. ಕ್ಯಾರಿ ಕನ್ಸಿಡರ್ ಮಾಡಿದ್ರೆ ಏನು? ಕ್ಯಾರಿ ಆಫ್ ದ ಇನ್ಪುಟ್ ಅಂದರೆ ಏನು? 3 ಇನ್ಪುಟ್ ಆಗುತ್ತೆ. ಸೊ ಇನ್ ದ ಕೇಸ್ ಆಫ್ ಹಾಫ್ ಆ್ಯಡರ್ ಯು ವಿಲ್ ಬಿ ಹ್ಯಾವಿಂಗ್ 2 ಇನ್ಪುಟ್ಸ್ and you will be having 2 outputs. Similarly full adder ನಲ್ಲಿ ನಮಗೆ ಎಷ್ಟು ಇನ್ಪುಟ್ ಇರುತ್ತೆ? 3 ಇನ್ಪುಟ್ಸ್ ಇರುತ್ತೆ. ಯಾಕೆ? ಕ್ಯಾರಿ ಸಹ ನಾನು ಕನ್ಸಿಡರ್ ಮಾಡ್ಕೊತೀನಿ. ರೈಟ್. 2 ಔಟ್ಪುಟ್ಸ್ ಇವೆ. ಔಟ್ಪುಟ್ ಯಾವುದು? ಅದು ಸಮ್ ಮತ್ತು ಕ್ಯಾರಿ. ಸಮ್ ಎಕ್ಸ್ಪ್ರೆಷನ್ ಏನು, ಕ್ಯಾರಿ ಎಕ್ಸ್ಪ್ರೆಷನ್ ಏನು ತಿಳ್ಕೊಳ್ಳಿ.
A XOR B is the sum expression. A into B is the carry expression of half adder. Half adder. Full adder to expression name barte A XOR B XOR C in. Then carry expression is AB plus BC in plus AC in. Athava A XOR B into C in plus AB. So don't worry, you just watch those videos. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ರೈಟ್. ಸೊ ಅದೇ ರೀತಿ ನಿಮಗೆ ಸಬ್ಟ್ರಾಕ್ಟರ್ ಬರುತ್ತೆ. ಸಬ್ಟ್ರಾಕ್ಟರ್ ನನಗೇನು ಬರುತ್ತೆ, ಅದರಲ್ಲೂ ಹಾಫ್ ಸಬ್ಟ್ರಾಕ್ಟರ್ ಬರುತ್ತೆ, ಫುಲ್ ಸಬ್ಟ್ರಾಕ್ಟರ್ ಬರುತ್ತೆ. ಸೊ ಇಯರ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಎ ಮೈನಸ್ ಬಿ. ಆಡರ್ಸ್ನಲ್ಲಿ ನಾನು ಎ ಪ್ಲಸ್ ಬಿ ಅಂತ ಮಾಡ್ತಾ ಇದ್ದೆ. ಇಯರ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಎ ಮೈನಸ್ ಬಿ. ಸೊ ವೆನ್ ಯು ಪರ್ಫಾರ್ಮಿಂಗ್ ಎ ಮೈನಸ್ ಬಿ, ಟೂ ಇನ್ಪುಟ್ಸ್, ಔಟ್ಪುಟ್ ನಂಗೆ ಏನು ಬರುತ್ತೆ, ಡಿಫ್ರೆನ್ಸ್ ಮತ್ತು ಬಾರೋ ಅಂತ ಬರುತ್ತೆ. ಐ ಆಮ್ ಗೋಯಿಂಗ್ ಟು ಗೆಟ್ ಡಿಫ್ರೆನ್ಸ್ ಆ್ಯಂಡ್ ಬಾರೋ, and I'm going to get difference and borrow. So this is in the case of subtractor. This is in the case of subtractor, right? A minus B ನಾನು ಪರ್ಫಾರ್ಮ್ ಮಾಡಬೇಕು, ಬಟ್ ಫುಲ್ ಸಬ್ಟ್ರಾಕ್ಟರ್ ಅಲ್ಲಿ A minus B minus borrow I'm going to do, right? Borrow input I'm going to do, right? ಅದರಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ, ಡಿಫ್ರೆನ್ಸ್ ತೊಗೊತೀನಿ. ನಾನೇನಾದರೂ ಸಾಲ ತೊಗೊತಾ ಇದ್ದೀನಿ ಅಂದರೆ ಏನು, ನಾನೇನಾದರೂ ಬಾರೋ ಮಾಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. Say suppose in decimal number systems ತೊಗೊಂಡ 17 minus 23, 7 minus 3 is what, 4. 11 ಸಾಲ್ವ್ ಮಾಡೋಕ್ಕಾಗುತ್ತಾ, ಸಾರಿ 1 minus 2 ಮಾಡೋಕ್ಕಾಗುತ್ತಾ, ನೋ. ವಾಟ್ ಯು ಗೋಯಿಂಗ್ ಟು ಡೂ ಇಸ್ ಯು ಆರ್ ಗೋಯಿಂಗ್ ಟು ಟೇಕ್ ಅ ಬಾರೋ. ಸೊ ಈ ಬಾರೋ ನೀವೇನಾದರೂ ತಗೊಂಡ್ರೆ ಅವಾಗೆ ಬಾರೋ ಔಟ್ಪುಟ್ನಲ್ಲಿ 1 ಅಂತ ಬರೀತೀರಾ. ನಾಟ್ ಸೊ ಇಂಪಾರ್ಟೆಂಟ್. JE ಐ ಆಮ್ ಗೋಯಿಂಗ್ ಟು ಟೇಕ್ 1 or 2 classes and then ಐ ಆಮ್ ಗೋಯಿಂಗ್ ಟು ಫಿನಿಶ್ ಟಾಕ್ ಫಾರ್ ಯು, ರೈಟ್. ನೆಕ್ಸ್ಟ್ ಅದೇ ರೀತಿ ಒಂದು ಕಂಪ್ಯಾರಿಟರ್ ಸರ್ಕ್ಯೂಟ್ ಅಂತ ಬರುತ್ತೆ. ಕಂಪ್ಯಾರಿಟರ್ ಸರ್ಕ್ಯೂಟಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಆರ್ ಗೋಯಿಂಗ್ ಟು ಕಂಪೇರ್ ದ ಇನ್ಪುಟ್ಸ್, right? So in the case of comparators, you will be having 3 variants: A greater than B, A equals to B, A less than B. So ಈ ಥರ ನಿಮಗೆ 3 ಔಟ್ಪುಟ್ ಬರುತ್ತೆ. A ಮತ್ತು B ಇನ್ಪುಟ್ ಸ್ಟ್ಯಾಂಡರ್ಡ್ ಇನ್ಪುಟ್ಸ್, ರೈಟ್. ಅದು 1 ಇನ್ಪುಟ್ ಆದರೂ ಆಗಿರ್ಬೋದು, 2 ಇನ್ಪುಟ್ಸ್ ಆದರೂ ಆಗಿರ್ಬೋದು. ಅಂದರೆ ಏನು, A ಮತ್ತು B ಇಟ್ ಕ್ಯಾನ್ ಟೇಕ್ 0 0 0 1 1 0 1 1 ಇದಾದರೂ ಆಗಿರ್ಬೋದು. ಇಲ್ಲ ಮ್ಯಾಗ್ನಿಟ್ಯೂಡ್ ಕಂಪ್ಯಾರೇಟರ್ ಅಂತ ಬರುತ್ತೆ. ಮೇಂಟೆನೆನ್ಸ್ ತಲೆ ಕೆಡ್ಸ್ಕೊಂಡು ಹೋಗಬೇಡಿ, ರೈಟ್. JE ಯು ಸಿ A ಕ್ಯಾನ್ ಟೇಕ್ 2 ಬಿಟ್ ಅಂದ್ರೆ ಏನು, A ಕ್ಯಾನ್ ಟೇಕ್ 0 0 0 1 1 0 1 1. ಸಿಮಿಲರ್ಲಿ B ಕ್ಯಾನ್ ಟೇಕ್ 2 ಇನ್ಪುಟ್, ದಟ್ ಈಸ್ 0 0 1 1 0 0 0 1 1 0 1 1. ಇದೆಲ್ಲ ಪಾಸಿಬಿಲಿಟೀಸು ನೀವು ತಗೋಬೇಕು. ಅಂದ್ರೆ ಏನು, ಟೋಟಲ್ 16 ಕಾಂಬಿನೇಷನ್ಸ್ ಬರುತ್ತೆ. ಆ 16 ಕಾಂಬಿನೇಷನ್ಸ್ಗೆ A ಗ್ರೇಟರ್ ದೆನ್ B ಎಕ್ಸ್ಪ್ರೆಷನ್ ಏನು ಬರುತ್ತೆ, A ಲೆಸ್ ದೆನ್ B ಎಕ್ಸ್ಪ್ರೆಷನ್ ಏನು ಬರುತ್ತೆ, A ಈಕ್ವಲ್ಸ್ ಟು B ಎಕ್ಸ್ಪ್ರೆಷನ್ ಏನು ಬರುತ್ತೆ. ಇದುವರೆಗೂ ಕೇಳಿಲ್ಲ, ಕೇಳಿದ್ರೆ ಯು ಶುಡ್ ಬಿ ಆನ್ ದ ಸೇಫೆಸ್ಟ್ ಝೋನ್, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಪ್ಯಾರಿಟರ್. ಕಂಪ್ಯಾರಿಟರ್ ಅಂದ್ರೇನು, 2 ನಂಬರ್ಸ್ನ ಕಂಪೇರ್ ಮಾಡುತ್ತೆ. ಔಟ್ಪುಟ್ ಏನು ಬರುತ್ತೆ, A ಗ್ರೇಟರ್ ದೆನ್ B ಬರ್ಬೋದು, A ಲೆಸ್ ದೆನ್ B ಬರ್ಬೋದು, A ಈಕ್ವಲ್ಸ್ ಟು B ಆದರೂ ಬರ್ಬೋದು. ಸೊ ದಿಸ್ ಇಸ್ ಅಬೌಟ್ ಕಂಪ್ಯಾರಿಟರ್ಸ್, ರೈಟ್. ಎನ್ಕೋಡರ್ಸ್ ಡಿಕೋಡರ್ಸ್, 1 ಲೈನ್ ಆಫ್ ಸ್ಟೇಟ್ಮೆಂಟ್ ಯು ರಿಮೆಂಬರ್. ನಾನು ನನ್ನ ಡೇಟಾನ ನಾನು ಎನ್ಕೋಡ್ ಮಾಡ್ತಾ ಇದ್ದೀನಿ, ಅಂದರೆ ಯಾರಿಗೂ ಅರ್ಥ ಆಗದಿರೋ ಥರ ನಾನು ಒಂದು ಫಾರ್ಮೆಟಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಡಿಕೋಡ್ ಮಾಡೋ ಟೈಮಲ್ಲಿ ಏನು ಮಾಡ್ತೀನಿ, ರಿವರ್ಸ್ ಲಾಜಿಕ್ನ ನಾನು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡ್ತೀನಿ ಅಷ್ಟೇ, ರೈಟ್. ಸೊ ಎನ್ಕೋಡರ್ಸ್, ಡಿಕೋಡರ್ಸ್, ರೈಟ್. ಆಲ್ ದಿಸ್ ಥಿಂಗ್ಸ್ ಆರ್ ಅ ಪಾರ್ಟ್ ಆಫ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್. ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ನಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ, ಒಂದು ಮಾಸ್ಟರ್ ಇನ್ಪುಟ್ ಇರುತ್ತೆ, ಅದು ಕ್ಲಾಕ್ ಅಂತ ತಿಳ್ಕೊಳ್ಳಿ. ಸಪೋಸ್ ಕ್ಲಾಕ್ ಏನಾದರೂ 0 ಇದ್ರೆ ನಿಮ್ಮ ಔಟ್ಪುಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಯುವರ್ ಔಟ್ಪುಟ್ ಈಸ್ ಗೋಯಿಂಗ್ ಟು ಫಾಲೋ ಪ್ರೀವಿಯಸ್ ಸ್ಟೇಟ್. ಕ್ಲಾಕ್ ಅಕಸ್ಮಾತ್ ಏನಾದರೂ ಎನೇಬಲ್ ಆಗಿದ್ರೆ ನಿಮ್ಮ ಇನ್ಪುಟ್ ಏನಿರುತ್ತೋ ಆ ಲಾಜಿಕ್ ಪ್ರಕಾರನೇ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಟ್ರೂತ್ ಟೇಬಲ್ ಬರೀತೀನಿ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮೈಂಟೆನರ್ಸ್, ರೈಟ್. ಸೊ ದಿಸ್ ಈಸ್ ಇನ್ ದ ಕೇಸ್ ಆಫ್ SR, right? What is the output you are going to get? Next JK master slave. ಇವೆಲ್ಲ ಫ್ಲಿಪ್ ಫ್ಲಾಪ್ಗೂ 2 ಇನ್ಪುಟ್ ಇರುತ್ತೆ. ಇವೆಲ್ಲ ಫ್ಲಿಪ್ ಫ್ಲಾಪ್ಗೂ 2 ಇನ್ಪುಟ್ ಇರುತ್ತೆ. ಒನ್ ಈಸ್ 0 0 0 1 1 0 1 1, ರೈಟ್. ನಾನು ಇಲ್ಲಿ ಏನು ಬರೀತೀನೋ ಸೆಕ್ಷನ್ ಇಂಜಿನಿಯರ್ ಸಾಲ್ವ್ ಮಾಡೋ ಟೈಮಲ್ಲಿ ಇದೆಲ್ಲ ತಪ್ಪು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇನ್ ಡೆಪ್ತಲ್ಲಿ ನೀವು ಸಾಲ್ವ್ ಮಾಡಬೇಕು. ನ್ಯಾಂಡ್ ಬೇಸ್ ಯೂಸ್ ಮಾಡ್ತಿರೋ, ನಾರ್ ಬೇಸ್ ಯೂಸ್ ಮಾಡ್ತಿರೋ, ಅದ್ರ ಮೇಲೆ ಟ್ರೂತ್ ಟೇಬಲ್ ಬರುತ್ತೆ. ಬಟ್ ನಿಮಗೆ ಇದೆಲ್ಲ ನಾಟ್ ಇಂಪಾರ್ಟೆಂಟ್, ರೈಟ್. 0 0 means what, a previous state you are going to get. So you will be having 2 outputs. One is Q and second one is Q bar, right. ಲಾಸ್ಟ್ ಸ್ಟೇಟ್ ಅಲ್ಲಿ Q ವ್ಯಾಲ್ಯೂ ಏನಿರುತ್ತೋ ಅದೇ ವ್ಯಾಲ್ಯೂನ ರಿಟೈನ್ ಮಾಡ್ಕೊಳುತ್ತೆ. 0 1 ಇದ್ರೆ ಯುವರ್ ದಿಸ್ ಒನ್ ವಿಲ್ ಬಿ 0, ಕಾಂಪ್ಲಿಮೆಂಟ್ ಈಸ್ 1. 1 0 ಇದ್ದಾಗೆ Q ವಿಲ್ ಬಿ 1, Q ಬಾರ್ ವಿಲ್ ಬಿ 0. ಅಂದ್ರೆ ಏನು, 0 ಅಂತ ಹೇಳಿದ್ರೆ ರೀಸೆಟ್ ಅಂತ ಅರ್ಥ, 1 ಅಂದ್ರೆ ಏನು, ಸೆಟ್ ಅಂತ ಅರ್ಥ. ಸೊ ಅದಕ್ಕೋಸ್ಕರನೇ ಸೆಟ್ ರೀಸೆಟ್ ಫ್ಲಿಪ್ ಫ್ಲಾಪ್ ಅಂತಾನೆ ಕರಿಬೋದು ಇದನ್ನು. ನೆಕ್ಸ್ಟ್ 1 1 ಇದ್ರೆ ಇಟ್ ಈಸ್ ಇಂಡಿಟರ್ಮಿನೇಟ್ ಸ್ಟೇಟ್. 1 1 ಇದ್ರೆ ಇಂಡಿಟರ್ಮಿನೇಟ್ ಸ್ಟೇಟ್ ಅಂತ ಇಲ್ಲಿ ನಾನು ಹೇಳಿದ್ದೀನಿ.
But in those video you will see 1 1 followed by 0 0 is an indeterminate state, or 0 0 followed by 1 1 is an indeterminate state. ಈ ರೀತಿ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಬಟ್ ಫಾರ್ ಮೇಂಟೆನೆನ್ಸ್ ಲೆವೆಲ್ ಯು ರಿಮೆಂಬರ್ ಓನ್ಲಿ ದಿಸ್ ವ್ಯಾಲ್ಯೂ, ರೈಟ್. ನೆಕ್ಸ್ಟ್ ಜೆ ಕೆ ನಲ್ಲಿ ಅಗೈನ್ 0 0 ಏನಾದರೂ ಇದೆ, ಇಟ್ ಈಸ್ ಗೋಯಿಂಗ್ ಟು ರಿಟೈನ್ ದ ಪ್ರೀವಿಯಸ್ ಸ್ಟೇಟ್ ಅಂದ್ರೆ ಏನು, ಕ್ಯೂ ಮತ್ತು ಕ್ಯೂ ಬಾರ್ ಅಂತಾನೆ ಬರ್ಕೊಳ್ಳಿ, ರೈಟ್. 0 1 ಇದ್ರೆ ಇಟ್ ಈಸ್ 0 1, ನಥಿಂಗ್ ಬಟ್ ರೀಸೆಟ್. ಆಲ್ವೇಸ್ ನಮ್ಗೆ ಏನು ಬರಬೇಕು ಅಂತ ಹೇಳಿದ್ರೆ ಕ್ಯೂ ಬಾರ್ ಶುಡ್ ಬಿ ಅ ಕಾಂಪ್ಲಿಮೆಂಟ್ ಆಫ್ ಕ್ಯೂ, ರೈಟ್. ಕ್ಯೂ ಈಕ್ವಲ್ಸ್ ಟು 0 ಅಂದರೆ ಕ್ಯೂ ಬಾರ್ ವ್ಯಾಲ್ಯೂ ಏನು ಅಂತ ಬರಬೇಕು, 1 ಅಂತ ಬರಬೇಕು. 1 0 ಏನಾದರೂ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಈಸ್ 1, ಕಾಂಪ್ಲಿಮೆಂಟ್ ಈಸ್ 0. ನೆಕ್ಸ್ಟ್ 1 1 ಇದ್ರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಕಂಡೀಷನ್ ಆಸ್ ಟಾಗಲ್, ರೈಟ್. ಸೊ ದಿಸ್ ಇಸ್ ರೇಸ್ ಅರೌಂಡ್ ಕಂಡೀಷನ್, right. So strictly speaking it should be race around condition, right. Similarly, in order to overcome this race around condition, what we are going to do is we are going to make use of JK master slave flip flop, right. So this is the output you are going to get, right. So forbidden state yavrallide, indeterminate state, or you can call it as forbidden state. So which flip flop is going to suffer from forbidden state ಕೇಳಿದಾಗ ಏನು ಹೇಳ್ತೀರಾ, ಎಸ್ ಆರ್ ಫ್ಲಿಪ್ ಫ್ಲಾಪ್ ಅಥವಾ ಆರ್ ಎಸ್ ಫ್ಲಿಪ್ ಫ್ಲಾಪ್. It is overcome using JK flip flop. JK flip flop nalli what is the problem? Race around condition, right. That race around condition is overcome with the help of JK master slave flip flop. So this condition is referred as toggle, right. So ಇಲ್ಲಿ ನೋಡಿ, race around condition JK flip flop ನಲ್ಲಿ ಇರುತ್ತೆ. It is overcome with the help of JK master slave flip flop, right. So flip flops ನಲ್ಲಿ ಇಷ್ಟೇ. ಇದನ್ನ ನಾವು ಸಿಂಪ್ಲಿಸಿಟಿ ಮಾಡ್ಕೊಂತೀರಿ ಹೆಂಗೆ ಅಂತ ಹೇಳಿದ್ರೆ, 2 ಇನ್ಪುಟ್ಸ್ ಇರೋದಿಲ್ಲ ನನ್ನ ಹತ್ರ. ಒಂದೊಂದ್ಸತಿ ನನ್ನ ಹತ್ರ ಸಿಂಗಲ್ ಇನ್ಪುಟ್ ಇರುತ್ತೆ. ಸೇ ಸಪೋಸ್ ಡಿ ಫ್ಲಿಪ್ ಫ್ಲಾಪ್ ಅಂತ ತಗೊಳ್ಳೋಣ, ರೈಟ್. ವಾಟ್ ಈಸ್ ದ ಔಟ್ಪುಟ್, ರೈಟ್. ಸಿಮಿಲರ್ಲಿ ಫಾರ್ ಟಿ ಫ್ಲಿಪ್ ಫ್ಲಾಪ್ ವಾಟ್ ಈಸ್ ದ ಔಟ್ಪುಟ್ ನಿಮಗೆ ಗೊತ್ತಿರಬೇಕು. ಸೊ ಇನ್ ದ ಕೇಸ್ ಆಫ್ ಡಿ ಫ್ಲಿಪ್ ಫ್ಲಾಪ್ ಅಂಡ್ ಇನ್ ದ ಕೇಸ್ ಆಫ್ ಟಿ ಫ್ಲಿಪ್ ಫ್ಲಾಪ್ ವಾಟ್ ಈಸ್ ದ ಔಟ್ಪುಟ್ ಯು ವಾಂಟ್ ಟು ಗೆಟ್, ರೈಟ್. ಸಪೋಸ್ ನಾನು ಇನ್ಪುಟ್ ಏನಾದರೂ 0 ಏನಾದರೂ ಇದ್ರೆ ಔಟ್ಪುಟ್ ವಿಲ್ ಬಿ ಪ್ರೀವಿಯಸ್ ಸ್ಟೇಟ್, ನಥಿಂಗ್ ಬಟ್ ಕ್ಯೂ ಓನ್ಲಿ. What is the state of Q and Q bar ಅಂತ ಹೇಳಿದ್ರೆ it is going to retain the previous state. 1 ಅಂತ ಇದ್ರೆ data is transferred. So here 1 represent is 1 ಅಂದ್ರೆ ಏನು, ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಡೇಟಾ is transferred, right. ನೆಕ್ಸ್ಟ್ ಟಾಗಲ್ ಅಂದ್ರೆ ಏನು, 1 ಅಕಸ್ಮಾತ್ ಏನಾದರೂ ಸ್ಟೇಟ್ ಏನಾದರೂ ನೀವು ಕೊಟ್ಟರೆ ಔಟ್ಪುಟ್ ಶುಡ್ ಬಿ ಕ್ಯೂ ಬಾರ್ ಕ್ಯೂ. ಹಿಯರ್ ಇಟ್ ಈಸ್ ಕ್ಯೂ ಬಾರ್ ಅಂದರೆ ಏನು, ನೀವು ಸಪೋಸ್ ಎವ್ರಿ ಟೈಮಲ್ಲಿ ನೀವು ಕ್ಲಾಕ್ ಏನಾದರೂ ಪ್ರೆಸ್ ಮಾಡ್ತಾ ಇದ್ದು ಟಿ ಏನಾದರೂ ನೀವೇನಾದರೂ ಹೈ ಏನಾದರೂ ಇಟ್ಟರೆ ಔಟ್ಪುಟ್ ಕ್ಯೂ ಬಾರ್ ಕ್ಯೂ, ಈ ಥರ ಸ್ಟೇಟ್ಸ್ ರಿವರ್ಸ್ ಆಗ್ತಾ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ ಕನ್ಸಿಡರ್ ಎಸ್ ಆರ್ ಫ್ಲಿಪ್ ಫ್ಲಾಪ್ 0 1 ಅಂತ ಕೊಟ್ಟಿರ್ತೀರ ನೀವು ಇನ್ಪುಟ್ನ. ಕ್ಯೂ ಸ್ಟೇಟಲ್ಲಿ ಏನು ಬರುತ್ತೆ, ಕ್ಯೂ ಬಾರ್ ಸ್ಟೇಟಲ್ಲಿ ಏನು ಬರುತ್ತೆ ತಿಳ್ಕೊಳ್ಳಿ. 0 1 ನೀವು ಕೊಟ್ಟಿರ್ತೀರಾ, ಯು ಆರ್ ಗೋಯಿಂಗ್ ಟು ಅಪ್ಲೈ ಕ್ಲಾಕ್ ಜಾಸ್ತಿ ಸತಿ ನೀವು ಅಪ್ಲೈ ಮಾಡ್ತೀರ ಅಂತ ತಿಳ್ಕೊಳ್ಳೋಣ. ಔಟ್ಪುಟ್ ವಿಲ್ ಬಿ 0 1 ಓನ್ಲಿ, ಔಟ್ಪುಟ್ ಚೇಂಜೇ ಆಗೋದಿಲ್ಲ, ರೈಟ್. ಸಪೋಸ್ ನನ್ನ ಔಟ್ಪುಟ್ಟು ಪ್ರೀವಿಯಸ್ ಸ್ಟೇಜಲ್ಲಿ ನನಗೆ ಸಪೋಸ್ 1 0 ಇರುತ್ತೆ ಅಂತ ತಿಳ್ಕೊಳ್ಳೋಣ. ದ ಮೊಮೆಂಟ್ ಯು ಅಪ್ಲೈ ಕ್ಲಾಕ್ ಯು ವಿಲ್ ಬಿ ಗೆಟಿಂಗ್ 0 1. ನೆಕ್ಸ್ಟ್ ಕ್ಲಾಕ್ 0 1 ಇರುತ್ತೆ, ನೆಕ್ಸ್ಟ್ ಕ್ಲಾಕ್ 0 1 ಇರುತ್ತೆ. ಅಂದರೆ ಏನು, ಫಾರ್ 0 1 ಇನ್ಪುಟ್ ಔಟ್ಪುಟ್ ಈಸ್ ರೀಸೆಟ್. 1 0 ಕೊಟ್ಟರೆ ಔಟ್ಪುಟ್ ಏನಾಗಬೇಕು, ಸೆಟ್ ಅಂತ ಆಗಬೇಕು. ನಾವು ವಾಟ್ ಈಸ್ ದ ಕೇಸ್ ಇನ್ ಜೆ ಕೆ ಮಾಸ್ಟರ್ ಸ್ಲೇವ್ನಲ್ಲಿ ಏನಾಗುತ್ತೆ ತಿಳ್ಕೊಳ್ಳೋಣ. ಫಾರ್ 1 1, ರೈಟ್. ಸಪೋಸ್ ಔಟ್ಪುಟ್ ಇನಿಷಿಯಲಿ ಇಟ್ ವಾಸ್ 0 1, ರೈಟ್. ಒಂದು ಕ್ಲಾಕ್ ಅಪ್ಲೈ ಮಾಡ್ತೀರಾ ಅಂದರೆ ಏನು, ಟಾಗಲ್ ಆಗಬೇಕು, 1 0 ಆಗಬೇಕು. ನೆಕ್ಸ್ಟ್ ಕ್ಲಾಕ್ ಅಪ್ಲೈ ಮಾಡ್ತೀರಾ, ನಿಮ್ಗೆ ಏನಾಗಬೇಕು, 0 1 ಬರಬೇಕು. For the next clock again you will be getting 1 0, right. So this is what you mean by toggle, right. So in the case of D flip flop, data is going to get transferred when D equals to 1. Suppose in the case of toggle flip flop, every clock pulse ನೀವು ಅಪ್ಲೈ ಮಾಡ್ತಾ ಇದ್ದಂಗೆಲ್ಲ ಔಟ್ಪುಟ್ ಅನ್ನೋದು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಈ ರೀತಿ ನಾನು ಫ್ಲಕ್ಚುಯೇಷನ್ಸ್ ತೋರಿಸಿದ್ನಲ್ಲ ಜೆ ಕೆ ಮಾಸ್ಟರ್ ಸ್ಲೇವ್ನಲ್ಲಿ, ಅದೇ ಫ್ಲಕ್ಚುಯೇಷನ್ಸ್ ನಿಮಗೆ ಟಿ ಫ್ಲಿಪ್ ಫ್ಲಾಪ್ನಲ್ಲೂ ಬರುತ್ತೆ. ಸೊ ಇದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನೀವು, ಟಾಗಲ್ ಅಂದರೆ ಏನು, ಈ ಒಂದು ಟರ್ಮ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ರೈಟ್. ಸೊ ಬೇಸಿಕ್ ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಬಿನೇಷನ್ ಸರ್ಕ್ಯೂಟ್ಸ್ ಅಂಡ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅವ್ರು ಕೇಳ್ತಾರೆ. ಅಟ್ ದಟ್ ಟೈಮ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್, ರೈಟ್. ಮತ್ತು ಲಾಜಿಕ್ ಫ್ಯಾಮಿಲೀಸ್ ಎಲ್ಲ ಕೇಳ್ತಾರೆ.
right? ಅದಾದ್ಮೇಲೆ ಯು ವಿಲ್ ಬಿ ಹ್ಯಾವಿಂಗ್ one more topic, A to D and D to A converter. Already I have been done fast track video kind of thing. You just refer to this channel, right? ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನೋಡಿ. ರಿವಿಷನ್ ಅಂತ ನೋಡಿ, ಲಾಜಿಕ್ ಫ್ಯಾಮಿಲೀಸ್ ರಿವಿಷನ್ ವಿಡಿಯೋ ಅಥವಾ ಫಾಸ್ಟ್ ಟ್ರ್ಯಾಕ್ ರಿವಿಷನ್ ಅಂತ ಕೊಡಿ, ಲಾಜಿಕ್ ಫ್ಯಾಮಿಲೀಸ್ ಎಲ್ಲ ಸಿಗುತ್ತೆ. ಎ ಟು ಡಿ ಆ್ಯಂಡ್ ಡಿ ಟು ಎ ಕನ್ವರ್ಟರ್ಸ್, ಎ ಟು ಡಿ ಆ್ಯಂಡ್ ಡಿ ಟು ಎ ಕನ್ವರ್ಟರ್, ರೈಟ್? ಪ್ಲೇ ಲಿಸ್ಟ್ನಲ್ಲಿ ಸಪ್ರೇಟ್ ರಿವಿಷನ್ ವೀಡಿಯೋಸ್ ಅಂತಲೇ ಕೊಟ್ಟಿದ್ದೀನಿ. ಆ ರಿವಿಷನ್ ವೀಡಿಯೋಸ್ನ ನೋಡಿ ಯು ವಿಲ್ ಬಿ ಗೆಟಿಂಗ್ ಅ ಫೇರ್ ಐಡಿಯಾ. ಒಂದ್ಸತಿ ವಾಚ್ ಮಾಡಿ, ದಟ್ ಈಸ್ ಮೋರ್ ದೆನ್ ಎನಫ್, ರೈಟ್? ವರ್ಕಿಂಗ್ ಪ್ರಿನ್ಸಿಪಲ್ ನಿಮಗೆ ಐ ಟಿ ಐ ಮಾಡಿದವ್ರಿಗೆ ಬೇಡ, ಬಟ್ ಬಿಟ್ ಎಮ್ ಸಿ ಕ್ಯೂ ಅಥವಾ ಬಿಟ್ಸ್ ಏನಾದರೂ ಕೇಳಿದ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್, ರೈಟ್? ಏನಾದರೂ ಡೌಟ್ ಇದ್ರೆ ಕೇಳಿ, ಐ ಬಿ ರಿಸಾಲ್ವಿಂಗ್ ಆಲ್ ಯುವರ್ ಡೌಟ್ಸ್. ಇಲ್ಲ ಅಂತಂದರೆ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಕ್ವಿಕ್ ರಿವ್ಯೂ. ಎನಿ ಡೌಟ್ಸ್? ಹಲೋ? ಇದೆ ಇದೆ, ಅದು ಇಂಪಾರ್ಟೆಂಟ್. ಅದು ಮೈಕ್ರೋ ಕಂಟ್ರೋಲರ್, ಮೈಕ್ರೋ ಕಂಟ್ರೋಲರ್ 8051 ಕೇಳ್ತಾರೆ, ಮೈಕ್ರೋ ಪ್ರೊಸೆಸರ್ 8086 ಅಥವಾ 8085 ಕೇಳ್ತಾರೆ. ಬಟ್ ನಿಮಗೆ ಐ ಟಿ ಐಗೆ ಜಾಸ್ತಿ ವೆಯ್ಟೇಜ್ ಕೊಡಲ್ಲ ಅವರು, ಒಂದೋ ಎರಡೋ ಮಾರ್ಕ್ಸ್ ಕೇಳಿದ್ರೆ ಹೆಚ್ಚು. ಬಟ್ ಜೆ ಇ ಅವ್ರಿಗೆ ಇದ್ದೇ ಇರುತ್ತೆ. ಏನು ಹೇಳಿ? ಶಿಫ್ಟ್ ರಿಜಿಸ್ಟರ್ಸ್, ಶಿಫ್ಟ್ ರಿಜಿಸ್ಟರ್ಸ್ ಜೆ ಇ ಪ್ರಿಪೇರ್ ಆಗಿದ್ರೆ ಇಂಪಾರ್ಟೆಂಟ್. ಬಟ್ ನಾನು ನಿಮ್ಗೆ ಇನ್ನೊಂದು ಕ್ಲಾಸ್ ತೊಗೊಂಡು, ನಾನು ಹೆಂಗಿದ್ರೆ ನಾಳೆ ಹಾಫ್ ಅ ಡೇ ವಿಲ್ ಬಿ ಫಾರ್ ದಿಸ್ ಕಾಂಬಿನೇಷನ್, ಸಾರಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಹಾಫ್ ಡೇ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತೊಗೊತೀನಿ. ನೆಕ್ಸ್ಟ್ ಇನ್ನು ಬೇಕಿದ್ದು 1 hour ನಾನು ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ಸ್ ತೊಗೊತೀನಿ, ರೈಟ್? ಅದರ್ಸ್ ಎನಿ ಡೌಟ್? ನಾಳೆ ಬೆಳಿಗ್ಗೆ ಸೆಷನ್ ವಿಲ್ ಬಿ ಅಟ್ 6:50, 5:50ಗೆ ಇರುತ್ತೆ. 5:55 ಗಂಟ ನಾನು ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ತೀನಿ, ಅಂದರೆ ಯು ಕ್ಯಾನ್ ಗೆಟ್ ಇನ್. 5:55 6 o'clock ಗಂಟ ಒಂದು ರಿವಿಷನ್ ತೊಗೊಳೋಣ. ದೆನ್ 6 o'clock ಆ್ಯಕ್ಚುಲ್ ಕ್ಲಾಸಸ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್. ಎನಿ ಡೌಟ್ಸ್ ಆರ್ ಎಲ್ಸ್ ಶಾಲ್ ಐ ಮೂವ್ ಆನ್ ಟು ದ ಕ್ವಿಕ್ ರಿವಿಷನ್? ಕೌಂಟರ್ಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಐ ಟಿ ಎ. ಕೌಂಟರ್ಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೇಂಟೆನೆನ್ಸ್ಗೆ ನಾಟ್ ಇಂಪಾರ್ಟೆಂಟ್. ಅಕಸ್ಮಾತ್ ಅವ್ರು ಏನಾದರೂ ಕೇಳಿದ್ರೆ ಯು ಜಸ್ಟ್ ರಿಮೆಂಬರ್, ಕೌಂಟರ್ಸ್ನಲ್ಲಿ ನಮಗೆ 2 ಥರ ಇರುತ್ತೆ. ಒಂದೇನು ಅಪ್ ಕೌಂಟರ್ ಅಂತ ಇರುತ್ತೆ, ಸೆಕೆಂಡ್ ಒನ್ ಏನಂತ ಇರುತ್ತೆ, ಡೌನ್ ಕೌಂಟರ್ ಅಂತ ಇರುತ್ತೆ. ಕೌಂಟರ್ಸ್ ಕೆಲಸ ಏನು ಗೊತ್ತಾ? ಸೊ ಇಟ್ಸ್ ಅ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ನಾನು ಎವ್ರಿ ಕ್ಲಾಕ್ ಪಲ್ಸ್ ಅಪ್ಲೈ ಮಾಡ್ದಂಗಿಲ್ಲ ನನ್ನ ಔಟ್ಪುಟ್ ಶುಡ್ ಗೆಟ್ ಇಂಕ್ರಿಮೆಂಟ್ ಬೈ 1. ಸಪೋಸ್ ಇನಿಷಿಯಲಿ ನನ್ನ ಔಟ್ಪುಟ್ ಏನಿರುತ್ತೆ 10 ಇರುತ್ತೆ ಅಂತ ತಿಳ್ಕೊಳ್ಳೋಣ, ಅದೇನೋ 2 ಇರುತ್ತೆ, ಇನ್ ಶಾರ್ಟ್ 0010, ರೈಟ್? ನೆಕ್ಸ್ಟ್ ನಾನೇನಾದರೂ ಕ್ಲಾಕ್ ಪಲ್ಸ್ ಏನಾದರೂ ನಾನು ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 0011. ನೆಕ್ಸ್ಟ್ ಇನ್ನೊಂದು ಕ್ಲಾಕ್ ಪಲ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ ಇಟ್ ಇಸ್ 0100. ನೆಕ್ಸ್ಟ್ ಫರ್ದರ್ ಕ್ಲಾಕ್ ಪಲ್ಸ್ ನಾನೇನು ಅಪ್ಲೈ ಮಾಡಿದ್ರೆ ಇಟ್ ಇಸ್ 0101. ಸೊ ಈ ರೀತಿ ಬರುತ್ತೆ. ದಿಸ್ ಈಸ್ ಅಪ್ ಕೌಂಟರ್, ದಿಸ್ ಈಸ್ ಅಪ್ ಕೌಂಟರ್. ಇದನ್ನೇ ರಿವರ್ಸ್ ಆಗಿ ಬರೀರಿ, ಇಟ್ ಇಸ್ ಡೌನ್ ಕೌಂಟರ್ ಅಷ್ಟೇ, ರೈಟ್? ಕೌಂಟರ್ಸ್ ಇಸ್ ಅ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಏನು ಕೆಲಸ ಮಾಡುತ್ತೆ? ಕೌಂಟಿಂಗ್ ಕೆಲಸ ಮಾಡುತ್ತೆ. ಎಕ್ಸಾಂಪಲ್, ನಿಮ್ಮ ಇದು ಬ್ಯಾಂಕಲ್ಲಿ ಏನಾದರೂ ಹೋದರೆ ನೋಟ್ ಕೌಂಟಿಂಗ್ ಮಿಷಿನ್ ಅಂತ ಇರುತ್ತೆ. ಅದರಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ವ್ಯಾಲ್ಯೂ 0 ಇರುತ್ತೆ, ಇಮಿಡಿಯೇಟ್ ಒಂದು ನೋಟ್ ಬಂದಿದ ತಕ್ಷಣ 1 ಅಂತ ಹೇಳುತ್ತೆ, ಆಮೇಲೆ 2 3 4 ಇಂಕ್ರಿಮೆಂಟ್ ಹಾಕ್ಕೊಂಡು ಹೋಗ್ತಾರೆ. ಅದರಲ್ಲಿ ಡಿಕ್ರಿಮೆಂಟ್ ಆಪ್ಷನ್ ಇಲ್ಲ. ಇನ್ ಜನರಲ್ ಸಪೋಸ್ ಒಂದು ಟೈಮರ್ ಮಷಿನ್ ಅಂತ ಏನೋ ತಗೊಂಡ್ರೆ, ಟೈಮರ್ಸ್ನಲ್ಲಿ ನಮಗೆ ಡಿಕ್ರಿಮೆಂಟ್ ಆಪರೇಷನ್ ಇರುತ್ತೆ. ಟೈಮರ್ನಲ್ಲಿ ನಮಗೆ ಡಿಕ್ರಿಮೆಂಟ್ ಆಪರೇಷನ್ ಇರುತ್ತೆ. ಸಪೋಸ್ ಸ್ಯಾಟಲೈಟ್ ಏನಾದ್ರು ಲಾಂಚ್ ಮಾಡಬೇಕು, ಅವಾಗ ಅಪ್ ಕೌಂಟಿಂಗ್ ಯೂಸ್ ಮಾಡೋದಿಲ್ಲ, ಡೌನ್ ಕೌಂಟಿಂಗ್ ಯೂಸ್ ಮಾಡ್ತಾರೆ, ರೈಟ್? ಶಿಫ್ಟ್ ರಿಜಿಸ್ಟರ್ಸ್ ಅಂತ ಹೇಳಿದ್ರೆ ಒಂದು ಕ್ವಶನ್ ಆ್ಯಕ್ಚುಲಿ ಕೇಳಿದಪ್ಪ, ಏನಂತ ಹೇಳಿದ್ರೆ, ಒಂದು ಡೇಟಾ ಕೊಟ್ಟಿರ್ತಾರೆ, ಆ ಡೇಟಾನ ರೈಟ್ ಶಿಫ್ಟ್ ಮಾಡಿದ್ರೆ ಏನಂತ ಬರುತ್ತೆ, ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಏನಂತ ಬರುತ್ತೆ. ಯಾರೋ ಒಬ್ರು ಕ್ವಶನ್ ಪೋಸ್ಟ್ ಮಾಡಿದ್ರು. ರೈಟ್ ಶಿಫ್ಟ್ ಏನಾದರೂ ನೀವೇನಾದ್ರು ಮಾಡಿದ್ರೆ ಇಟ್ ಈಸ್ ಪರ್ಫಾರ್ಮಿಂಗ್ ಡಿವೈಡ್ ಬೈ 2. ಲೆಫ್ಟ್ ಶಿಫ್ಟ್ ಏನಾದರೂ ಮಾಡಿದ್ರೆ ಇಟ್ ಈಸ್ ಪರ್ಫಾರ್ಮಿಂಗ್ ಮಲ್ಟಿಪ್ಲೈ ಬೈ 2. ಎಕ್ಸಾಂಪಲ್ ತಗೊಂಡ 0010 ಅಂದರೆ ಏನು 2 ಅಂತ ಅರ್ಥ. ನಾನೇನು ಮಾಡ್ತೀನಿ, ಲೆಫ್ಟ್ ಶಿಫ್ಟ್ ಮಾಡ್ತೀನಿ ಫಸ್ಟ್. ಐ ಆಮ್ ಪರ್ಫಾರ್ಮಿಂಗ್ ಲೆಫ್ಟ್ ಶಿಫ್ಟ್. ಲೆಫ್ಟ್ ಶಿಫ್ಟ್ ಅಂದರೆ ಏನು, ಐ ಆಮ್ ಗೋಯಿಂಗ್ ಟು ಗೆಟ್ 0100, ರೈಟ್? ಮೈ ಡೇಟಾ ವ್ಯಾಲ್ಯೂಸ್ ಆರ್ ಗೆಟಿಂಗ್ ಶಿಫ್ಟೆಡ್. ನೆಕ್ಸ್ಟ್ ನ್ಯೂ ವ್ಯಾಲ್ಯೂಗೆ 0 ಅಂತ ಅಸೈನ್ ಮಾಡಿ. ವಾಟ್ ಈಸ್ ದಿಸ್ ವ್ಯಾಲ್ಯೂ? 4. ಸಪೋಸ್ ನಾನು ಡೇಟಾನ ನಾನು ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ, ನಂಗೆ ಏನು ಬರುತ್ತೆ? ದಿಸ್ ವ್ಯಾಲ್ಯೂ ಐ ಆಮ್ ಶಿಫ್ಟಿಂಗ್ ಆನ್ ದ ರೈಟ್ ಸೈಡ್. ಸೊ ಇಫ್ ಐ ಆಮ್ ಶಿಫ್ಟಿಂಗ್ ಆನ್ ದ ರೈಟ್ ಸೈಡ್, ನಂಗೆ ಏನು ಬರುತ್ತೆ ವ್ಯಾಲ್ಯೂ? ಏನು ಸಾಕೋದು ಬೇಡ. ನನಗೇನು ಬರುತ್ತೆ? 0001 ಅಂತ ಬರುತ್ತೆ. ದಟ್ ಮೀನ್ಸ್ ವಾಟ್? ಐ ಆಮ್ ಶಿಫ್ಟಿಂಗ್ ಆನ್ ದ ರೈಟ್ ಸೈಡ್. ವಾಟ್ ಈಸ್ ದಿಸ್ ವ್ಯಾಲ್ಯೂ? 1. ಸೊ ಲೆಫ್ಟ್ ಶಿಫ್ಟ್ ಮಾಡೋ ಟೈಮಲ್ಲಿ ಏನಾಗ್ತಿದೆ? ಮಲ್ಟಿಪ್ಲೈ ಬೈ 2 ಆಗ್ತಾ ಇದೆ. ರೈಟ್ ಶಿಫ್ಟ್ ಮಾಡೋ ಟೈಮಲ್ಲಿ ಏನಾಗ್ತಿದೆ? ಡಿವೈಡ್ ಬೈ 2 ಆಗ್ತಾ ಇದೆ. ಸಿಂಪಲ್ ಥಿಂಗ್, ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ಶಿಫ್ಟಿಂಗ್ ಥಿಂಗ್ಸ್, ರೈಟ್? ಅದರಲ್ಲೂ ನಿಮಗೆ ಇದೊಂದಿದೆ, ಸೀರಿಯಲ್ ಇನ್ಪುಟ್, ಸೀರಿಯಲ್ ಔಟು, ಸೀರಿಯಲ್ ಇನ್ಪುಟ್, ಪ್ಯಾರಲ್ ಔಟು, ಪ್ಯಾರಲ್ ಇನ್ ಸೀರಿಯಲ್ ಔಟು, ಪ್ಯಾರಲ್ ಇನ್ ಪ್ಯಾರಲ್ ಔಟ್. ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಫಾರ್ ಮೇಂಟೆನೆನ್ಸ್. ಎಷ್ಟಂತ ಓದ್ತೀರಾ? ಲಿಮಿಟ್ ಆಗೋದು ಎಲ್ಲದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಎಷ್ಟು ಓದ್ತೀರಾ ನಾವು ಅಷ್ಟು ಜ್ಞಾಪಕದಲ್ಲಿ ಇಟ್ಕೋಬೇಕು. ಓದಿಲ್ವಾ ಬಿಟ್ಟಾಕಿ ಅಷ್ಟೇ. ಸ್ಕೋರಿಂಗ್ 100 out of 100 ಈಸ್ ಅ ಫಾಲ್ಸ್ ಸಿನಾರಿಯೋ.
Highly impossible, I bet. Scoring 80 of 100 is dead easy. It depends on your effort, right? Any other doubts you are having? Hello? No doubts? All of you, please turn on your mic. Another doubts idea? No. If you are not having enough time with you, you can leave. ಇನ್ನು ನಿಮ್ಗೇನಾದ್ರು ಟೈಮ್ ಏನಾದ್ರು ಇದ್ರೆ ಆಲ್ ಆಫ್ ಯು ಜಸ್ಟ್ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಕ್ಲೋಸ್ ಯುವರ್ ಐಸ್, ಟರ್ನ್ ಆಫ್ ದ ಮೈಕ್. ನೋ ನೀಡ್ ಆಫ್ ಎನಿ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಫ್ರಮ್ ಯುವರ್ ಎಂಡ್. ಲೆಟ್ ಅಸ್ ಡೂ ಅ ಕ್ವಿಕ್ ರಿವಿಷನ್. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಫಸ್ಟ್ ಕ್ಲಾಸಿಫಿಕೇಶನ್ ನಾನು ಹೆಂಗ್ ಮಾಡ್ತೀನಿ ಅಂತಂದ್ರೆ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಮತ್ತು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ತರ ತಗೊಂತೀನಿ. ಔಟ್ಪುಟ್ ಈಸ್ ಅ ಫಂಕ್ಷನ್ ಆಫ್ ಒನ್ಲಿ ಇನ್ಪುಟ್, ಕಾಂಬಿನೇಷನಲ್ ಸರ್ಕ್ಯೂಟ್. ಔಟ್ಪುಟ್ ಈಸ್ ಅ ಫಂಕ್ಷನ್ ಆಫ್ ಇನ್ಪುಟ್ ಅಂಡ್ ಪಾಸ್ ವ್ಯಾಲ್ಯೂಸ್ ಆಫ್ ಇನ್ಪುಟ್ಸ್ ಅಂದ್ರೆ ಏನು, ಪಾಸ್ ವ್ಯಾಲ್ಯೂಸ್ ಆಫ್ ಔಟ್ಪುಟ್ಸ್, sequential circuit ಅಂತ ತಗೊಂಡಿನಿ. Feedback is not present in the case of combinational circuit, so memory is not there, so circuit is simple. In the case of sequential circuits, feedback is present, that means what, memory is existing. ಅಂದ್ರೆ ಏನು, realization ಮಾಡಕ್ಕೆ circuit will be very much complex. Master input is absent in the case of combinational circuit, that is enable signal as well as clock signals are not present. In the case of sequential circuits, master input, that is enable or the clock signals will be present, right? Next, number system nalli you will be having an active high logic and you will be having an active low logic. See, in the case of active high logic, logic 0 andre ಏನು, least possible voltage that the circuit can take. Logic 1 ಅಂದ್ರೆ ಏನು, highest possible value that the circuit can take, right? ಅದೇ ರೀತಿ ನಿಮಗೆ ಲಾಜಿಕ್ ಲೋ ಇರುತ್ತೆ, ಜಸ್ಟ್ ತಿಳ್ಕೊಳ್ಳಿ, ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಮೇಂಟೆನೆನ್ಸ್, ರೈಟ್? ಬೈನರಿ, ವಾಟ್ ಅಂಡ್ ಆಲ್ ದ ವ್ಯಾಲ್ಯೂಸ್ ಆರ್ ಹೌ ಮೆನಿ ವ್ಯಾಲ್ಯೂಸ್ ಇಟ್ ಕ್ಯಾನ್ ಟೇಕ್, ಓನ್ಲಿ ಟೂ ವ್ಯಾಲ್ಯೂಸ್, ಯಾವ್ದು, 0 ಮತ್ತೆ 1. ಆಕ್ಟಲ್ 8 ವ್ಯಾಲ್ಯೂಸ್ ಇಟ್ ಕ್ಯಾನ್ ಟೇಕ್, ದಟ್ ಈಸ್ 0 to 7. ಹೆಕ್ಸಾಡೆಸಿಮಲ್ 16, ದಟ್ ಈಸ್ 0 to 15. ಅಂದ್ರೆ 0 to 15 ಹೆಂಗ್ ಬರ್ಕೊಂತೀರಾ, 0 to 9 ಫಾಲೋಡ್ ಬೈ ABCDEF. ಡೆಸಿಮಲ್ ನಲ್ಲಿ R equals to 10, ದಟ್ ಈಸ್ 0 1 2 3 4 5 6 7 8 9. These things are important. ಅದಲ್ಲದೆ ಆಕ್ಟಲ್ ಟು ಬೈನರಿ ಅಂಡ್ ಹೆಕ್ಸಾಡೆಸಿಮಲ್ ಟು ಬೈನರಿ ಅಂಡ್ ಇಟ್ಸ್ ವೈಸ್ ವರ್ಸ ನಾವು ಸಾಲ್ವ್ ಮಾಡಿದ್ರಿ. ಫಸ್ಟ್ ಯಾವುದೇ ನಂಬರ್ ಸಿಸ್ಟಮ್ ಇಂದ, ಸಪೋಸ್ ಒಂದು ನಂಬರ್ ಸಿಸ್ಟಮ್ ಆಕ್ಟಲ್ ಅಲ್ಲಿ ಕೊಟ್ಟಿರ್ತಾರೆ, ಬೈನರಿನೆಲ್ಲ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು, 3 ಬಿಟ್ ರೆಪ್ರೆಸೆಂಟೇಷನ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೋಬೇಕು. ಹೆಕ್ಸಾಡೆಸಿಮಲ್ ಏನಾದರೂ ಕೊಟ್ಟಿದ್ರೆ 4 ಬಿಟ್ ರೆಪ್ರೆಸೆಂಟೇಷನ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೋಬೇಕು. ಅದೇ ರೀತಿ ವಿತ್ ಆರ್ ವಿತೌಟ್ ಡೆಸಿಮಲ್ ಪಾಯಿಂಟ್ಸ್, 6th and 7th ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್, ಡೆಸಿಮಲ್ ಟು ಬೈನರಿ ನಂಬರ್ ಸಿಸ್ಟಮ್ ಅಂಡ್ ಇಟ್ಸ್ ವೈಸ್ ವರ್ಸ, ರೈಟ್? ಯಾವುದೇ ಡೆಸಿಮಲ್ ನಂಬರ್ ಸಿಸ್ಟಮ್ ಇಂದ ಯಾವುದೇ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಫ್ಯಾಕ್ಟರ್ ಮೆಥಡ್ ನಲ್ಲಿ ನಾವು ಹೋಗ್ತೀರಿ. ಯಾವುದೇ ನಂಬರ್ ಸಿಸ್ಟಮ್ ಇಂದ ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇಟ್ಸ್ ಕರೆಸ್ಪಾಂಡಿಂಗ್ ವೇಟ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು, ರೈಟ್? ಆಲ್ರೆಡಿ ಶೋನ್ ಇನ್ ದ ಎಕ್ಸಾಂಪಲ್. ನೆಕ್ಸ್ಟ್, ಡೆಸಿಮಲ್ ಇನ್ ದ ಆಕ್ಟಲ್ ಐ ಹ್ಯಾವ್ ಶೋನ್, ಡೆಸಿಮಲ್ ಇನ್ ದ ಆಕ್ಟಲ್ ಐ ಹ್ಯಾವ್ ಶೋನ್, ಆಕ್ಟಲ್ ಟು ಡೆಸಿಮಲ್ ಆಲ್ಸೋ ಐ ಹ್ಯಾವ್ ಶೋನ್. ನೆಕ್ಸ್ಟ್, ಬೂಲಿಯನ್ ಆಲ್ಜಿಬ್ರಾದಲ್ಲಿ ದೇರ್ ಆರ್ ಫ್ಯೂ ಲಾಸ್, those laws are important. Example, a plus a bar is 1, a into a bar is 0. Next, if you are having a into a, which is a only, so a plus a bar b, which is equals to a plus b. There are few laws are there, those are important. Next, again, commutative law. Commutative law ಅಂದ್ರೆ ಏನು, a plus b equals to b plus a. This is for, this is for what, addition. Similarly, we will be having for multiplication also, a into b equals to b into a. ಅದೇ ತರ ಅಸೋಸಿಯೇಟಿವ್ ಲಾ ಬರುತ್ತೆ, ಅದೇ ರೀತಿ ನಿಮಗೆ ಡಿಸ್ಟ್ರಿಬ್ಯೂಟಿವ್ ಲಾ ಬರುತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ರಿಮೆಂಬರ್, ಡಿ ಮಾರ್ಗನ್ಸ್ ಲಾ ಅಂತ ಬರುತ್ತೆ. ಡಿ ಮಾರ್ಗನ್ಸ್ ಲಾ ಅಂದ್ರೆ ಏನು, ಎ ಪ್ಲಸ್ ಬಿ ದ ಹೋಲ್ ಬಾರ್ ವಿಚ್ ಇಸ್ ಈಕ್ವಲ್ಸ್ ಟು ಎ ಬಾರ್ ಇಂಟು ಬಿ ಬಾರ್. ನೆಕ್ಸ್ಟ್, ಎ ಇಂಟು ಬಿ ದ ಹೋಲ್ ಬಾರ್ ವಿಚ್ ಇಸ್ ಈಕ್ವಲ್ಸ್ ಟು ಎ ಬಾರ್ ಪ್ಲಸ್ ಬಿ ಬಾರ್. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಕಾಂಪ್ಲಿಮೆಂಟ್ ಆಫ್ ಅ ಫಂಕ್ಷನ್ ಅಂತ ಕೇಳ್ತಾರೆ. ಕಾಂಪ್ಲಿಮೆಂಟ್ ಅಂದ್ರೆ ಏನು, ರೀಪ್ಲೇಸಿಂಗ್ zeros by ones and ones by zeros. ಸಿಂಪಲ್. ಒನ್ಸ್ ಕಾಂಪ್ಲಿಮೆಂಟ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್ ಆರ್ ಇಂಪಾರ್ಟೆಂಟ್. ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಏನು, ಫಾರ್ ಈಚ್ ಅಂಡ್ ಎವ್ರಿ ವ್ಯಾಲ್ಯೂಸ್ ಆಫ್ ಇನ್ಪುಟ್ ನೀವೇನ್ ಮಾಡ್ತೀರಾ, ಯು ಹ್ಯಾವ್ ಟು ಟೇಕ್ ದ ವ್ಯಾಲ್ಯೂಸ್ ಕಾಂಪ್ಲಿಮೆಂಟ್. ಸಪೋಸ್ 1 0 1 1 0 ಅಂತ ಕೊಟ್ಟಿದ್ದಾರೆ, 1ಗೆ ಕಾಂಪ್ಲಿಮೆಂಟ್ ಏನು 0, 0 ಕಾಂಪ್ಲಿಮೆಂಟ್ಗೆ ಏನು 1. ಸೊ ರೈಟ್ ದ ಥಿಂಗ್ಸ್ ಆಸ್ ಇಟ್ ಈಸ್. ಬಟ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ಅ ನಂಬರ್ ಅಂತ ಕೇಳಿದವ್ಗೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಪರ್ಫಾರ್ಮ್ ಒನ್ಸ್ ಕಾಂಪ್ಲಿಮೆಂಟ್ ಫಸ್ಟ್. ಒನ್ಸ್ ಕಾಂಪ್ಲಿಮೆಂಟ್ ಪ್ಲಸ್ 1 ಈಕ್ವಲ್ಸ್ ಟು ಟೂಸ್ ಕಾಂಪ್ಲಿಮೆಂಟ್, ರೈಟ್? ಅದೇ ರೀತಿ ಬೇಸಿಕ್ ಗೇಟ್ಸ್ ಇದೆ, ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್. ಸೊ ಆ್ಯಂಡ್ ಗೇಟ್ ನಟ್ ಐ ಸಿ ಏನು ಬರುತ್ತೆ, 7408. ಆರ್ ಗೇಟ್ ಐ ಸಿ ಇಸ್ ವಾಟ್, 7432. ನಾಟ್ ಗೇಟ್ ಈಸ್ ವಾಟ್, 7404. ಯೂನಿವರ್ಸಲ್ ಗೇಟ್ಸ್, NAND and NOR gate is universal gates. Maintenance ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಬಟ್ JE, SC, SCTO, JE and SC, encoders and decoders is an universal gates. Mux and demux is an universal gate. AS gate is also an universal gate. Apart from that, adders ನಲ್ಲಿ ನಮಗೆ ಟೂ ವೇರಿಯಂಟ್ಸ್ ಆಫ್ adders ಇರುತ್ತೆ, that is half adder and full adder. In the case of adders, two inputs you are going to take. In the case of full adder, you are going to take three inputs.
ಬಟ್ ಇವೆರಡರಲ್ಲೂ ಔಟ್ಪುಟ್ ಏನು ಬರುತ್ತೆ, ಸಮ್ ಮತ್ತು ಕ್ಯಾರಿ ಅನ್ನೋದು ಬರುತ್ತೆ. ಇದ್ರದ್ದು ಕರೆಸ್ಪಾಂಡಿಂಗ್ ಔಟ್ಪುಟ್ ಎಕ್ಸ್ಪ್ರೆಷನ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. Similarly, in the case of subtractors, A and B are the two inputs. In the case of full subtractor, A, B are the two inputs, and the third input is borrow input. Output ಏನೇನು ಬರುತ್ತೆ, difference and borrow output are the outputs. Next, comparators. You are going to compare two numbers. That number can be of 1 bit wide ಇರ್ಬೋದು, 2 bit wide ಇರ್ಬೋದು, 3 bit wide ಆದರೂ ಇರ್ಬೋದು. ಬಟ್ ನೀವೇನಾದರೂ ಮೇಂಟೆನೆನ್ಸ್ ಅಥವಾ SCTO ಏನಾದರೂ ಪ್ರಿಪೇರ್ ಆಗ್ತಾ ಇದ್ರೆ, ದಟ್ 1 bit comparator is more than enough. Outputs ಏನೇನು ಬರುತ್ತೆ ಅಂತ ಹೇಳಿದ್ರೆ, A greater than B, A less than B, A equals to B. Three variants of output you are going to get. See, in the case of sequential circuits, combinational circuits ಇದ್ರೂ ನಾವು sequential circuits ಹೋದ್ರಿ. We are in need of one master. Next, noise affecting was more in the case of combinational circuit. ಆ ನಾಯ್ಸ್ ಅನ್ನೋದನ್ನ ನಾವು ಕಡಿಮೆ ಮಾಡಬೇಕು, ಅಂದರೆ ಡಿಸ್ಟಾರ್ಷನ್ ಅನ್ನೋದನ್ನ ಕಡಿಮೆ ಮಾಡಬೇಕು, ಇಂಟರ್ಫರೆನ್ಸ್ ಅನ್ನೋದನ್ನ ಕಡಿಮೆ ಮಾಡಬೇಕು. ಅದೆಲ್ಲ ಮಾಡಬೇಕಂದ್ರೆ ನಮ್ಮ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ಗೆ ಹೋಗಬೇಕು. ಸೊ ಇನ್ ದ ಕೇಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್, SR, JK ಮಾಸ್ಟರ್ ಸ್ಲೇವ್ ಫ್ಲಾಪ್ ಇರುತ್ತೆ. ಇದರಲ್ಲಿ ವಾಟ್ ಈಸ್ ದ ಮೇಜರ್ ಪ್ರಾಬ್ಲಮ್, ನೀವೇನಾದರೂ ಇನ್ಪುಟ್ ಕ್ಲಾಕ್ ಏನಾದರೂ ಅಪ್ಲೈ ಮಾಡಿ, ಸಪೋಸ್ ನೀವೇನಾದರೂ ಇನ್ಪುಟ್ ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಔಟ್ಪುಟ್ ಫಾಲೋಸ್ ಪ್ರೀವಿಯಸ್ ಸ್ಟೇಟ್. ದಿಸ್ ಇಸ್ ಒನ್ ಥಂಬ್ ರೂಲ್. ನೆಕ್ಸ್ಟ್, in the case of SR flip-flop, you will be having that forbidden state. In the case of JK flip-flop, you will be having raise around condition. In the case of JK master slave flip-flop, no raise around condition, nothing. Toggle will be there, that's it. So SR flip-flop nalliro forbidden state na, it is overcome with the help of JK flip-flop. JK flip-flop nalliro raise around condition na, it is overcome with the help of JK master slave flip-flop. Next, using JK flip-flop or using SR flip-flop or using JK master slave flip-flop, how you are going to realize that D flip-flop and T flip-flop is another task, right? Because in this SR, JK master slave, two inputs irta ittu. D and T flip-flop nalli only one input will be there, right? So realization of all these three things with the, like, if you want to realize only D, ಏನು ಮಾಡ್ತೀರಾ, ಇನ್ವರ್ಟರ್ ಕನೆಕ್ಟ್ ಮಾಡ್ತೀರಾ. In the case of T, you are going to short it. Counters, a basic thing, it's a sequential circuit. There are output variants irutte. One is up counter and the second one is down counter. Up counter ಅಂದ್ರೆ counting upside, down counter ಅಂದ್ರೆ counting downside, right? ಅದೇ ರೀತಿ ನಿಮಗೆ ಶಿಫ್ಟ್ ಆಪರೇಷನ್ ಅಂತ ಬರುತ್ತೆ, right? In short, shifters ನಾನು ಹೇಳಿದ್ರೆ, in this you will be performing shifting operation. Either you will be shifting the data by left or right. So left side ಏನೋ shift ಮಾಡಿದ್ರೆ multiply by 2 in the case of binary formats, and right side ಏನೋ shift ಮಾಡಿದ್ರೆ divide by 2. So shift ಮಾಡೋ ಟೈಮ್ನಲ್ಲಿ ನೀವು chances is there that you may lose the value. Right? So this is all about the quick revision with respect to digital electronics.